ನಮಸ್ಕಾರ. ನಾವು VVC ಚಾನಲ್ಗೆ ಮಾತೆಯರ ಮಾತು ಅಂತ ಒಂದು ಪ್ರೋಗ್ರಾಮಿಗೆ ಕಾರ್ಯಕ್ರಮ ಕೊಡೋಕೆ ಬಂದಿದ್ದೀವಿ. ನನ್ನ ಹೆಸರು ರತ್ನ ಬಿಟಿ ಅಂತ. ನಾನು ವಿನುತಾ. ನಾನು ಸವಿತಾ ಹಾಸನಿಂದ. ನಾನು ಪೂರ್ಣಿಮಾ ಹಾಸನಿಂದ. ರತ್ನ, ಚೆನ್ನಾಗಿದ್ದೀರಾ? ಭಾಳ ಸಮಯ ಆಯಿತು. ನಾನು ಊರಲ್ಲಿದ್ದೆ. ನಿಮ್ಮನ್ನೆಲ್ಲ ನೋಡಿ ತುಂಬ ಖುಷಿ ಆಯಿತು. ಎಸ್ಪೆಷಲಿ ವಿನುತನ್ ನೋಡಿ ನಾ ಬ್ಯಾಂಕಲ್ಲಿ ನೋಡಿದ್ರು ಇನ್ನೂ ನನಗೇನು ಮರೆಯೋಕ್ಕಾಗ್ತಾ ಇಲ್ಲ. ಅವರೊಂಥರ ಆ ಥರ ನನ್ನ ತಲೆ ಒಂದು ಇಂಪ್ರೆಷನ್ ಮೂಡಿಸಿದ್ದಾರೆ. ಅವರಿಗೆ ಸಿಗ್ನೇಚರ್ ಕನ್ಫ್ಯೂಷನ್ಗಿಂತ ನನ್ನ ನೆನಪಲ್ಲಿ ಅವ್ರು ಯಾವಾಗಲೂ ಇರ್ತಾರೆ. ಈಗಲೂ ಆ ಸಿಗ್ನೇಚರ್ ಕನ್ಫ್ಯೂಷನ್ ಇದೆಯಾ ವಿನುತಾ? ಅಥವಾ ಇವತ್ತು ಇದೆ, ನೆನ್ನೆನೂ ಇದೆ ಸವಿತಾ. ಏನಾಯ್ತು ಗೊತ್ತಾ, ನೆನ್ನೆನೂ ಬ್ಯಾಂಕಲ್ಲಿ ಕಳಿಸಿದ್ರು. ಅದು ಎರಡೂ ವಿನುತಾ ನಾನು ಒಬ್ಳೆ ಅಂತ ಅಫಿಡವಿಟ್ ಮಾಡಿಸ್ಕೊ ಬನ್ನಿ ಅಂತ ಅಲ್ಲ. ಅದೇ ನನಗೆ ಆಶ್ಚರ್ಯ ಆಗ್ತಾ ಇದೆ. ನೋಡೆಷ್ಟು ವರ್ಷ ಆಯ್ತು ನೀವು ನನ್ನ ಆ ಥರ ನೆನ್ಪಿಟ್ಕೊಂಡಿದ್ದೀರಲ್ಲ ಅಂತ. ಪೂರ್ಣಿಮಾ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ? ನೀವೆಲ್ಲ ಯೋಗ ಎಲ್ಲ ಮುಗಿಸ್ಕೊಂಡು ಬಂದ್ರ? ಹೌದು, ಯೋಗ ಎಲ್ಲ ಮುಗಿಸಿ ಬಂದ್ವಿ. ಹೇಗ್ ನಡೀತಾ ಇದೆ ಕ್ಲಾಸ್? ಯೋಗ ಕ್ಲಾಸ್ ಎಲ್ಲ ಚೆನ್ನಾಗಿ ನಡೀತಾ ಇದೆಯಾ? ಚೆನ್ನಾಗಿ ನಡೀತಾ ಇದೆ. ಮಳೆ ಏನಾರು ಇದ್ರೆ ರಜೆ ಕೊಡ್ತಾರ ಅಷ್ಟೇ, ಬಾಕಿ ಅಂತ ಚೆನ್ನಾಗಿ ನಡೀತಾ ಇದೆ. ಆಯ್ತಾ ತಿಂಡಿ? ಆಯ್ತಾ ನಿಮ್ಮ ಮನೇಲಿ ಏನ್ ತಿಂಡಿ? ನಾನು ಇವತ್ತು ಅಕ್ಕಿ ರೊಟ್ಟಿ ಕೆಸುವಿನ ಸೊಪ್ಪಿನ ಪಲ್ಯ ಮಾಡಿದ್ದೆ. ನಮ್ ಕಡೆ ಮಲೆನಾಡಲ್ವಾ, ಅಲ್ಲೆಲ್ಲ ತುಂಬಾ ಮಳೆಗಾಲಕ್ಕೆ ನಮ್ಗೆ ಕೆಸುವಿನ ಸೊಪ್ಪಿನ ಪಲ್ಯ ಚೆನ್ನಾಗ್ ಅನ್ಸುತ್ತೆ. ಮತ್ತದು ಅಲ್ಲಿ ಅವ್ರಿಗೆ ಅದು ಆರೋಗ್ಯಕ್ಕೂ ಒಳ್ಳೇದು. ಅಲ್ಲಿ ಥಂಡಿ ಮತ್ತೆ ಶೀತಕ್ಕೆ ನಮ್ಗೆ ಕೆಸುವಿನ ಸೊಪ್ಪಿನ ಪಲ್ಯ ತಿಂದ್ರೆ ಅದು ಸ್ವಾಭಾವಿಕವಾಗೇ ನಮ್ ದೇಹನ ಸ್ವಲ್ಪ ಬೆಚ್ಚಗಿಡುತ್ತೆ. ಹಾಗಾಗಿ ಅದನ್ನ ನಾವು ಹೆಚ್ಚು ಉಪಯೋಗ ಮಾಡ್ತೀವಿ. ಅದು ಟೇಸ್ಟ್ ಒಂಥರ ಡಿಫ್ರೆಂಟ್ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್. ಅದನ್ನ ವರ್ಷಕ್ಕೊಂದ್ಸಲ ತಿನ್ಬೇಕು ಅಂತ ಹೇಳ್ತಾರೆ. ವರ್ಷಕ್ಕೊಂದ್ಸಲ ಅಲ್ಲ, ವಾರಕ್ಕೊಂದ್ಸಲ ಮಾಡ್ಬಿಡ್ತೀವಿ. ಮಳೆಗಾಲದಲ್ಲಿ ಒಂದೊಂದ್ ದಿನ ಸೊಪ್ಪನ್ನೇ ಮಾಡ್ತೀವಿ, ಒಂದೊಂದ್ ದಿನ ಅದ್ರಲ್ಲಿ ಗಂಟು ಹಾಕಿ ಪಲ್ಯ ಮಾಡ್ತೀವಿ. ನಿಮ್ಮನೇಲಿ ಏನ್ ಮಾಡಿದ್ರಿ? ನಾನು ಕಡುಬು ಕಳಲೆ ಅಂತ ಗೊತ್ತಲ್ವಾ? ಕಳಲೆ ಬಿದ್ರಿನ ಮೊಳಕೆ ಕಾಳು ಅದನ್ನ ಹಾಕಿ ಕಳಲೆ ಸಾರು ಮಾಡಿದ್ದೆ. ಕಳಲೆನೂ ಅಷ್ಟೇ. ನೀವು ಮಳೆಗಾಲದಲ್ಲ ಸಿಗದ. ವಿನುತಾ, ನೀವೇನ್ ಮಾಡಿದ್ರಿ? ನಾನ್ ನೀರ್ ದೋಸೆ ಚಟ್ನಿ ಮಾಡಿದ್ದೆ. ನೀವ್ ಅದಕ್ಕೆ ಸೀದ್ ಮಾಡ್ತಾರಲ್ಲ, ಕಾಯಿ ಬೆಲ್ಲ, ಅದೇಲ್ವಾ? ಇಷ್ಟಪಡಲ್ಲ ಯಾರು ಖಾರ ಚಟ್ನಿ. ನಮ್ಮನೇಲಿ ಇದು ಮಿಕ್ಸೆಡ್ ಹಿಟ್ಟು, ಜೋಳದ ಹಿಟ್ಟು, ಜೋಳದ ಹಿಟ್ಟಿತ್ತು ಸ್ವಲ್ಪ, ಪಕ್ಕದ ಮನೆಯವ್ರು ಕೊಟ್ಟಿದ್ರು ಅಂತ. ಅದು ಮತ್ತೆ ಅಕ್ಕಿ ಹಿಟ್ಟು, ರಾಗಿ ಹಿಟ್ಟು ಸೇರಿಸಿ ರೊಟ್ಟಿ ಮಾಡಿ, ಪಡವಲ್ಕಾಯಿ ಗೊತ್ತಲ್ಲ, ಪಡವಲ್ಕಾಯ್ದು ಪಲ್ಯ ಮಾಡಿ ಅದ್ರ ತಿರುಳಲ್ಲಿ ಚಟ್ನಿ ಮಾಡಿದೆ. ತಿರುಳು ತುಂಬಾ ಒಳ್ಳೇದಂತ ಆರೋಗ್ಯಕ್ಕೆ. ಅದು ಬಿಸಾಕ್ಬಾರ್ದಂತೆ. ಅದೇ ಬೀಜ ತುಂಬಾ ಬಲ್ತಿರೋದು ಹಾಕ್ಬಾರ್ದು. ಎಳೆದನ್ನ ಪಲ್ಯ ಮಾಡಿದ್ರೆ ಚಟ್ನಿ. ಮತ್ತೆ ಇದು ತಂಬುಳಿ ಅಂದ್ರೆ ಮೊಸರು ಹಾಕ್ಬಿಟ್ಟು ಮಾಡ್ತಾರೆ. ಅದು ಬೇಸಿಗೆಯಲ್ಲಿ ತುಂಬಾ ತಂಪಿರುತ್ತೆ. ಅದ್ ಮಾಡಿದ್ರೆ ತುಂಬಾ ಒಳ್ಳೇದು. ಪಲ್ಯನೂ ಅದು ಪಡವಲ್ಕಾಯಿ ತರಕಾರಿಗಳ ರಾಜ ಅಂತಾರೆ. ಅದು ಆರೋಗ್ಯಕ್ಕೆ ತುಂಬಾ ಒಳ್ಳೇದಂತೆ. ಅದಕ್ಕೆ ಅದನ್ನ ಹೆಚ್ಚು ನಾನು ಉಪಯೋಗಿಸ್ತಾ ಇರ್ತೀನಿ. ಅದನ್ನ ಇವತ್ತು ಮಾಡಿದ್ದೆ. ಅದೇ ನೀವು ಈಗ ಅದ್ರಿಂದ ತಿರುಳಲ್ಲಿ ಚಟ್ನಿ ಮಾಡಿದೆ ಅಂದ್ರಲ್ಲ, ನನ್ಗೆ ಈಗ ನೆನಪು ಬರ್ತಾ ಇದೆ. ನಮ್ಮ ಅತ್ತೆ ಮುಂಚೆ ಈ ಪಡವಲ್ಕಾಯಿ ಪಲ್ಯ ಏನಾದ್ರು ಮಾಡಿದ್ರೆ ಅವರು ಬೀಜನ ಬಿಸಾಕ್ತಿರ್ಲಿಲ್ಲ, ಬೀಜ ಸಮೇತ ಪಲ್ಯಕ್ಕೆ ಹಾಕೋರು. ನಾನು ಇದ್ಯಾತಕ್ಕೆ ಇವರು ಬೀಜ ಸಮೇತ ಪಲ್ಯಕ್ಕೆ ಹಾಕ್ತಾರೆ ಅಂತ ಅನ್ಕೊಳ್ತಾ ಇದ್ದೆ. ಈಗ ರತ್ನ ಹೇಳದ ಮೇಲೆ ಹೌದು, ಆ ಒಂದು ಕಾರಣದಿಂದಾನೇ ಅವರು ಈ ಪಲ್ಯಕ್ಕೆ ಬೀಜ ಸೇರಿಸಿ ಹಾಕ್ತಾ ಇದ್ರು ಪಡವಲ್ಕಾಯಲ್ಲಿ. ಬೀಜಗಳು ಅದು ಹಾಗಲಕಾಯಿ ಇರ್ಬೋದು, ಪಡವಲ್ಕಾಯಿ ಇರ್ಬೋದು, ಹೀರೆಕಾಯಿ ಇರ್ಬೋದು, ಎಲ್ಲಾ ಬೀಜಗಳು ತುಂಬಾನೇ ಆರೋಗ್ಯಕ್ಕೆ ಒಳ್ಳೇದು. ಆದ್ರೆ ಮಕ್ಕಳು ತಿನ್ನಲ್ವಲ್ಲ, ಅದಕ್ಕೆ ಆ ಬೀಜ ಎಲ್ಲ ಇದ್ರೆ ತಿನ್ನಲ್ಲ. ಅದಕ್ಕೋಸ್ಕರ ನಾವೇನ್ ಮಾಡ್ಬಿಡ್ಬೇಕು, ಅದನ್ನ ಬೇರೆ ರೂಪದಲ್ಲಿ ತಿನ್ನೋ ತರ ಮಾಡಿ ಮಕ್ಕಳಿಗೆ ಎಲ್ಲ ಮೆಮೊರಿ ಪವರ್ ಎಲ್ಲ ಜಾಸ್ತಿ ಆಗುತ್ತೆ ಬೀಜದಲ್ಲಿ. ಪ್ಯಾಕ್ ಮಾಡಿ ನಾವು ಅದನ್ನೆಲ್ಲ ತಿಂದ್ರೂ ಈಗ್ಲೇ ಮರುವು ನಮ್ಗೆ. ಅದನ್ನೆಲ್ಲ ತಿಂದಲೇ ಸಣ್ಣ ಮಕ್ಳು, ಈಗಿನ ಕಾಲದ ಮಕ್ಳಿಗೆ ಏನು ಸಿಕ್ಕಲ್ಲ. ಯಾವ ತರಕಾರಿನೂ ಮುಟ್ಟಲ್ಲ ಬಿಡಿ, ಯಾವ್ದು ತಿನ್ನಲ್ಲ. ನಮ್ಮನೇಲಂತೂ ತರಕಾರಿ ತರದೇ ಇಲ್ಲ. ನಾನು ತಂದು ತರಕಾರಿ ಮಾಡಿದ್ರು ಬರೀ ಸಾರ್ ಖಾಲಿ ಆಗಿರುತ್ತೆ, ಕೆಳಗಡೆ ಎಲ್ಲ ತಿಳಿ ಬರೀ ಹಿಂಗೆ ಕುಕ್ಕಿ ತಿನ್ನೋದು ಇವ್ರುಗಳೆಲ್ಲ. ಎಷ್ಟೋ ಸಲ ಎಷ್ಟು ಅನ್ಸುತ್ತೆ ಅಂದ್ರೆ ಆ ತರಕಾರಿ ಬೇಳೆ ಎಲ್ಲ ಸೇರಿ ಒಂದು ಮಿಕ್ಸರ್ಗೆ ಹಾಕ್ಬಿಟ್ಟು ಆಮೇಲೆ ಇವ್ರಿಗೆ ಬಡಿಸ್ಬಿಟ್ಟು ಸರಿ ಹೋಗುತ್ತೇನೋ ಅನ್ನೋಷ್ಟು ಅವ್ರಿಗೆ ನಾವೇ ಎಷ್ಟೋ ಪರವಾಗಿಲ್ಲ. ಈಗ ನಮ್ಮನ್ನೇ ಕೇಳ್ತಾರೆ, ಅಮ್ಮ ಅದೆಲ್ಲಿ ನಿನಗ್ ಗೊತ್ತಾ, ಇದೆಲ್ಲಿ ಈಗಲೇ ಹೌದೌದು. ಏನಿದ್ರು ಈ ಪಿಜ್ಜಾ ಅದು ಬರ್ಗರ್ ಅಂತ ತಿನ್ನಕ್ ಇಷ್ಟಪಡ್ತಾರೆ.
ಆರೋಗ್ಯವಂತ ಫುಡ್ಡನ್ನ ಮಕ್ಕಳು ಅದೇನೋ ಈ ಮಾಧ್ಯಮಗಳು ಟಿವಿನಲ್ಲಿ ನೋಡ್ತಾರೋ ಅಡ್ವರ್ಟೈಸ್ಮೆಂಟಲ್ಲಿ ನೋಡ್ತಾರೋ ಅದ್ರ ಪ್ರಭಾವ ಅನಿಸುತ್ತೆ. ಎಲ್ಲರೂ ಮಾಡೋಂಗೆ ನಾವು ಅದೇ ಮಾಡಬೇಕು ಅಂತ ಆರ್ಡ್ರು ಮಾಡ್ತಾರೆ, ತರಿಸ್ತಾರೆ, ತಿಂತಾರೆ. ಆರೋಗ್ಯವಂತ ಫುಡ್ಡನ್ನ ಆಹಾರನ ತಿನ್ನಕ್ಕೆ ಮಕ್ಕಳು ಈಗ ಇಷ್ಟಪಡ್ತಾ ಇಲ್ಲ. ಆರೋಗ್ಯ ಆಮೇಲೆ ನೋಡಿ, ಈಗ ಮೊನ್ನೆ ಬ್ಯಾಂಕಿಗೆ ಹೋಗಿದ್ದೆ ನಾನು, ಸ್ವಲ್ಪ ಕೆಲಸ ಇತ್ತು ನಮ್ಮದೇ ಕೆನರಾ ಬ್ಯಾಂಕಲ್ಲಿ. ಒಂದು ಮಾಹಿತಿ ಸಿಕ್ತು, ಆ ಮಾಹಿತಿನ ನಿಮ್ಮೆಲ್ಲರ ಜೊತೆನೂ ಹಂಚ್ಕೊಳ್ಳೋಣ. ಅಂದರೆ ಈಗ ಕೆನರಾ ಬ್ಯಾಂಕಲ್ಲಿ ಏಂಜಲ್ ಅಕೌಂಟ್ ಅಂತ ಒಂದು ಅಕೌಂಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅಥವಾ ಈಗ ಆಲ್ರೆಡಿ ನಮ್ದು ಅಕೌಂಟ್ ಇದ್ರೆ ಅದನ್ನ ಏಂಜಲ್ ಅಕೌಂಟ್ ಅಂತಾನೂ ಕನ್ವರ್ಟ್ ಮಾಡ್ತಾರೆ. ಆ ಏಂಜಲ್ ಅಕೌಂಟ್ನ ಉಪಯೋಗ ಏನಿದೆ ಅಂತಂದ್ರೆ, ಅದರಲ್ಲಿ ಅವರು ಕೇಳೋದು ಒಂದೇ, ಅವ್ರದ್ದು ಒಂದು ಫಿಕ್ಸ್ಡ್ ಬ್ಯಾಲೆನ್ಸ್ ನಾವು ಯಾವತ್ತೂ ಇರಲೇಬೇಕು. ಸಪೋಸ್ 5,000 ಫಿಕ್ಸ್ಡ್ ಅಂದರೆ ನಮ್ಮದು ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ಕೊಂಡು ಹೋದವರಿಗೆ ಒಂದು ವೇಳೆ ಮುಂದೆ ಏನಾದ್ರೂ ಕ್ಯಾನ್ಸರ್ ಪೀಡಿತರಾದರೆ ಅವರಿಗೆ 3 ಲಕ್ಷದವರೆಗೆ ಇನ್ಶೂರೆನ್ಸ್ ಕವರ್ ಅಂತ ಸಿಕ್ಕತ್ತೆ. ಅದೇ 30,000 ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡಿದವರಿಗೆ 5 ಲಕ್ಷದವರೆಗೆ ಇನ್ಶೂರೆನ್ಸ್ ಕವರ್ ಸಿಕ್ಕತ್ತೆ. 1 ಲಕ್ಷ ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡಿದವರಿಗೆ 10 ಲ್ಯಾಕ್ಸ್ವರೆಗೂ ಅವರಿಗೆ ಇನ್ಶೂರೆನ್ಸ್ ಕವರ್ ಸಿಕ್ಕತ್ತೆ. ಬಟ್ ಈ ಯಾವ ಇನ್ಶೂರೆನ್ಸ್ ಕವರ್ಗೂ ಅವ್ರು ಏನು ಪ್ರೀಮಿಯಂ ಕಟ್ಟಬೇಕಾಗಿಲ್ಲ ಅಥವಾ ಅದನ್ನು ರಿನ್ಯೂ ಮಾಡಬೇಕಾಗಿಲ್ಲ. ಒಂದೇ ಒಂದು ಅದರಲ್ಲಿ ಅವರು ಹೇಳೋ ಒಂದು ಕಂಡೀಷನ್ ಏನಂದರೆ ಮಿನಿಮಮ್ ಬ್ಯಾಲೆನ್ಸನ್ನು ಮೇಂಟೈನ್ ಮಾಡಿ. ಇದು ಎಸ್ಪೆಷಲಿ ಎಲ್ಡರ್ಲಿ ಲೇಡೀಸ್ ಇದ್ದರೆ ಅಂಥವರು ಈ ಅಕೌಂಟನ್ನು ಏಂಜಲ್ ಅಕೌಂಟ್ ಮಾಡೋದ್ರಿಂದ ಅವ್ರಿಗೂ ಉತ್ತಮ. ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಬೆನಿಫಿಟ್ ಏನು ಕೊಟ್ಟಿದ್ದಾರೆ ಅಂದರೆ, ಒಂದು ವೇಳೆ ಏಂಜಲ್ ಅಕೌಂಟ್ ಹೊಂದಿರೋರು ಮಹಿಳೆ ಯಾರಾದ್ರೂ ಆಕ್ಸಿಡೆಂಟ್ ಮೂಲಕ ಏನಾದರೂ ಅವರಿಗೆ ಡೆತ್ ಆದ ಸಂಭವ ಬಂದರೆ ಆಗ 26 ಲಕ್ಷದವರೆಗೆ ಅವರಿಗೆ ಅವರ ಮನೆಯವರಿಗೆ ಅದರದ್ದು ಪರಿಹಾರ ರೂಪದಲ್ಲೂ ಕೊಡ್ತಾ ಇದ್ದಾರೆ. ಸೊ ಇದೊಂದು ಬೆನಿಫಿಟ್ ಇದೆ. ಒಳ್ಳೆ ಮಾಹಿತಿ ಹೇಳಿದ್ರಿ ಸವಿತಾ. ಹೌದು, ಒಳ್ಳೆ ಮಾಹಿತಿ ಹೇಳ್ತಾ ಇದ್ದೀರಾ. ಎಲ್ಲ ಮಹಿಳೆಯರಿಗೂ ಗೊತ್ತಾಗ್ಬೇಕು, ಇದು ಗೊತ್ತಾಗ್ಬೇಕಿದು. ಕ್ಯಾನ್ಸರ್ ಇವಾಗ ಕಾಮನ್ ಆಗ್ಬಿಟ್ಟಿದೆ. ಕಾಮನ್ ಆಗಿದೆ. ಅಷ್ಟೇ BP ಅಷ್ಟೇ ಕಾಮನ್ ಆಗಿದೆ. BP ಶುಗರ್ ಹೇಗಿದೆಯೋ ಹಾಗೆ ಕಾಮನ್ ಆಗೋಗ್ಬಿಟ್ಟಿದೆ. ಇದು ಮಾಡ್ಕೊಳ್ಳೋದು ಒಳ್ಳೇದು. ಏನು ಕಟ್ಟಂಗಿಲ್ವಲ್ಲ, ನಾವು ಬ್ಯಾಲೆನ್ಸ್ ಮೇಂಟೈನ್ ಮತ್ತೊಂದು ಏನು ಇಲ್ಲ ಇದರಲ್ಲಿ. ಅದನ್ನ ನೀವೇನು ಮೊನ್ನೆ ಏನೋ ನೀವು ವಾಟ್ಸಪ್ಪಲ್ಲಿ ಹಾಕಿದ್ ನೋಡ್ದೆಪ್ಪ, ನಿಮ್ಮ ಮನೆ ಹತ್ರ ನಿಮ್ಮ ತಾಯಿ ಮನೆ ಹತ್ರ ಆನೆ ಬಂದ್ಬಿಟ್ಟಿದ್ಯಲ್ಲ ಮನೆ ಹತ್ರನೇ. ಹೌದೌದು, ನೋಡಿ ಮಲ್ನಾಡಲ್ವಾ ತುಂಬಾ ಆನೆಗಳು ಬರ್ತಾ ಇರುತ್ತೆ. ಮೊನ್ನೆ ಈಗ ಹೋದ್ವಾರದಲ್ಲಿ ಬಂದು ಅದು ಪಪ್ಪಾಯ ಹಣ್ಣಿನ ಮರದಲ್ಲಿ ಎಲ್ಲ ಬೀಳ್ಸಿ ಹಾಳು ಮಾಡೋಗಿದೆ. ಬಾಳೆ ಮತ್ತೆ ಅಡಿಕೆ ಏನಿದ್ರು ತೆಂಗಿನ ಸಸಿಗಳ ತರ ಹಾಕಿದ್ರೆ ಹಣ್ಣಿನ ಗಿಡಗಳು ಏನು ಬಿಟ್ಟಿಲ್ಲ. ಎಲ್ಲ ಅವ್ನ ಮನೆ ಒಳಗೆ ನಿಂತ್ಕೊಂಡು ನನ್ನ ತಮ್ಮ ಕೂಗಿ ಓಡಿಸ್ತಾ ಇದ್ದಾನೆ. 3 ಆನೆಗಳು ಮನೆ ಬಾಗ್ಲಲ್ಲೇ ಬಂದಿದೆ. ಅದೇ ವಿಡಿಯೋ ನಾನು ಹಾಕಿದ್ದು. ಹೌದಾ? ನಾವು ಮೊದಲು ಸರ್ಕಸ್ ಅಲ್ಲಿ ಆನೆಗಳು ಪ್ರಾಣಿಗಳು ನೋಡ್ಬೇಕು ಅಂದ್ರೆ ಮನೆ ಬಾಗ್ಲಿಗೆ ಅವೇ ಬರ್ತಾ ಇದಾವಲ್ಲ. ಹೌದೌದು, ನಾವು ಕಾಡು ನಾಶ ಮಾಡಿ ಅವಕ್ಕೆ ನಿಲ್ಲಕ್ ಜಾಗ ಇಲ್ದಂಗ್ ಮಾಡಿದೀವಲ್ಲ, ಅದಕ್ಕೆ ಊರಲ್ಲಿ ಹೌದು, ಅದು ಭತ್ತದ ಮೂಟೆಗಳು ಸಹ ಇಟ್ಟಿದ್ದ ಅಲ್ಲಿ ಹೊರಗಡೆ. ಸ್ವಲ್ಪ ಹಿಂದಿನ ದಿವಸ ತಾನೇ ನಮ್ಮ ತಂದೆದು ಕಾರ್ಯ ಇತ್ತು, ತಿಥಿ ಕಾರ್ಯ ಅಂದ್ಬಿಟ್ಟು ಒಳಗಿಟ್ಟಿದ್ದ. ಇಲ್ಲ ಅಂತಿದ್ರೆ ಅದನ್ನೆಲ್ಲ ತಿಂದುಬಿಟ್ಟು ಹಾಳು ಮಾಡಿ ಗ್ಯಾರಂಟಿ ಹೋಗ್ತಿದ್ವು ಆನೆಗಳು. 3 ಆನೆ ಬಂದಿತ್ತು. 3 ಆನೆಗಳು ಬಂದು ಪಪ್ಪಾಯ ಹಣ್ಣು ನಾನು ನೋಡ್ಕೊಂಡ್ ಬಂದಿದ್ದೆ, ಕಿತ್ಕೊಂಡು ಹೋಗೋಣ ಅಂದವಳು ಹಂಗೆ ಬಂದಿದ್ದೆ. ಇಡೀ ಫುಲ್ ಎಲ್ಲ ಅದು ಹಣ್ಣನ್ನು ತಿಂದಿಲ್ವಂತೆ, ಪಪ್ಪಾಯ ಕಾಯಿಗಳು ತಿಂದಿಲ್ಲ. ಆ ಚಿಗುರು ಇರುತ್ತಲ್ಲ ಮರದ್ದು, ಅದನ್ನೆಲ್ಲ ತಿಂದು ಮರ ಬೀಳ್ಸಿ ಎಲ್ಲ ಮಾಡಿ ಹೋಗಿದೆ. ಅದೊಂದು ಆನೆದು ಮಲೆನಾಡು ಕಡೆ ಜನರ ಮೇಲೂ ಅಟ್ಯಾಕ್ ಮಾಡುತ್ತೆ. ಅದೊಂದು ನಿಜವಾಗ್ಲೂ ಒಂದು ಸಮಸ್ಯೆ, ದೊಡ್ಡ ಸಮಸ್ಯೆ. ಸಣ್ಣ ಸಮಸ್ಯೆ ಅಲ್ಲ, ಆನೆದು ದೊಡ್ಡ ಸಮಸ್ಯೆ. ಮತ್ತೆ ಚಿರತೆನೂ ಬರ್ತಾ ಇದೆಯಂತೆ. ಒಂದು ಚಿರತೆನೂ ಬಂದು ಕೂತಿದ್ದನ್ನ ನೋಡಿದ್ದಾರೆ ನಮ್ಮ ಮನೆ ಹತ್ರ, ನಾಯಿ ಮನೆ ಹತ್ರ ಕೂತ್ಕೊಂಡಿದ್ದು. ಆಮೇಲೆ ಕೋತಿಗಳು ಬರ್ತಾ ಇದೆ. ಆಮೇಲೆ ಇನ್ನೇನು ನವಿಲಿನ ಬಗ್ಗೆ ಹೇಳೋದೇ ಬೇಡ. ನವಿಲು ಗದ್ದೆಯಲ್ಲಿ ಎಷ್ಟು ಒಂದು 10 ಕ್ವಿಂಟಾಲ್ ಆದ್ರೂ ಭತ್ತ ತಿಂತಾವು. ಭತ್ತ ಬೆಳೆಸಿ ಮುಗಿಸೋಷ್ಟೊತ್ತಿಗೆ ಭತ್ತದ ಗದ್ದೆಲೇ ಇರ್ತವೆ. ಮತ್ತೆ ತುಂಬಾ ನವಿಲುಗಳಾಗಿದೆ. ಈ ರೈತರು ಹೇಗೆ ಅದರಿಂದ ಪಾರಾಗ್ತಾರೋ ಅದೇವ್ರಿಗೆ ಗೊತ್ತು. ಮೊನ್ನೆ ನಿಮ್ಮ ಹುಡುಕೊಂಡು ನಿಮ್ಮ ಮನೆಗೆ ಬಂದಿದೆ, ನೀವು ಇರ್ಲಿಲ್ಲ, ಎಲ್ಗೋಗಿದ್ರಿ? ನಾನು ನಮ್ಮ ಫ್ರೆಂಡ್ ಅತ್ತೆ ತೀರೋದ್ರು ಅಂದ್ಬಿಟ್ಟು ಹೋಗಿದ್ದೆ, ಮಾತಾಡ್ಸ್ಕೊಂಡ್ ಬರೋಣ ಅಂತ ಹೋಗಿದ್ದೆ. ಅವ್ರನ್ನ ಬೇರೆ ಊರು, ನಮ್ಮೂರ ಹತ್ರನೇ. ಅವ್ರೇನೋ ಬಿದ್ದು ತೀರೋದ್ರಂತೆ, ಬಿದ್ದು ಕಾಲ್ಜಾರಿ ಬಿದ್ದು ತೀರೋದ್ರಂತೆ.
ನೋಡ್ಕೊಂಬರೋಣ ಅಂತ ಹೋದೆ. ಆಮೇಲೆ ನಮ್ಮ ಮನೆ ಹತ್ರ ಅವ್ರ ಮನೆ ಹತ್ರ ಕರ್ಕೊಂಡು ಹೋದ್ಲು. ಹಿಂದೆ ತೋಟ ಇತ್ತು, ಇಲ್ಲೇ ಬಾವಿ ಹತ್ರ ಗಾಲ್ ಜಾರ್ಬಿಟ್ಟು ಬಿದ್ರು ಅಂತ. ಬಾವಿ ಒಳಗೆ ಬೀಳಲಿಲ್ಲ, ಅಲ್ಲೇ ಬಿದ್ದರು. ಆಮೇಲೆ ಅವರಿಗೆ ಇದೇ ಆಗಲಿಲ್ಲ, ತೀರೋಗ್ಬಿಟ್ರು ಅಂತ. ಆಮೇಲೆ ನಾನು ಅಂದ್ಕೊಂಡು ನಮ್ಮತ್ತೆ ಇನ್ನೂ ಗುಂಡ್ಕಲ್ಲಿದ್ದಂಗೆ ಇದ್ದಾರೆ ಅಂತ ಅಂದೆ. ಆಮೇಲೆ ನನಗೊಂದು ಜೋಕ್ಸ್ ಜ್ಞಾಪಕ ಬಂತು, ಎಲ್ಲೋ ಜೋಕ್ಸ್ ಕೇಳಿದ್ದೆ. ಆವಾಗ ಅವಳ ಸ್ನೇಹಿತೆ ಇಬ್ಬರು ಮಾತಾಡ್ಕೊಂಡು ಹೋಗ್ತಾರೆ, ನಮ್ಮ ಅತ್ತೆ ಹಿಂಗೆ ಕಾಲು ಜಾರಿ ಬಾವಿಲಿ ಬಿದ್ದರು ಅಂತ ಅವಳು ಹೇಳ್ತಾಳೆ. ಆವಾಗ ಇವಳು ಹೇಳ್ತಾಳೆ, ನಮ್ಮ ಅತ್ತೆ ಇನ್ನೂ ಗಟ್ಟಿಮುಟ್ಟಾಗಿದ್ದಾರೆ ಗುಂಡ್ಕಲ್ಲಿದ್ದಂಗೆ ಅಂತ ಅಂತಾರೆ. ಆವಾಗ ಅವಳು ಹೇಳ್ತಾಳೆ, ಅಯ್ಯೋ ನಮ್ಮ ಪ್ರಯತ್ನನೂ ಬೇಕು ಕಣೆ, ನೀನೇ ಅದೃಷ್ಟವಂತೆ ಅಂದಾಗ ನಮ್ಮ ಪ್ರಯತ್ನನೂ ಬೇಕು ಕಣೆ ಅಂತ ಅಂದಾಗ ಇಂಥವ್ರೆಲ್ಲ ಇದಾರಲ್ಲ. ಆಮೇಲೆ ನಾನು ಒಬ್ಬ ಅನ್ಕೊಂಡೆ. ಆ ಜೋಕ್ಸ್ ನಾನು ಕೇಳಿದ್ದೆ, ಅದ್ ನೆನಪು ಬಂತು. ಆದ್ರೆ ಪಾಪ ಅವಳು ಅವ್ರ ಅತ್ತೆನ್ ತುಂಬಾ ಚೆನ್ನಾಗಿ ನೋಡ್ಕೋತಾ ಇದ್ಲು. ಸುಮ್ನೆ ತಮಾಷೆಗೆ ಹೇಳ್ದೆ ನಾನು. ಏನ್ ಗೊತ್ತಾ, ಮನೇಲಿ ಹಿರಿಯವರು ಅಂತ ಇರ್ಬೇಕು. ಮನೆಗೊಬ್ರು ಹಿರಿಯವರು ಅಂತ ಇದ್ರೆ ಅದ್ರ ಲಕ್ಷಣನೇ ಬೇರೆ. ಅಲ್ಲ ಪಾಪ ಇವಾಗ ಅವ್ರನ್ನ ಮಾತಾಡಿಸ್ಕೊಂಡ್ ಬಂದೆ. ಈಗ ನಮ್ಮ ಮನೇಲಿ ನಮ್ಮ ಮೊಮ್ಮಗುನು ಮೊಮ್ಮಕ್ಕಳಿದಾರಲ್ವಾ, ಅವ್ರುಗಳೂ ಕೇಳ್ತಾಳೆ. ನನ್ನ ಮೊಮ್ಮಗಳು, ಅಜ್ಜಿ ನೀ ಯಾವಾಗ ಬರ್ತೀಯಾ? ಅವಳು ಫೋನ್ ಮಾಡಿದ ತಕ್ಷಣ ಮೊದಲನೇ ಮಾತೆ ಅವಳು ಬಾಯಿಂದ ಬರೋದು, ಅಜ್ಜಿ ಯಾಕೆ ಹೋಗಿದೀಯಾ, ಯಾವಾಗ ಬರ್ತೀಯಾ ಅನ್ನೋದೇ ಅವಳು ಬಾಯಿನಲ್ಲಿ ಬರೋದು. ಆಯ್ತಾ? ಅದು ನಮಗೆ ಅವಳಿಗೆ ಹೆಂಗ್ ಅನ್ಸುತ್ತೆ, ಅದಕ್ಕೋಸ್ಕರನಾರು ಮನೆಯಲ್ಲಿ ಹಿರಿಯರು ಇರ್ಬೇಕು. ಅಟ್ಲೀಸ್ಟ್ ನಾವಿಲ್ಲ ಅಂದ್ರೆ ಅವ್ರನ್ನ ಸುಧಾರಿಸ್ತಾರೆ, ಮಾಡ್ತಾರೆ. ಅವರಿಗೆ ಕತೆ ಹೇಳ್ಬೋದು. ಈ ಕಾಲದಲ್ಲಿ ಮದ್ವೆ ಆಗುವಾಗ್ಲೇ ಹೇಳ್ಬಿಡ್ತಾರಲ್ಲ, ಅತ್ತೆ ಮಾವ ಇರಬಾರ್ದು, ಯಾರು ಇರಬಾರ್ದು, ನಾವಿಬ್ರೇ ಇರ್ಬೇಕು, ಅದೆಲ್ಲ ಹೇಳ್ತಾರಲ್ಲ. ಕಂಡೀಷನ್ ಹಾಕೊಂಡೇ ಮದ್ವೆ ಆಗ್ತಾರಲ್ಲ. ಆದ್ರೆ ಮೊಮ್ಮಕ್ಳಿಗೆ ವಯಸ್ಸಾದವ್ರು ಎಲ್ಲ ಇರ್ಬೇಕು, ಅವ್ರಿಗೆ ಮಾರ್ಗದರ್ಶನ ಮಾಡೋರೇ ಇಲ್ಲ ಈಗ. ಮತ್ತೆ ಹಳ್ಳಿಲಿ ಇರಬಾರ್ದು, ಬೆಂಗಳೂರಲ್ಲಿ ಇರ್ಬೇಕು, ಗಂಡ ಹೆಂಡತಿ ಇರ್ಬೇಕು, ಜಮೀನ್ ಇರ್ಬೇಕು, ನೋಡಿಸ್ದೇ ಇದ್ರು ಪರವಾಗಿಲ್ಲ, ಇರ್ಬೇಕು, ಎಲ್ಲ ಇರ್ಬೇಕು. ಈಗ ಅದೇ ಹೆಣ್ಣುಗಳೇ ಸಿಗೋದೇ ಒಂದ್ ಪ್ರಾಬ್ಲಮ್ ಆಗೋಗಿದೆ ಈ ಕಡೆ. ಇದು ಹೆಣ್ಣು ಭ್ರೂಣ ಹತ್ಯೆ, ಹೆಣ್ಣು ಮಕ್ಳು ಅಂದ ತಕ್ಷಣ ಭ್ರೂಣ ಹತ್ಯೆ, ಅದು ಎಷ್ಟೇ ಸರ್ಕಾರ ಬಿಗಿ ಕಾನೂನು ಮಾಡಿದ್ರು ಅದು ಅವ್ಯಾತವಾಗಿ ನಡೀತಾನೆ ಇದೆ. ಎಲ್ಲೆಲ್ಲೋ ಕದ್ದು ಮಾಡ್ತಾ ಇದೆ. ಅದ್ರ ಮುಂದಿನ ಪರಿಣಾಮ ಇದೆಯಲ್ಲ, ಅದು ತುಂಬಾ ಘೋರವಾಗಿರುತ್ತೆ. ಪ್ರತಿಯೊಬ್ರು ತಾಯಂದ್ರು ಹೆಣ್ಮಕ್ಳು ತಿಳ್ಕೊಬೇಕು, ಜೀವನ ಅಂದ್ರೆ ಬರೀ ಸಿಟಿಲಿರೋದು. ಆ ಬೆಂಗಳೂರು ಸಿಟಿ ಜೀವನ ಅಂತೂ ಅಲ್ಲಿ ಹೋಗಿ ಅನುಭವಿಸೋರಿಗೆ ಗೊತ್ತು. ಏನೋ ಒಂದು ಒಳ್ಳೆ ಮನೆ, ಕಾರು, ಒಳ್ಳೆ ಸಂಬಳ ಆ ಥರ ಇದ್ರೆ ಸಿಟಿ ಜೀವನ ಚಂದ. ಇಲ್ಲಿ ಒಂದು ಸ್ವಲ್ಪ ಕಡಿಮೆ ಸಂಬಳ ತಗೊಂಡು ಬಸ್ ಹಿಡ್ದು ಡ್ಯೂಟಿಗೆ ಹೋಗು ಬಾ, ಅದೆಲ್ಲ ಬೆಂಗಳೂರಲ್ಲಿ ಮಳೆ ಬಂದ್ರೇನೆ ಇದು ಕಷ್ಟ. ಆ ಜೀವನ ಮಾಡೋದು ಇನ್ನೂ ಕಷ್ಟ ಇದೆ. ಆದರೆ ಹಳ್ಳಿ ಜೀವನ ಅದ್ರ ರುಚಿ ಅವ್ರಿಗೆ ಗೊತ್ತಿಲ್ಲ. ಅದಕ್ಕೇನೆ ಅವರು ಸಿಟಿಗೆ ಹೋಗೋಣ, ಅಲ್ಲಿ ಏನೋ ಭ್ರಮೇಲಿದ್ದಾರೆ. ಇವತ್ತಿನ ಯುವ ಜನಾಂಗ ಒಂದು ಭ್ರಮೇಲಿದ್ದಾರೆ. ಅದಕ್ಕೇನೆ ಅವರು ಸಿಟಿ ಕಡೆ ಬೆಂಗಳೂರು ಒಪ್ಕೊಬಿಟ್ಟಿದ್ದಾರೆ ಎಲ್ಲರೂ. ಬೆಂಗಳೂರು ಈಗ ನಮ್ಮ ಮಕ್ಳು ಬಂದ್ರೆ ಹಾಸನಲ್ಲಿ ಇರಕ್ಕೆ ಒಪ್ಪದಿಲ್ಲ. 2 ದಿನ ಆದ್ಕೂಳೆ ಬೆಂಗಳೂರಿಗೆ ಹೋಗ್ತೀವಿ ಹೊರಡ್ತೀವಿ ಅಂತ ಹೊರಟೇ ಬಿಡ್ತಾರೆ. ಅವ್ರಿಗೆ ಅಲ್ಲಿದ್ದು ಇದೆಲ್ಲ ಒಪ್ಕೊಬಿಟ್ಟಿದ್ಯಲ್ಲ. ಇಲ್ಲಿ ಇದ್ರೆ ಮನೇಲೇ ಇರ್ಬೇಕು. ನನ್ನ ಮೊಮ್ಮಗ ಚಿಕ್ಕದು 3.5 ವರ್ಷ, ನಾನ್ ಬೆಂಗಳೂರಿಗೆ ಹೋಗ್ತೀನಿ, ಹಾಸನಲ್ಲಿ ಇರಲ್ಲ ನಾನು, ನೀನು ಬಾಜಿ ಹಾಸನಿಗೆ, ಬೆಂಗಳೂರಿಗೆ ಹೋಗೋಣ ಬಾ. ಅವ್ರಿಗೆ ಏನಾಗಿದೆ ಗೊತ್ತಾ ಇವಾಗ ರತ್ನ, ನಮ್ಮೆಲ್ಲರ ಬಾಲ್ಯನ ಒಂದ್ ಸ್ವಲ್ಪ ನೆನೆಸ್ಕೊಳ್ಳಿ. ನಾವೆಲ್ಲ ಪ್ರೈಮರಿ ಸ್ಕೂಲು, ಮಿಡ್ಲ್ ಸ್ಕೂಲಲ್ಲೆಲ್ಲ ಓದ್ತಾ ಇದ್ದಾಗ ನಾವೆಲ್ಲ ಹಳ್ಳಿಗಳಲ್ಲೇ ಇದ್ರೂ ಸುತ್ತ ನಮ್ಮ ಬಾಲ್ಯ ಎಷ್ಟು ಸಂತೋಷವಾಗಿತ್ತು, ಖುಷಿಯಾಗಿತ್ತು. ನಾವು ಆಗ್ಲೇ ಮಕ್ಕಳು ಎಷ್ಟು ಅಂದ್ರೆ ಇಂಡಿಪೆಂಡೆಂಟ್ ಆಗಿ ಸ್ಕೂಲ್ಗೆ ಹೋಗೋದು ಬರೋದು. ಈಗಂತರ ಆಟೋ ಹತ್ಸು, ಅಪ್ಪ ಅಮ್ಮನೆ ಕರ್ಕೊಂಡು ಹೋಗ್ಬಿಡು, ಅದಿಲ್ಲ. ನಮ್ಮ ಪಾಡಿಗೆ ನಾವು ಮಳೆ ಆದ್ರೆ ಛತ್ರಿ ಹಿಡ್ಕೋಬೇಕು, ಬಿಸಿಲಾದ್ರೆ ಹಂಗೆ ಹೋಗ್ಬೇಕು. ಬೆಳಗ್ಗೆ ಒಂದ್ಸಲ ಹೋಗಿ ಮಧ್ಯಾಹ್ನ ಬಂದು ಊಟ ಮಾಡಿ ಪುನಃ ಹೋಗಿ ಎಲ್ಲ ಮಾಡಿ ಬರ್ತಿದ್ವಿ. ಅಲ್ಲಿ ಎಷ್ಟು ಕುಣಿತಿದ್ವಿ, ಆಡ್ತಿದ್ವಿ. ಅದೆಲ್ಲ ಈಗಿನ ಮಕ್ಕಳಿಗೆ ಬಾಲ್ಯನೇ ಇಲ್ಲಪ್ಪ. ಸೇಫ್ಟಿ ಇಲ್ಲಲ್ಲ ಸವಿತಾ ಅವ್ರೆ, ಸೇಫ್ಟಿನೇ ಇಲ್ಲಲ್ಲ ಹೆಣ್ಮಕ್ಳಿಗೆ. ಈಗ ಅವಾಗ 5-6 ಕಿಲೋಮೀಟರ್ ನಡ್ಕೊಂಡು ಸ್ಕೂಲ್ಗೆಲ್ಲ ಹೋಗೋರು ಹೆಣ್ಮಕ್ಳು. ಯಾವುದೇ ಒಂದು ಹೆದರಿಕೆ ಇರ್ತಿರ್ಲಿಲ್ಲ. ತಂದೆ ತಾಯಿಗೂ ಭಯ ಇರ್ಲಿಲ್ಲ, ಮಕ್ಕಳಿಗೂ ಭಯ ಇರ್ಲಿಲ್ಲ. ಮಕ್ಕಳು ಅಂದ್ರೆ ಅವ್ರ ಮಕ್ಕಳಷ್ಟೇ. ಅದು ಹೆಣ್ಣು ಮಕ್ಕಳಾಗ್ಲಿ ಗಂಡು ಮಕ್ಕಳಾಗ್ಲಿ, ಅವರೆಲ್ಲರೂ ಒಂದು ಊರಿನವರು ಅಥವಾ ಒಂದು ಬೀದಿಯವರು ಅಥವಾ ಅಕ್ಕಪಕ್ಕದ ಮನೆಯವರು ಎಲ್ಲರೂ ಒಟ್ಟಿಗೆ ಹೋಗಿ ಒಟ್ಟಿಗೆ ಬರ್ತಿದ್ರು. ಅದು ಬಹಳ ಚೆನ್ನಾಗಿ ಅನ್ನಿಸ್ತಿತ್ತು. ರತ್ನ, ನಿಮ್ಮ 6 ಕಿಲೋಮೀಟರ್, 6-6.5 ಕಾಡಲ್ವಾ? ಕಾಡ್ ಆದಿಲಿ ನಾನು
5-6ನೇ ಕ್ಲಾಸ್ ಹೋಗುವಾಗ ನಾನು ಒಬ್ಳೇ ಹೋಗ್ತಿದ್ದೆ. 5-6 ಕಿಲೋಮೀಟರ್ ಅಷ್ಟು ದೂರ ರಾಯರಕೊಪ್ಪಲು ಅಂತ ಆ ಸ್ಕೂಲಿಗೆ ನಾನು 5-6ನೇ ಕ್ಲಾಸು. ನಾನು 7ನೇ ಕ್ಲಾಸಿಗೆ ಹೋದಾಗ ನನ್ನ ತಂಗಿ ಜೊತೆಗೆ ಬಂದ್ಲು. ಅಣ್ಣ ಮಾಸ್ಟ್ರು ಮನೇಲಿ ಬಿಟ್ಟಿದ್ರು ಅಣ್ಣನ. ನಾನು ನಡ್ಕೊಂಡು ಹೋಗಿ ಬರ್ತಿದ್ದೆ ಆರಾಮಾಗಿ. ಅಂದರೆ ದಾರಿನೇ ಇರ್ತಾ ಇರಲಿಲ್ಲ, ಆ ಕಡೆ ಈ ಕಡೆ ಕಾಡು ಗಿಡ ಎಲ್ಲ ಬೆಳ್ಕೊಂಡಿರ್ತಿತ್ತು. ಅದ್ರ ಮಧ್ಯೆ ಹೋಗ್ಬೇಕಿತ್ತು. ಆ ಕಡೆಯಿಂದ ಎತ್ತುಗಳು ದನ ಬಂದಾಗ ಹಂಗೆ ಸೈಡಿಗೆ ಹೋಗಿ ಉತ್ಕೊಂಡು ಹಿಂಗೆ ಸುಮ್ಮನೆ ಕೂತ್ಕೋಬೇಕು. ಅದೆಲ್ಲ ಹೋದ್ಮೇಲೆ ಅದು ತಿವ್ದು ಬಿಡುತ್ತೆ ಅಂತ. ಆಮೇಲೆ ಕಾಫಿ ತೋಟದೊಳಗೆ ಮಧ್ಯದಲ್ಲಿ ಹೋಗುವಾಗ ಕಿತ್ಲೆ ಹಣ್ಣಂತೂ ಆಗ ಕೊಡಗಿನ ಕಿತ್ಲೆ ಏನು ಮರ ಮುರ್ಕೊಂಡ್ ಬೀಳುತ್ತೇನೋ ಅನ್ನಂಗೆ ಹೀಗೆ ಬಾಗ್ಬಿಟ್ಟಿರೋವು. ನಮಿಗೋ ಹೋಗುವಾಗ ಇನ್ನು ಮಕ್ಕಳಲ್ವಾ, ಆಸೆ. ಅದ್ರಲ್ಲಿ ಒಂದ್ ಸ್ವಲ್ಪ ದೊಡ್ಡ ಹುಡುಗಿಯರು ಕದ್ದು ಕೀಳೋರು. ಅಲ್ಲಿ ವಾಚ್ಮ್ಯಾನ್ ಇದ್ರು, ಅವ್ನ್ ಕಣ್ಣು ತಪ್ಸಿ ಕೀಳ್ತಾ ಇದ್ರು. ನಾವಿನ್ನು ಒಂದ್ಸಲ ಏನಾಯ್ತು ಹಿಂಗೆ ಹಾಕ್ಬಿಟ್ಟು, ಒಬ್ಳು ದೊಡ್ಡ ಹುಡುಗಿ, ಅವಳು 9th ಓದ್ತಾ ಇದ್ಲು, ನಾನು 5th. ನಾನು ಕಿತ್ಕೊಡ್ತೀನಿ ಆರಿಸ್ಕೊ ಅಂತ ಅಂದ್ಲು. ನಾನೇನ್ ಮಾಡ್ದೆ, ಅವಳು ಎದುರ್ಸೋಳು ಇಲ್ಲ ಅಂದ್ರೆ ಕಿತ್ಕೊಳ್ಳೋಣ ಅಂದ್ಬಿಟ್ಟು ಅವಳು ಹೋದ್ಲು. ಮರಕ್ಕೆ ಒಂದು ಚೂರು ಹಿಂಗೆ ಹತ್ತಿದ್ರೆ ಸಾಕು, ಅಷ್ಟೊಂದು ಕಿತ್ಲೆ ಹಣ್ಣು ಪಕ್ಕದಲ್ಲೇ ಕಿತ್ಕೊಂಡು ಡಬ್ಬದಲ್ಲಿ ಎಲ್ಲ ಬಾಕ್ಸಲ್ಲಿ ತುಂಬಿಕೊಂಡು ಅವಳು ಎಲ್ಲ ನನಗೆ 2 ಕೊಟ್ಟು ಬಿಡೋಳು. ಅವಳು ಫ್ರೆಂಡ್ಸ್ ಹತ್ರ ಎಲ್ಲ ಇದು ಮಾಡೋಳು, ತಿನ್ಕೊಂಡು ಮಜಾ ಮಾಡ್ಕೊಂಡು ಬರೋರು. ನಾನು ಆರಿಸ್ಕೊಳ್ಳೋದು. ಒಂದು ದಿವಸ ಈ ಗಂಡು ಮಕ್ಕಳು ಹೋಗ್ತಿದ್ದವರು ನೋಡಿ ಅಲ್ಲಿ ಸ್ಕೂಲ್ ಹತ್ರ ಎಲ್ಲ ತಿಂತಿದ್ದು ನೋಡ್ಬಿಟ್ಟು ಇವ್ರು ಇಲ್ಲೇ ಕೀಳ್ತಾರೆ ಅಂದ್ಬಿಟ್ಟು ಗೊತ್ತಾಗಿ ಆ ವಾಚ್ಮ್ಯಾನ್ಗೆ ಹೇಳ್ಬಿಟ್ಟಿದ್ದಾರೆ. ಆ ವಾಚ್ಮ್ಯಾನ್ ಏನ್ ಮಾಡ್ದ, ಕಾಯ್ಕೊಂಡು ಆ ಕಡೆ ಕೂತಿದ್ದಾನೆ. ಆಮೇಲೆ ಅವಳು ಕೀಳ್ತಾ ಇದ್ಲು. ನನ್ನ ಫ್ರೆಂಡ್ ಅವತ್ತೇ ನನ್ನ ಕ್ಲಾಸ್ಮೇಟ್ ಒಬ್ಳು ನಮ್ಮ ಮನೆಗೆ ಉಳ್ಕೊಳಕ್ ಬಂದಿದ್ಲು. ಅವಳ ಕೈಯಲ್ಲಿ ಬ್ಯಾಗು ನನ್ನ ಪುಸ್ತಕ ಎಲ್ಲ ಕೊಟ್ಬಿಟ್ಟು ಆರಿಸ್ಕೊಳೆ ಅಂದ್ಲು. ಆರಿಸ್ಕೊತಾ ಇದ್ವಾ, ಆರಿಸ್ಕೊತಾ ನಾನಿದ್ದೆ. ಅವಳು ಸುಮಾರು ಹಿಂಗೆಲ್ಲ ಬೀಳ್ಸಿದ್ಲು. ಕರೆಕ್ಟಾಗಿ ವಾಚ್ಮ್ಯಾನ್ ಬಂದ್ಬಿಟ್ಟ. ವಾಚ್ಮ್ಯಾನ್ ಬಂದ್ರೆ ನಾನು ಕಿತ್ಲೆ ಹಣ್ಣು ಕೈಯಲ್ಲಿ ರೆಡ್ ಹ್ಯಾಂಡ್ ಆಗಿ ಇಟ್ಕೊಂಡ. ಆಮೇಲೆ ತಗೊಳ್ಳಿ ಅಲ್ಲಿ ನಡೀರಿ ಸಾವ್ಕಾರರ ಹತ್ರ ಹೋಗೋಣ, ನೀವು ದಿನ ಹಿಂಗೆ ಕೀಳ್ತೀರಾ ಕಿತ್ಲೆ ಹಣ್ಣೆಲ್ಲ, ಎಷ್ಟು ಲಾಸ್ ಮಾಡ್ತೀರಾ ಅವರು ಕಾಂಟ್ರಾಕ್ಟ್ ಮಾಡ್ಕೊಂಡಿರೋರಿಗೆ ಅಂದ್ಬಿಟ್ಟು ಸಾವ್ಕಾರರ ಹತ್ರ ಸ್ವಲ್ಪ ದೂರ ಅಲ್ಲೇ ಕಾಫಿ ಕಣದಲ್ಲಿ ಪಲ್ಪರ್ ಮಾಡಿರ್ತಾರಲ್ಲ ಅದರಲ್ಲಿ ಬೀಜ ಎಲ್ಲ ಒಣಗಿಸೋದೆಲ್ಲ ಅವ್ರು ಸಾವ್ಕಾರರಲ್ಲಿದ್ರು. ನಾನು ಅಳಕ್ಕೆ ಏನ್ ಮಾಡ್ತಾರೋ ಏನೋ ಅಂತ ಎದ್ರಿ ಅಳ್ತಾ ಇದ್ದೀನಿ. ಅವನೇನು ಮಾಡ್ಲಿಲ್ಲ, ಬೈಲಿಲ್ಲ, ಏನು ಹೊಡಿಲಿಲ್ಲ. ಕರ್ಕೊಂಡು ಹೋದ ಕೈಯಲ್ಲಿ ಕಿತ್ಲೆ ಹಣ್ಣು ಹಿಡಿಸ್ಕೊಂಡು. ಅವ್ರು ಸದ್ಯ ಯಾರ ಮಕ್ಕಳು ನೀವು ಅಂತ ಕೇಳಿದ್ರು. ಆಮೇಲೆ ಇನ್ನಂಗೆ ಮಾಡಬೇಡಿ ಅಂದ್ಬಿಟ್ಟು ಇದು ಮಾಡಿದ್ರು, ಕಳಿಸ್ಬಿಟ್ರು. ನಾವು ಓಡಿದ್ದೆ. ಸ್ಕೂಲಿಗೆ ಬಂದ್ರೆ ಸ್ಕೂಲ್ ಬೆಲ್ಲಾಗಿದೆ. ಆಮೇಲೆ ಆ ಗಂಡು ಮಕ್ಳೆಲ್ಲ ಯಾವಾಗ್ಲೂ ನಮ್ಮನ್ನ ನೋಡಿದ್ರೆ ಕಿತ್ಲೆ ಹಣ್ಣು ಅಂತ ಕೂಗೋರು. ಈಗ್ಲೂ ಅದೇನು ಆಗ ಅಂತ ಪೇಚಿನ ಪ್ರಸಂಗ. ನಾನು ನನ್ನ ಹತ್ರ 2 ರೂಪಾಯಿ ಇದೆ ಕೊಡ್ತೀನಿ, ಬಿಟ್ಬಿಡಿ ಅಂತ ನಾನು ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಆ ವಾಚ್ಮ್ಯಾನ್ನ. ನಡೀರಿ 2 ರೂಪಾಯಿ ಕೊಡ್ತೀಯಾ, ನೀನ್ ಇಷ್ಟು ತುರುಕ್ ಮೆಣಸಿನ್ಕಾಯಿ ತರ ಇದೆಯಾ, ಕದೀತೀಯಾ ಕಿತ್ಲೆ ಹಣ್ಣು ಅಂತ ಹೇಳ್ಬಿಟ್ಟು ಸದ್ಯ ನಮಗೇನು ಹಿಂಸೆ ಮಾಡ್ದಂಗೆ ಬಿಟ್ರು. ಈ ಕಾಲದಲ್ಲಾದ್ರೆ ಒಬ್ಬೊಬ್ರೆ ಎಲ್ಲಿ ಓಡಾಡಕ್ಕಾಗತ್ತೆ, ಆ ತರದ ಅನುಭವಗಳು ಸಿಗಲ್ಲ. ಕಾಲದಲ್ಲಿ ಮನೆ ಅವಾಗ ಹಣ್ಣು ಕದ್ದು ತಿಂದ್ರು ಎಷ್ಟು ಟೇಸ್ಟ್ ಆಗಿರ್ತಿತ್ತು. ಈಗಿನ ಕಾಲದಲ್ಲಿ ಮನೇಲಿ ಟೇಬಲ್ ಮೇಲಿದ್ರು ಮಕ್ಕಳು ಬೇರೆ ಇರ್ತಿತ್ತು. ನಮ್ಗೆ ಕದ್ದು ತಿನ್ನೋದು, ನಾವು ಸ್ಕೂಲಿಂದ ತಿನ್ನೋದು, ಅದ್ರದ್ದು ಟೇಸ್ಟೇ ಬೇರೆ. ಸ್ಕೂಲಿಂದ ಬರೋಷ್ಟೊತ್ತಿಗೆ 6 ಕಿಲೋಮೀಟರ್ ನಡಿಬೇಕಲ್ಲ, ಹೊಟ್ಟೆ ಹಸ್ತಿರೋದು. ದಾರಿಲಿ ಏನ್ ಸಿಗ್ಲಿ, ಹುಣಸೆಕಾಯಿ ಸಿಗ್ಲಿ, ನಲ್ಲಿಕಾಯಿ ಸಿಗ್ಲಿ, ಹಲಸಿನಕಾಯಿನ ಇದು ಕೈವಾರ ಬರುತ್ತಲ್ಲ ಜಾಮಿಟ್ರಿ ಬಾಕ್ಸ್ ಅಲ್ಲಿ, ಇಷ್ಟಿಷ್ಟು ಪುಟ್ಟ ಹಲಸಿನಕಾಯಿನ ಅದ್ರಲ್ಲೇ ಹಿಂಗ್ ಇದ್ ಮಾಡ್ಕೋತಾ ಇದ್ವಿ. ಹಲಸೂರು ಎಸ್ಟೇಟ್ ಒಳಗೆ ಬರುವಾಗ ಹಲಸಿನ ಹಣ್ಣು ಬೇಕಾದಷ್ಟು, ಅದನ್ನ ಕಿತ್ರೆ ಯಾರು ಬೈತಾ ಇರ್ಲಿಲ್ಲ. ಅದೆಲ್ಲ ಹಂಗೆ ಕೊಳ್ತೋಗೋದು. ಹೊಟ್ಟೆ ಹಸಿವಿಗೆ ಅದನ್ನೆಲ್ಲ ಹಿಂಗ್ ಮಾಡ್ಕೊಂಡು ತಿನ್ಕೊಂಡು ದಾರಿಲಿ ಬರ್ತಾ ಇದ್ವಿ. ಒಂದೊಂದ್ ತರ ಮಜಾ ಮಾಡಿದೀವಾ. ಈಗಿನ ಮಕ್ಳಿಗೆ ಅದ್ರದ್ದು ಅದೆಲ್ಲ ಇಲ್ಲವೇ ಇಲ್ಲ. ಮಲ್ನಾಡಲ್ಲಿ ಇನ್ನೊಂದು ನಿಮ್ಗೆ ವಿಶೇಷ ಗೊತ್ತಾ, ಬಹುಶಃ ಬಹಳಷ್ಟು ವೀಕ್ಷಕರಿಗೆ ಗೊತ್ತಿಲ್ಲ ಅಥವಾ ಈ ಸಿಟಿನಲ್ಲಿರೋ ಜನರು ಗೊತ್ತಿಲ್ಲ. ಹಲಸಿನಣ್ಣಲ್ಲಿ 2 ಬಗೆ ಇದೆ ಗೊತ್ತಾ, ಒಂದು ಬಕ್ಕೆ, ಒಂದು ಇನ್ನೊಂದು ಬಿಳುವ. ಆ ಬಿಳುವನ ನಮ್ಮ ಮಕ್ಕಳೆಲ್ಲ ಚಿಕ್ಕವ್ರು ಇರುವಾಗ ಊರಿಗೆ ಹೋಗೋರಲ್ಲ, ಅವಾಗ ರಜಕ್ಕೆ, ಬೇಸಿಗೆ ರಜಕ್ಕೆ, ಆವಾಗ ಅದು ಹಣ್ಣು ಅದು ಹಿಂಗ್ ಸಿಗಿದ್ರೆ ಬಂದ್ಬಿಡುತ್ತೆ. ಎಲ್ರು ಹಲಸಿನಣ್ಣು ಅಂದ್ರೆ ಅಯ್ಯೋ ಕುಯ್ಬೇಕು, ಅದು ಕಷ್ಟಪಡ್ಬೇಕು ಇದೆ. ಇದಾದ್ರೆ ಅದು ಹಿಂಗೆ ಹಿಸಿದ್ರೆ ಬರುತ್ತೆ. ಇವರೆಲ್ಲ ಕಡ್ಡಿನಲ್ಲಿ, ಆ ಕಡ್ಡಿನಲ್ಲಿ ಚುಚ್ಕೊಂಡು ತಿನ್ನೋರು. ಬಹುಶಃ ಬಹಳಷ್ಟು ಜನಕ್ಕೆ ಅದು ಗೊತ್ತೇ ಇಲ್ಲ, ಆ ತರನು ತಿನ್ಬಹುದು. ಅದ್ರಲ್ಲಿ ಹಣ್ಣಿಟ್ಟು ಅಂತ ಮಾಡೋರು, ಹಣ್ಣಿಟ್ಟು, ಇಡ್ಲಿ, ಅದೇ ಕಡುಬು, ದೋಸೆ, ಅಯ್ಯೋ ರುಚಿಯಾದ ಹಪ್ಪಳ ಬಹಳ ಚೆನ್ನಾಗಿ ಮಾಡೋರು. ಅಂದ್ರೆ ಬರೀ ಹಲಸಿನ ತೊಳೆ ಹಾಕಿ ಅಕ್ಕಿ ಹಾಕಿ ಮಾಡಿದ್ರೇನೆ ಸ್ವೀಟ್ ಬಂದ್ಬಿಡೋದು. ಈಗಿನ ತರ ಎಕ್ಸ್ಟ್ರಾ ಅದಕ್ಕೆ ಸಿಹಿ ಹಾಕೋ ಅಗತ್ಯನೇ ಇರ್ತಿರ್ಲಿಲ್ಲ.
ಅಷ್ಟು ಚೆನ್ನಾಗಿರೋದು. ಆ ಬಿಳುವ ಹಣ್ಣಂತೂ ಹಿಂಗೆ ಕೈಯಲ್ಲಿ ತೆಗೆದು ಜರಡಿಲಿ ಹಾಕಿ ಈಗಂದ್ರೆ ಹಾಗೆ ಒಳ್ಳೆ ಜೇನ್ ಇಳಿದಂಗೆ ಇಳಿತಾ ಇರ್ತಿತ್ತು. ಅದ್ರೊಳಗೆ ರವೆ ಹಾಕಿ ಎಲ್ಲ ಫುಡ್ ಮಾಡಿದ್ರೆ ಒಳ್ಳೆ ಚೆನ್ನಾಗಿರ್ತಿತ್ತು. ಇಡ್ಲಿ ದೋಸೆ ಎಲ್ಲ ತುಂಬಾ ಚೆನ್ನಾಗಿರ್ತದೆ. ಹೌದೌದು, ಈಗಲೂ ಮಲ್ನಾಡ್ ಕಡೆ ಮಾಡ್ತಾರೆ. ಗೊತ್ತಿಲ್ಲ ಒಟ್ಟಾರೆ, ತಿನ್ನಲ್ಲ ಅವ್ರು. ಹಣ್ಣಲ್ಲಿ ದೋಸೆನ ಅಂತಾರೆ. ಅಲ್ಲ, ಇನ್ನೂ ಒಂದಿದೆ ನಮ್ ಕಡೆ ಎಲ್ಲ ಹಲಸಿನಕಾಯಿನೇ ಕಟ್ ಮಾಡ್ಕೊಂಡು ತಿಂತಾರೆ. ಅದಕ್ಕೆ ಜೇನು ನಾವೆಲ್ಲ ಕೆಲವರೆಲ್ಲ ಇದ್ರ ಹಿರಳೆಕಾಯಿ ರಸ, ಅದಕ್ಕೆ ಉಪ್ಪು ಮತ್ತೆ ಖಾರದ ಪುಡಿ ಎಲ್ಲ ಹಾಕೊಂಡು ತಿಂತಾರೆ. ನಮ್ಮ ಮನೆಯಲ್ಲಿ ಇವತ್ತುನು ಅವ್ರ ಅಣ್ಣ ತಂಗಿಯರು ಅವ್ರ ಮಕ್ಕಳು ಎಲ್ಲ ಕೂತ್ರೆ ಒಂದ್ ದೊಡ್ಡ ಇಷ್ಟಪ್ಪ ಹಲಸಿನಕಾಯಿ ಆಗ್ಲಿ ಅದು ಕ್ಲೋಸ್ ಅಲ್ಲೇ. ಅಷ್ಟು ನಮೀಗ ಅಷ್ಟು ತಿಂದ್ರೂ ಸಾಲ್ತಾ ಇರ್ಲಿಲ್ಲ ನಮ್ಗೆ ಅಷ್ಟು. ಈಗಿನ ಮಕ್ಳಿಗೆ ತೋಳೆ ಎಲ್ಲ ರೆಡಿ ಮಾಡಿ ಟೇಬಲ್ ಮೇಲೆ ಇಟ್ರು ಹಲಸಿನ ಹಣ್ಣು ಬೇಡ ಯಾವನ್ನೂ ಬೇಡ, ಏನು ಬೇಡ, ಮೊಬೈಲ್ ಇದ್ರೆ. ಈಗ್ಲೂ ನಾನು ಹಲಸಿನ ಕಾಯಲ್ಲಿ ಸ್ವಲ್ಪ ಬಲ್ತಿರೋ ಕಾಯಿ, ತುಂಬಾ ಹಣ್ಣು ಆಗಿರ್ಬಾರ್ದು, ಕಾಯಲ್ಲಿ ಸೊಂಟೆ ಅಂತ ಮಾಡ್ತೀವಿ, ಅದನ್ನ ಸಣ್ಣಗೆ ಸೀಳ್ಬಿಟ್ಟು ಅದನ್ನ ಎಣ್ಣೆಲಿ ಕರೆದು ಸ್ವಲ್ಪ ಮೇಲೆ ಉಪ್ಪಿನ ನೀರನ್ನ ಕರಿವಾಗ್ಲೇ ಉಪ್ಪು ನೀರನ್ನ ಚಿಮ್ಕಿಸ್ಬೇಕು. ಅದಾದ್ಮೇಲೆ ತೆಗೆದು ಖಾರದ ಪುಡಿ ಸ್ವಲ್ಪ ಬೇಕು ಅಂದ್ರೆ ಉಪ್ಪು ಅಷ್ಟೇ ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಮತ್ತೆ ಆ ತೋಳೆ ಮೇಲೆ ಒಂದು ತೆಳುವಾದ ಸಿಪ್ಪೆ ಬರುತ್ತೆ ಪದ್ರ, ಅದನ್ನು ಎಣ್ಣೆಲಿ ಕರೆದ್ಬಿಟ್ಟು ಮಾಡಿದ್ರೆ ಅದು ಏನು ಅಂತಾನೆ ಗೊತ್ತಾಗಲ್ಲ, ಗರಿ ಗರಿಯಾದ ಇದು ಬಂದಿರುತ್ತೆ, ಚಿಪ್ಸ್ ತರ ಆಗಿರುತ್ತೆ. ಮಾದೋಳೆ ಅಂತ ಅಲ್ಲ, ಅದ್ರದ್ದು ಕಿರ್ದೋಳೆ ಮಾದೋಳೆ ಇಲ್ಲ, ಕಿರ್ದೋಳೆ ಅಲ್ಲ, ಹಣ್ಣಿನ ಬೀಜದ ಮೇಲೆ ಒಂದ್ ಸಿಪ್ಪೆ ಬರುತ್ತೆ ತೆಳುವಾದ, ಅದನ್ನ ಎಸಿತೀವಲ್ಲ ಅದನ್ನು ಕರಿತೀನಿ ನಾನು, ಕರೆದ್ಬಿಟ್ಟು ಮಾಡಿದ್ದೆ, ತುಂಬಾ ಚೆನ್ನಾಗಿರುತ್ತೆ. ಅದು ಹೌದು, ಅದ್ರ ಮೇಲೆ ಬರುತ್ತಲ್ಲ, ಅದು ಕಾಯಿನ ಮೇಲೆ ಅದು ಬೀಜದ ಮೇಲೆ ಬರುತ್ತೆ ಒಂದು, ಅದನ್ನ ತೆಗೆದ್ಬಿಟ್ಟು ಹೀಗೆ ಬಿಡಿಸಿದ್ರೆ ಒಂಥರ ತೆಳು ಗಾಜಿನ ತರ ಇರುತ್ತಲ್ಲ, ಅದನ್ನ ಕರೆದು ಬೇಗ ಅದು ಆಗ್ಬಿಡುತ್ತೆ ಗರಿ ಗರಿಯಾಗಿ. ಅದನ್ನ ತೆಗೆದು ಉಪ್ಪು ಖಾರದ ಪುಡಿ ಎಲ್ಲ ಉದುರಿಸಿ ಅದು ಒಂಥರ ಒಳ್ಳೆ ಚಿಪ್ಸ್ ತರ ಆಗುತ್ತೆ. ಮತ್ತೆ ಬೀಜನ ಬೇಯಿಸ್ಬಿಟ್ಟು ಅದನ್ನ ತೆಗೆದು ಮಿಕ್ಸಿಲಿ ರುಬ್ಬಿ ಬೆಲ್ಲ ಕಾಯಿ ಎಲ್ಲ ಹಾಕ್ಬಿಟ್ಟು ಏಲಕ್ಕಿ ಎಲ್ಲ ಹಾಕ್ಬಿಟ್ಟು ಹೋಳಿಗೆ ಮಾಡಿದ್ರೆ ಅದು ಚೆನ್ನಾಗಿರುತ್ತೆ. ನಾವ್ ಹೆಂಗ್ ಉಪಯೋಗಿಸ್ಕೋತೀವೋ ಆ ತರ ಮಾಡ್ಕೋಬಹುದು. ಅಷ್ಟೇ, ಯಾವ್ದೂನು ಅದ್ರಲ್ಲಿ ವೇಸ್ಟ್ ಅನ್ನೋದೇ ಇಲ್ಲ. ಪ್ರತಿಯೊಂದು ಬೀಜ ಆಗ್ಲಿ ಹಣ್ಣಾಗ್ಲಿ, ಹಲಸಿನ ಮರ ಫರ್ನಿಚರ್ಗೆ ಪ್ರತಿಯೊಂದಕ್ಕೂ ಉಪಯೋಗ. ಅದ್ರ ಎಲೆಲು ಕಡುಬು ಎಲ್ಲ ಮಾಡ್ತಾರಲ್ಲ, ಎಲೆನ ಕೊಟ್ಟೆ ಬೆಂಗಳೂರು ಕಡೆ ಕೊಟ್ಟೆ ಕಡುಬು ಮಾಡ್ಬಿಟ್ಟು ಮಾಡ್ತಾರೆ. ಮತ್ತೆ ರತ್ನ, ನಿಮ್ಮನೆಯವರು ಎಲ್ಲಿ ಮಾರ್ಕೆಟ್ಗೆ ಏನಾದ್ರು ಹೋದ್ರ ತರಕಾರಿ ಎಲ್ಲ ತರಕ್ ಹೋಗಿದ್ರ? ಇವತ್ತು ಅಂಗಡಿಗೆ ಹೋಗ್ಬೇಕಿತ್ತು, ಸ್ವಲ್ಪ ಅಂಗಡಿಗೆ ಹೋಗ್ತಾರೆ. ಅದು ನಾಳೆ ನಮ್ಮ ತಂದೆದು ತಿಂಗಳದು ತಿಥಿ ಕಾರ್ಯ ಇದೆ. ಅವರು 97 ವರ್ಷ ಬದುಕಿದ್ರು, ಆರೋಗ್ಯವಾಗಿದ್ರು, ಚೆನ್ನಾಗಿದ್ರು. ಹೋದ್ ತಿಂಗಳು ತೀರೋಗ್ಬಿಟ್ರು, ನಿಮ್ಗೂ ಹೇಳಿದ್ನಲ್ಲ. ಹೇಳಿದೆ, ಆದ್ರೆ ನೋಡಿ ಪಾಪ ನಿಮ್ಮನ್ನ ಅವಾಗ ಮಾತಾಡ್ಸಕ್ ಬರ್ಬೇಕು ಅಂತ ಎಷ್ಟು ಪ್ರಯತ್ನ ಪಟ್ಟೆ. ಆದ್ರೆ ನಮ್ಮದೇ ಕೆಲವು ಈ ಹಳ್ಳಿಗಳಲ್ಲಿ ನಮ್ದೇ ಏನೇನೋ ಸಮಸ್ಯೆಗಳು. ಫೋನ್ ಮಾಡಿದ್ರಲ್ಲ, ಫೋನ್ ಮಾಡಿ ಮಾತಾಡ್ಸಿದ್ರಿ. ಇವತ್ತು ಬಂದಂಗೂ ಆಯ್ತು, ನಿಮ್ಮನ್ನೆಲ್ಲ ಮಾತಾಡಿಸ್ದಂಗಾಯ್ತು ಅನ್ನೋದು. ನಿಮ್ಮನ್ನಂತೂ ನಾನು ಬ್ಯಾಂಕ್ ಅಲ್ಲೇ ಹೋಗುವಾಗ ನೋಡಿದ್ದು, ಮತ್ತೆ ಇವತ್ತೇ ನೋಡ್ತಾ ಇದ್ದೀನಿ. ಅಂದ್ರೆ ಇವತ್ತಿಲ್ಲೊಂದ್ ಸೇರೋ ಅವಕಾಶ ಸಿಕ್ತಲ್ಲ ನಮ್ಮೆಲ್ಲ. ನಾನು ನಾಳೆ ಊರಿಗೆ ಹೋಗ್ಬೇಕು. ಇವತ್ತು ತಿಂಡಿ ಎಲ್ಲ ಮಾಡ್ಕೊಂಡು ಸ್ವಲ್ಪ ಅವ್ರಿಗೆ ಇಷ್ಟವಾದ ಸಿಹಿ ತಿಂಡಿ ತುಂಬಾ ಇಷ್ಟ ಅವರಿಗೆ, ಒಂದ್ ಸ್ವಲ್ಪ ಏನಾದ್ರೂ ಸಿಹಿ ತಿಂಡಿ ಮಾಡ್ಕೊಂಡು ಹೋಗ್ತೀನಿ. ಈ ಕಡೆ ಎಲ್ಲ ಆತರ ಮಾಡೋದಿದೆ. ನಮ್ ಕಡೆ ನಿಮ್ ಮನೆಯವರು ಮಾರ್ಕೆಟ್ಗೆ ಹೋದ್ರೆ ಅಂಗಡಿಗೆ ಹೋದ್ರೆ ಏನ್ ಹೇಳಿದ್ದನ್ನೆಲ್ಲ ಅಚ್ಚುಕಟ್ಟಾಗಿ ತರ್ತಾರೆ. ಆದ್ರೆ ನಮ್ಮ ಮನೆಯವರು ಮರವು ಎಂತದ್ದು ಅಂದ್ರೆ 3 ವಸ್ತು ಹೇಳಿದ್ರೆ ಅವ್ರಿಗೆ 3 ಸಲ ಫೋನ್ ಮಾಡ್ಬೇಕು. ಅಂಗಡಿ ಮುಂದೆ ನಿಂತ್ಕೊಳ್ತಾರೆ. ಏನ್ ಹೇಳಿದ್ದೆ? ಹಾಲಾಯ್ತು. ಆಮೇಲೆ ಮೊಸರು ಆಯ್ತು. ಆಮೇಲೆ ಇನ್ನೊಂದೇನೋ ಹೇಳಿದ್ಯಲ್ಲ, ಕೊತ್ತಂಬರಿ ಸೊಪ್ಪು ಅಷ್ಟು ಆಯ್ತು. ಬಟ್ ಹಾಲಂಗಡಿಯಿಂದ ಕೊತ್ತಂಬರಿ ಸೊಪ್ಪು ಅಂಗಡಿಗೆ ಹೋಗೋಷ್ಟೊತ್ತಿಗೆ ಕೊತ್ತಂಬರಿ ಸೊಪ್ಪು ಅನ್ನೋದೇ ಮರ್ತು ಹೋಗುತ್ತೆ. ಇದಕ್ಕಿಂತ ಇನ್ನ ನೀವು ಹೇಳ್ತೀನಿ, ಮುಂಚೆ ಎಲ್ಲ ಈಗಿನ ತರ ಕಾರ್ ಎಲ್ಲ ಇರ್ಲಿಲ್ಲ, 2 ವೀಲರು. ನನ್ನನ್ನ ಅಲ್ಲಿ ಅವ್ರಿಗೆ ಮತ್ತೆ ಅವ್ರಿಗೆ ಯಾಕೆ ಮರವಾಗತ್ತೆ ಅಂದ್ರೆ ಅವ್ರಿಗೆ ಮಾತು ಕಡೆ ಗಮನ ಜಾಸ್ತಿ. ಮಾತು ಅಲ್ಲಿ ಯಾರಾದ್ರು ದಾರಿಲಿ ಸಿಕ್ಕರೆ ಇಲ್ಲಿ ಕಾರ್ ಸ್ಕೂಟ್ರಲ್ಲಿ ನಿಲ್ಸಾಯ್ತು, ಅಲ್ಲಿ ಮಾತಾಡ್ತಿದ್ದಾಯ್ತು. ಮಾತಾಡಿದ್ಮೇಲೆ ನಾನು ಇಲ್ಲಿ ಇದೀನಿ ಅನ್ನೋದೇ ಮರೆತು ಹೊಟ್ಟೋಗಿದ್ದಾರೆ ಎಷ್ಟೋ ಸಲ. ಊರಲ್ಲಿ ಮನೆಗೆ ಬಂದ್ಮೇಲೆ ಸವಿತಾ ಎಲ್ಲಿದ್ದಾಳೆ ಅಲ್ಲೇ ಬಿಟ್ಟು ಬಂದಾಯ್ತು ರೋಡಲ್ಲೇ ಮರ್ತು ಬಂದಿದ್ದಾರೆ. ಒಂದ್ಸಲ ಅಲ್ಲ, ಇದು ಬೇಕಾದಷ್ಟು ಸಲ
ಅದು ಇದು ಒಂದು ಮರವಿನ ಉದಾಹರಣೆ. ಇದು ಒಂದು ಉದಾಹರಣೆ. ಮರುವು ಅಂದ್ರೆ ಬೆಳಗ್ಗೆ ಒಂದು ಜೋಕ್ ಆಯ್ತು. ನಾನು ದೇವಸ್ಥಾನಕ್ಕೆ ಹೋಗಿದ್ದೆ. ದೇವಸ್ಥಾನದಲ್ಲಿ ದೇವರಿಗೆಲ್ಲ ಅಲ್ಲ ಏನೋ ಒಂಚೂರು ತಗೋಬೇಕಿತ್ತು. ಒಂದು ಅಂಗಡಿಗೆ ಹೋದೆ. ಅಂಗಡಿಯಲ್ಲಿ ಅವ್ರು ಸ್ಲಿಪ್ಪರ್ ಬಿಚ್ಚಿ ಒಳಗೆ ಬನ್ನಿ ಅಂದರು. ಸ್ಲಿಪ್ಪರ್ ಬಿಚ್ಚಿ ಒಳಗೆ ಹೋದೆ. ಅಷ್ಟೊತ್ತಿಗೆ ಇನ್ನೊಬ್ರು ಬಂದರು ಅಂಗಡಿಗೆ. ಅವರು ಸ್ಲಿಪ್ಪರ್ ಬಿಚ್ಚಿ ಒಳಗೆ ಬಂದರು. ನಾನು ತೊಗೊಂಬಿಟ್ಟು ಅವ್ರು ಸ್ಲಿಪ್ಪರ್ ಹಾಕ್ಕೊಂಡು ಹೊರಗಡೆ ಬಂದಿದ್ದೀನಿ. ನನಗೆ ಗೊತ್ತಾಗಿಲ್ಲ ಅದು. ಮತ್ತು ದೇವರಿಗೆ ರೋಡಲ್ಲೇ ನಿಂತ್ಕೊಂಡು ನಮಸ್ಕಾರ ಮಾಡಿಬಿಟ್ಟು ಕೆಳಗೆ ನೋಡಿದೆ. ಕೆಳಗೆ ನೋಡಿದಾಗ ಸ್ಲಿಪ್ಪರು ಬೇರೆಯವ್ರದ್ದು ಹಾಕಿತ್ತಲ್ಲ. ಅಯ್ಯೋ ನನ್ನ ಸ್ಲಿಪ್ಪರ್ ಇಲ್ಲ, ಯಾರೋ ಕತ್ಕೊಂಡು ಹೋದ್ರು ಅಂತ ಅಲ್ಲಿ ನ್ಯೂಸೆನ್ಸ್ ಕ್ರಿಯೇಟ್ ಮಾಡಿದೆ. ಎಲ್ಲರಿಗೂ ಹೇಳ್ದೆ, ಇಲ್ಲಿ ಯಾರೋ ನನ್ನ ಸ್ಲಿಪ್ಪರ್ ಇಟ್ಟಿದ್ದನ್ನು ತೊಗೊಂಡೋದ್ರು ಅಂತ ಹೇಳಿ. ಅದು ನೋಡಿದರೆ ಅವರು ಈ ಅಂಗಡೀಲಿ ಇದ್ದಿದ್ದು ಇನ್ನೊಬ್ಬರು ನನ್ನನ್ನು ಕೂಗ್ತಾ ಇದ್ದಾರೆ, ನನ್ನ ಸ್ಲಿಪ್ಪರ್ ನೀವು ಹಾಕೊಂಡು ಹೋಗಿದ್ದೀರಾ ಮೇಡಮ್, ಬನ್ನಿ. ನನಗೆ ಅವಮಾನ ಆಗ್ಬಿಟ್ಟು ಸೀದಾ ಆಟೋ ಹತ್ಕೊಂಡು ಮನೆಗೆ ಬಂದೆ. ಅಷ್ಟು ಮರುವು ನಮ್ಗೆ. ಮರವು ಅಲ್ಲ, ನಿಮ್ದು ಒಂಥರ ಮರವು ಕನ್ಫ್ಯೂಸ್. ಅದು ಮರುವು ಅನ್ನೋಕ್ಕಿಂತ ಹೆಚ್ಚಾಗಿ ಕನ್ಫ್ಯೂಸ್. ಇನ್ನೊಂದು ನಾನು ಅದಕ್ಕಿಂತ ವಿಚಿತ್ರವಾಗಿರೋದು ಮಾಡಿದ್ದೀನಿ. ನಾವು ನವರಾತ್ರಿ ಟೈಮಲ್ಲಿ ಭಜನೆ ಎಲ್ಲ ಹೇಳಕ್ಕೆ ಹೋಗ್ತೀವಿ. ಯಾರ್ದು ಮನೇಲೆಲ್ಲ ಕರೀತಾರೆ. ಒಂದೊಂದು ದಿನ ಒಂದು ಮನೇಲಿರುತ್ತೆ, ಒಂದೊಂದು ದಿನ ಎರಡೆರಡು ಮನೇಲೆಲ್ಲ ಇರುತ್ತೆ. ಎರಡು ಮನೇಲಿ ಭಜನೆ ಹೇಳಬೇಕು, ಕುಂಕುಮ ತಗೋಬೇಕು, ಎಲ್ಲ ಮಾಡಬೇಕು. ಈಗ ಕಳೆದ ವರ್ಷ ಹಿಂಗೆ ಭಜನೆಗೆ ಹೋಗಿದ್ವಿ. ಆಯಿತು, ಭಜನೆ ಮುಗೀತು. ಇನ್ನೊಂದು ಮನೆಗೆ ಹೋಗಬೇಕು. ಅವತ್ತು ಬೇರೆ ಜಿಟಿ ಮಳೆ ಬೇರೆ ಬರ್ತಾ ಇದೆ. ಏನಾಯಿತು, ಆಯಿತು ಹೊರಟ್ವಿ. ಹೊರಗಡೆ ಬಂದು ನೋಡ್ತೀನಿ, ಯಾಕೋ ಕಾಲು ಎತ್ತಾಕಕ್ಕೆ ಸರಿ ಆಗ್ತಾ ಇಲ್ಲ. ಯಾಕೆ ಹಿಂಗೆ ಕಾಲು ಮಿಸ್ ಹೊಡಿತಾ ಇದೆ ಹೆಜ್ಜೆ ಹಾಕಕ್ಕೆ ಅಂತ ಹೇಳಿ ಇನ್ನೊಂದು ಮನೆ ಹತ್ರ ಹೋದಾಗ ನೋಡ್ತೀನಿ, ಒಂದು ಚಪ್ಪಲಿ ನಂದು, ಇನ್ನೊಂದು ಚಪ್ಪಲಿ ಮತ್ಯಾರ್ದು ಹಾಕೊಂಡಿದ್ದೀನಿ ಅಂತ ನಡೆಯಕ್ಕೆ ಎಲ್ಲಾಗುತ್ತೆ. ಅದು ಒಂದು ಫ್ಲಾಟು, ಒಂದೊಂದು ಸ್ವಲ್ಪ ಹಿಂಗಿದೆ ಹೀಲು. ಅದು ನಡೆಯಕ್ಕಾಗುತ್ತಾ? ಅಂದ್ರೆ ಅಷ್ಟು ನಮ್ಗೆ ಪ್ರೆಸೆನ್ಸ್ ಆಫ್ ಮೈಂಡ್ ಕಮ್ಮಿನೇ ಆಗ್ತಾ ಇದೆ ಇತ್ತೀಚೆಗೆ. ಏನೇನೋ ಈಗ ಬೇರೆ ಬೇರೆ ಈಗ ಟೆನ್ಷನ್ ಒಂಥರ, ಅದು ಟೆನ್ಷನ್ಗೆ ಹಂಗಾಗುತ್ತೋ ಏನೋ ಅಂತ. ಈಗ ಟೆನ್ಷನ್ ಜಾಸ್ತಿ ಆಗ್ಬಿಟ್ಟಿದೆ. ಮಾಡ್ಕೊಂಡು ಎಷ್ಟೊಂದ್ ದಿನ ಗೊತ್ತಾ, ಕಾರ್ ಹತ್ತಿ ಇಳಿಬೇಕಾದ್ರೆ ನೋಡ್ಕೊಳ್ಳೋದು. ಅಲ್ಲಿ ಯಾರ್ದೋ ಬೇರೆ ಊರಿಗೆಲ್ಲ ಹೋದಾಗ ಚಪ್ಲಿನೇ ಹಾಕೋ ಬಂದಿಲ್ಲ, ಬರೀ ಕಾಲಲ್ಲಿ ಬಂದಿದ್ದೀವಿ ಕೂತ್ಕೊಳ್ಳೋದು. ನೋಡಿ, ನಮ್ಗೆ ಈ ತರ ಚಿಕ್ಕ ವಿಷಯಕ್ಕೆ ಇಷ್ಟೊಂದು ಅಂದ್ರೆ ಆತಂಕ ಆಗತ್ತೆ ಅಥವಾ ಏನ್ ಹೇಳ್ತೀರಾ ಸ್ಟ್ರೆಸ್ ಆಗತ್ತೆ ಅಂತ. ಅದೇ ಪಾಪ ನೋಡಿ, ಮೊನ್ನೆ ನಮ್ಮ ಪ್ಯಾರಿಸ್ ಒಲಿಂಪಿಕ್ಸ್ಗೆ ವಿನೇಶ್ ಫೋಗಟ್ ಹೋಗಿದ್ರು. ಅವರು ಎಷ್ಟು ಸಾಧನೆ ಮಾಡಿದ್ರು. ಏನೋ ಒಂದು ಚಿಕ್ಕ, ಅವರು ಅಷ್ಟೆಲ್ಲ ಪ್ರಯತ್ನದ ಮಧ್ಯೇನೋ ಒಂದು ಚಿಕ್ಕ ಒಂದು ಇದರಿಂದ 100 ಗ್ರಾಮ್ ಇಂದ ಅವರು ಪದಕನ ಸಾಧನೆಯಿಂದ ಹಿಂದೆ ಬರ್ಬೇಕಾದ್ರೆ ಭಾಗವಹಿಸಕ್ ಆಗ್ಲಿಲ್ಲ. ಅಲ್ಲ, ಭಾಗವಹಿಸಿದ್ರು, ಎಲ್ಲ ಸಿಕ್ತು. ಅವ್ರಿಗೆ ಪದಕನ ಕೊಡ್ಲಿಲ್ಲ, ಅಷ್ಟೇ ಮಾಡ್ಬಿಟ್ರು. ಬಟ್ ಅವ್ರ ಸಾಧನೆ ಆಗ್ಲಿ, ಅವರ ಅಲ್ಲಿ ಅವರು ಕುಸ್ತಿನ ಮಾಡಿದ್ರಲ್ಲ, ಅಲ್ಲಿಗೆ ತಲುಪಿದ್ರಲ್ಲ, ಅದೇ ಒಂದು ದೊಡ್ಡ ಸಾಧನೆ. ಅಲ್ಲ, ಅವ್ರು ತಲುಪಿದ್ದು ಅದೆಲ್ಲ ನಮ್ಮೆಲ್ಲರ ಮಹಿಳೆಯರಿಗೂ ನಮ್ಮ ಭಾರತಕ್ಕೂ ಬಹಳ ಹೆಮ್ಮೆ ತಂದೆ. ಪದಕ ಕೊಟ್ಟರಷ್ಟು ಪದಕನೇ ಅಲ್ಲ, ಅವ್ರ ಸಾಧನೆನ ನಾವು ಅಲ್ಲಿ ಗೌರವಿಸ್ಬೇಕು. ಅದೆಲ್ಲ ನಮಗೆ ಇನ್ನು ಆ ಟೈಮಲ್ಲಿ ಅವ್ರಿಗೆ ಇನ್ನು ಎಷ್ಟು ಸ್ಟ್ರೆಸ್ ಇರುತ್ತೆ ಅಂದ್ರೆ, ಒಂದ್ ದೇಶನ ರೆಪ್ರೆಸೆಂಟ್ ಮಾಡ್ತಾರಲ್ವಾ. ಹಾಗಾಗಿ ಅವ್ರಿನ್ನೆಷ್ಟು ಅಂದ್ರೆ ಆ ಪದಕ ಮಿಸ್ ಆದಾಗ ಅವ್ರಿಗಾಗಿದ್ ನೋವಿರ್ಬೋದು, ಬಟ್ ಈ ಸಲ ಮಾತ್ರ ಇಡೀ ಭಾರತ ಅವ್ರ ಜೊತೆ ಇದ್ದು, ಇಲ್ಲ ನಿಮ್ಗೆ ಪದಕ ಇಲ್ದೇ ಇದ್ರು ಪರವಾಗಿಲ್ಲ ಅಂತ ಅವ್ರ ಸಾಧನೆ ಬೆಂಬಲ ಕೊಟ್ಟು ಸಾಂತ್ವನ ಮಾಡಿದ್ರು. ಬಟ್ ಅದೇ ಒಂದ್ ಕಡೆ ಅಂತ ಮಹಿಳೆಯರು ಪಾಪ ಮೊನ್ನೆ ಕಲ್ಕಟ್ಟಲ್ಲಾಗಿದ್ದು ತುಂಬಾ ಅಂದ್ರೆ ಎಲ್ಲಾರು ತಲೆ ತಗ್ಗಿಸ್ಬೇಕು. ಇಡೀ ನಮ್ಮ ನಾಗರಿಕ ಸಮಾಜನೇ ತಲೆ ತಗ್ಸೋ ಅಂತ ಘಟನೆ ಆಗೋಯ್ತು. ಆಕೆನೂ ಅಷ್ಟು ಚಿಕ್ಕವರು, ಅವರು ಏನಾದ್ರು ಇದೇ ತರ ಸಾಧನೆ ಮಾಡ್ತಿದ್ರು. ಎಷ್ಟೋ ಜನಕ್ಕೆ ರೋಗ ಎಲ್ಲ ವಾಸಿ ಮಾಡ್ತಿದ್ರು, ಎಷ್ಟೋ ಜನಕ್ಕೆ ಜೀವನಕ್ಕೆ ಬೆಳಕಾಗೋರು. ಆ ಬೆಳಕನ್ನೇ ಆರಿಸ್ಬಿಟ್ರಲ್ವಾ. ಒಂದ್ ನಾಗರಿಕ ಸಮಾಜದಲ್ಲಿ ಈ ತರ ನಡೆಯುತ್ತೆ ಅಂದ್ರೆ ನಿಜವಾಗ್ಲೂ ಅದು ತುಂಬಾ ಇದು ಎಷ್ಟು ಖುಷಿ ಕೊಡ್ತು, ಸಂತೋಷ ಕೊಡ್ತು. ಅದಷ್ಟೇ ಬೇಸರ, ಅದು ತುಂಬಾ ಬೇಜಾರು ಆಯ್ತು. ನಾನು ಹೇಳದ್ನಲ್ಲ, ನಾವು ಚಿಕ್ಕವರಿರುವಾಗ ಯಾವುದೇ ಭಯ ಇಲ್ಲದೆ ತಿರುಗಾಡ್ತಾ ಇದ್ವಿ. ಈಗ ಒಂದು ಮಕ್ಕಳು ಕೂಡ ಮನೆಯಿಂದ ಆಚೆಗೆ ಬರೋಕ್ಕೂ ಭಯ ಇದೆ ಅಂತ ವಾತಾವರಣ ಹೋಗಕ್ಕೇನೆ ಹೆದರಿಕೆ ಅಂತ. ಒಬ್ಬರ ಬಗ್ಗೆ ಒಬ್ರು ನಂಬಿಕೆ ಅನ್ನೋದು ಕಳೆದೋಗ್ತಾ ಇದೆಯೇನೋ ಅಂತ ಅನ್ಸುತ್ತೆ. ಹಿಂದೆ ಎಲ್ರು ಏನು, ಈಗ ನಾವೇ ಒಂದು ಕ್ವಾರ್ಟರ್ಸ್ಗಳಲ್ಲಿ, ಹಿಂದೆ ನಮ್ಮ ಯಜಮಾನರು ಕೆಲಸ ಮಾಡುವಾಗ ಕ್ವಾರ್ಟರ್ಸ್ಗಳು ಇರ್ತಿದ್ವಲ್ಲ, ಕ್ವಾರ್ಟರ್ಸ್ಗಳಲ್ಲಿ
ಎಲ್ಲ ಒಂದೇ ಮನೆಯವರೇನೋ ಅನ್ನೋ ಥರ ಎಲ್ಲ ಮಾತಾಡ್ಕೊಂಡು ಊಟ ತಿಂಡಿ. ಕೆಲವು ಸಲ ನಾನು ನಮ್ಮ ಕಡೆ ಒಂದು ಕಡ್ಡೋನ್ಗೊನೆ ಸೊಪ್ಪು ಅಂತ ಬೆಳೆಯೋರು, ಗದ್ದೆ ಹತ್ರ ಎಲ್ಲ ಅವು ಬೆಳೆಯಲ್ಲ, ಅದೇ ಬೆಳೆಯುತ್ತೆ ಕೆರೆ ಹತ್ರ ಎಲ್ಲ, ಅದನ್ನ ನಮ್ಮ ಮನೇಲಿ ಕೊಟ್ಕೊಳ್ಸೋರು. ನಾನದು ಸಾರು ಹುರುಳಿಕಾಳು ಜೊತೆ ಹಾಕಿ ಸಾರು ಮಾಡಿಬಿಟ್ರೆ ಬಸ್ಸಾರು ತುಂಬ ಚೆನ್ನಾಗಿರೋದು. ಒಂದು ದಿವಸ ನಾನು ಸಾರಿನ ಪಾತ್ರೆ, ಅವಾಗ ಸೌದೆ ಒಲೆ, ಈಗ 40 ವರ್ಷದ ಹಿಂದಿನ ಮಾತು, ಸೌದೆ ಒಲೆ ಮೇಲೆ ಅದು ಪಾತ್ರೆ ಇಟ್ಟಿದ್ದೆ, ಕುದಿಸ್ಬಿಟ್ಟು ಬೆಳಗ್ಗೆ ಹೋದ್ ಮಧ್ಯಾಹ್ನ ನೋಡ್ತೀನಿ ಸಾರಿನ ಪಾತ್ರೆನೇ ಇಲ್ಲ. ಹಿಂದ್ಗಡೆ ಭಾಗ ತೆಗ್ದಿತ್ತು ಪಕ್ಕದ ಕ್ವಾರ್ಟರ್ಸ್ ಅವರು, ಇನ್ನೊಬ್ರು ಅವರು ನಮ್ಮ ಪಕ್ಕದ ನಮ್ಮ ಮನೆಯವ್ರ ಕೊಲೀಗ್ಸ್ ಹೆಂಡ್ತಿ ಆ ಪಾತ್ರೆನೇ ಎತ್ಕೊಂಡು ಹೋಗಿದ್ದಾರೆ. ಆಮೇಲೆ ನಾನು ಏನಾಯ್ತು ನಾ ಏನಾರು ಬಂದಿತ್ತೇನೋ ಅಂತ ಹೋಗಿ ಹುಡ್ಕಾಡ್ತೀನಿ. ಆಮೇಲೆ ನಾನ್ ತಂದೆ ಸಾರು, ನಂಗೆ ಸೊಪ್ಪಿನ ಸಾರು ತುಂಬಾ ಇಷ್ಟ, ನೀವು ಹಿಂದಿನ ದಿವಸ ತಿಂದಿದೀವಿ, ಉಳ್ದಿದ್ದನ್ನ ಇಟ್ಟಿದ್ದೆ. ಆಮೇಲೆ ಅವ್ರ ಮನೆ ಸಾಂಬಾರು ತಂದ್ಕೊಟ್ರು, ತರಕಾರಿ ಸಾಂಬಾರು. ಆ ತರ ಹುಷಾರಿಲ್ಲ ಅಂದ್ರೆ ಒಬ್ರ ಮನೆಯಲ್ಲಿ ಒಬ್ರು ಪೊಲೀಸಿಗೆ ಕಂಪ್ಲೇಂಟ್ ಕೊಡ್ತಿರ್ಲಿಲ್ಲ. ಆದ್ರೂ ಏನೋ ಒಂದು ಈಗಿನ ಮೆಂಟಾಲಿಟಿಲಿ ಬೇಕಾದ್ರೆ ನಮ್ಮನೆ ಹಿಂದೆಯಿಂದ ಬಂದು ನಮ್ಮನೆ ಏನ್ರಿ ನೀವು ಹೇಳ್ದೆ ಮಾಡ್ದೆ ತಗೊಂಡೋಗಿದ್ರ ಅಂತ ಆತರ. ಆಗೆಲ್ಲ ಹಂಗಿಲ್ಲ, ಹುಷಾರಿಲ್ಲ ಒಬ್ರಿಗೆ ಜ್ವರ ಬಂತು ಅಂದ್ರೆ ಪಾತ್ರೆ ತೊಳ್ಕೊಡೋರು, ನೀರ್ ಸೇದು, ಇದು ಬಾವಿಯಿಂದ ನೀರ್ ಸೇದ್ಬೇಕಿತ್ತು ಅವಾಗ, ನೀರ್ ಸೇದ್ ಕೊಡೋದು, ಒಬ್ರಿಗೊಬ್ರು ಹೆಲ್ಪ್ ಮಾಡ್ತಾ ಇದ್ವಿ. ಈಗ ಒಂದು ಸ್ಟೇಟಸ್ ಅದ್ ಏನಂತಾರೋ ಗೊತ್ತಿಲ್ಲ, ಮಾತಾಡ್ಸೋದೇ ಕಷ್ಟ, ಅಕ್ಕಪಕ್ಕದವರು ಮಾತಾಡೋದೇ ಕಷ್ಟ. ಜಾಸ್ತಿ ಮಾತಾಡಿದ್ರೆ ಅಯ್ಯೋ ಏನಪ್ಪಾ ಅವಳು ತಲೆ ತಿಂತಾಳೆ ಹಂಗೆ ಹಿಂಗೆ ಅದು ಹೇಳ್ತಾರೆ. ಒಟ್ಟಲ್ಲಿ ಒಂದು ಅಹಂಕಾರ ಮಾತಾಡಲ್ಲ ಅಂತಾನೆ ಹೇಳ್ತಾರೆ. ಹಿಂದೆ ಒಂದು ಪುರಂದರದಾಸರದು ಎಲ್ಲಾ ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ, ಆದ್ರೆ ಈಗ ಎಲ್ಲಾರು ಮಾಡ್ತಾ ಇರೋದು ವಾಟ್ಸ್ಆಪ್ಗಾಗಿ, ಸ್ಟೇಟಸ್ಗಾಗಿ. ಅದು ಬಿಟ್ಟು ಮದುವೆ ಮಾಡ್ತಾ ಇರೋದು ಫೋಟೋ ಹಂಗಾಗಿದೆ. ಅದೇ ಈಗ ನಮ್ಮ ಒಂದು ಇದು ಆಲೋಚನಾ ಒಂದು ಇದು ಎಲ್ಲವೂ ಬದಲಾಗ್ತಾ ಇದೆ. ಮತ್ತೆ ಇಷ್ಟರ ಮಧ್ಯೆನೂ ಯಾರೋ ನಮ್ಮಂತವ್ರು, ನನಗನ್ಸುತ್ತೆ ನಾವೇ ಕಡೆ ಕೊಂಡಿ ಹಳಬತ್ತಕ್ಕೆ ಹೊಸ ಜನರೇಷನ್ಗೆ. ಇನ್ನು ಮುಂದಿನವರು ಅವ್ರ ಹಳಬರ್ಗೂ ಕೇರ್ ಮಾಡಲ್ಲ, ಹೊಸರಿಗೂ ಕೇರ್ ಮಾಡಲ್ಲ, ಅವ್ರಿಗೆ ಅವ್ರ ಕೇರ್ ಮಾಡೋದೇ ಇಲ್ಲ. ಆ ಹಳ್ಳಿಗಳಲ್ಲಿ ಈಗ ನಮ್ಮ ತಾಯಿ ಮನೆಗೆ ಹೋದ್ರೆ ಅಲ್ಲಿ ಗಂಡು ಮಕ್ಳು ಒಬ್ರೂ ಊರಲ್ಲಿಲ್ಲ, ಹೆಣ್ಣು ಮಕ್ಳು ಮದ್ವೆ ಆಗಿ ಹೋಗಿದ್ದಾರೆ, ಗಂಡು ಮಕ್ಳು ಎಲ್ಲ ಸಿಟಿ ಬಿದ್ದಿದ್ದಾರೆ. ಅಲ್ಲಿ ವ್ಯವಸಾಯದ ಕೆಲಸ ಮಾಡಕ್ ಇನ್ ಮುಂದಿನ ತಲೆಮಾರು ಹೇಗ್ ಮಾಡ್ತಾರೋ ಏನೋ ಗೊತ್ತಿಲ್ಲ. ಜಮೀನಿರೋರು ಒಂಥರ ವೃದ್ಧಾಶ್ರಮ ಆ ತರ ಆಗ್ಬಿಟ್ಟಿದೆ. ಮತ್ತೆ ಈ ಸಲ ಮಳೆನೂ ತುಂಬಾ ಆಯ್ತಲ್ವಪ್ಪ, ಈಗಿಂತ ಈ ಸಲ ವಿಪರೀತ ಮಳೆ ಆಯ್ತು. ಊರ್ಗೂ ಹೋಗಿದ್ದೆ ಅಂತ ಹೇಳಿದ್ರಿ, ನಿಮ್ ತಾಯಿ ಮನೆಗೆಲ್ಲ ಏನೋ ಅದರಿಂದ ಸ್ಫೂರ್ತಿಗೊಂಡು ಏನಾರು ನೀವು ಕವನ ಲೇಖನ ಏನಾರು ಬರೆದ್ರ? ಸ್ಫೂರ್ತಿ ಅಂತ ಅಲ್ಲ, ತುಂಬಾ ಬೇಜಾರಾಯ್ತು. ವಯನಾಡಲ್ಲಿ ಎಲ್ಲ ಗುಡ್ಡ ಕುಸ್ತಿದ್ದು, ಪ್ರವಾಹ, ಅದ್ ನೋಡ್ಬಿಟ್ಟು ತುಂಬಾ ಬೇಜಾರಾಗಿ ಒಂದು ಸಣ್ಣ ಕವಿತೆ ಒಂದು ಬರ್ದೆ. ಅದನ್ನ ನೆನೆಸ್ಕೊಂಡ್ರೆ ತುಂಬಾನೇ ಏನ್ ಬರ್ತಿದ್ದೀರಾ ಹೇಳಿ. ಹೇಳ್ತೀನಿ ಅದು. ಅದನ್ನ ಅದೇ ನೀವು ಆ ಸನ್ನಿವೇಶನ ಇದ್ರೆಲ್ಲಾರು ನಿಮ್ ಕವಿತೆಯಿಂದನ ಬೆಳಿಗ್ಗೆ ರಾತ್ರಿ ಇದ್ದವರು ಬೆಳಗಾಗೋಷ್ಟರಲ್ಲಿ ಅಲ್ಲಿ ಜನನೇ ಇಲ್ಲ, ಜಾಗನೇ ಇಲ್ಲ, ಮತ್ತೊಂದೇ ಇಲ್ಲ ಅಂತ ಅನ್ಬಿಟ್ರೆ ಎಂತ ಹೊಟ್ಟೆ ಉರಿಯುತ್ತೆ. ಹೌದೌದು, ನನಗೂ ಬೇಜಾರಾಯ್ತು, ಅದಕ್ಕೇನೆ ಆ ಕವಿತೆನ. ಪ್ರಕೃತಿನ ನಾವು ಸರಿಯಾಗಿ ನೋಡ್ಕೊಳ್ಳದೆ ಹೋದ್ರೆ ಪ್ರಕೃತಿ ನಮ್ಮನ್ನ ನೋಡ್ಕೊಳ್ಳುತ್ತೆ. ನೋಡ್ಕೊಳ್ಳಿಲ್ಲ ಅಂದ್ರೆ ಈಗ ನೋಡ್ಕೊತಾ ಇದೆಯಲ್ಲ ಹಂಗ್ ನೋಡ್ಕೊಳ್ಳುತ್ತೆ. ನೋಡಿ, ನಾವು ವೈಜ್ಞಾನಿಕವಾಗಿ ಬೆಳೀತಾ ಇದೀವಿ, ತಾಂತ್ರಿಕವಾಗಿ ಬೆಳೀತಾ ಇದೀವಿ, ಆದ್ರೆ ಪರಿಸರನ ಹಾಳು ಮಾಡ್ತಾ ಇದೀವಿ. ಪರಿಸರ ಹಾಳಾಗ್ಬಿಟ್ರೆ ನಾವೆಲ್ಲಿರಕ್ಕಾಗತ್ತೆ? ನಾವು ಪರಿಸರದ ಒಂದು ಭಾಗನೇ ಹೊರತು ನಾವೇ ಎಲ್ಲ ಅಲ್ಲ ಅನ್ನೋದು ನಾವು ಪ್ರತಿ ಸಲ ಅದು ಹೇಳ್ತಾನೆ ಇದೆ. ನಾವು ಅದನ್ನ ಅರಿತ್ಕೋತಾ ಇಲ್ಲ. ನಮ್ಮ ಅರಿತ್ಕೋಬೇಕು. ನಾವು ಇನ್ ಮುಂದೇನು ನಮ್ಮ ಮಕ್ಕಳು ಅಥವಾ ನಮ್ಮ ಪೀಳಿಗೆ ಉಳಿಬೇಕು, ಬೆಳಿಬೇಕು ಅಂದ್ರೆ ನಾವು ನಮ್ಮ ಪರಿಸರನ ಉಳಿಸಿದ್ರೆ ಮಾತ್ರ ಅದು ಸಾಧ್ಯ ಅಂತ ನನಗನ್ಸುತ್ತೆ. ಓದ್ತೀನಿ. ಕವಿತೆ ಹೆಸರು ಪ್ರವಾಹ ಅಂತ. ರಾತ್ರೋರಾತ್ರಿ ಮುಳುಗಿದವು ಮನೆ ಮಠ, ಏಳ ತೀರದಾಯ್ತೆ ಆ ಜನರ ಸಂಕಟ. ನೀರ ಪಾಲಾದವು ದನ ಕರ ಕಾಳು ಕಡ್ಡಿ, ಮುಳುಗಿ ಸತ್ತವು ಎಷ್ಟೋ ಜನರ ಕರುಳ ಕುಡಿ. ನೀರ ಪಾಲಾದವು ದನ ಕರ ಕಾಳು ಕಡ್ಡಿ, ಮುಳುಗಿ ಸತ್ತವು ಎಷ್ಟೋ ಜನರ ಕರುಳ ಕುಡಿ.
ತೊಟ್ಟಿಲ ಕಂದನ ಮೇಲ್ಕುಸಿದ ಮನೆಯ ಮಾಡು. ದೇವರೇ ನೀನೇ ಬಂದು ಆ ತಾಯಂದಿರಿಗೆ ಸಮಾಧಾನ ನೀಡು. ದೇವರೇ ನೀನೇ ಬಂದು ಆ ತಾಯಂದಿರಿಗೆ ಸಮಾಧಾನ ನೀಡು. ಬೋರ್ಗರಿದು ಹರಿವ ಸಮುದ್ರ ರಾಜನ ತಂಗಿ, ಆಪೋಷಣ ತೆಗೆದುಕೊಂಡೇ ಎಲ್ಲವನ್ನು ನುಂಗಿ. ಪ್ರಕೃತಿ ಎದುರು ಎಲ್ಲರೂ ಕುಬ್ಜರೆಂದು ತೋರಿಸಿಕೊಟ್ಟೆ, ಮೃಷ್ಟಾನ್ನ ಉಣ್ಣುವವನನ್ನು ಗಂಜಿ ಕೇಂದ್ರದ ಅತಿಥಿಯಾಗಿಸಿಬಿಟ್ಟೆ. ಮೃಷ್ಟಾನ್ನ ಉಣ್ಣುವವನನ್ನು ಗಂಜಿ ಕೇಂದ್ರದ ಅತಿಥಿಯಾಗಿಸಿಬಿಟ್ಟೆ. ವಯಸ್ಸಾದ ಅಜ್ಜಿ ತಾತಂದಿರ ಪಾಡಂತೂ ಆ ದೇವರಿಗೇ ಪ್ರೀತಿ. ಕಷ್ಟಪಟ್ಟು ನೀರ ದಾಟಿದರೂ ಕಾಯಿಲೆಯಿಂದ ನರಳುವ ಭೀತಿ. ಗಂಜಿಗಾಗಿ ಔಷಧಿಗಾಗಿ ಹಾಹಾಕಾರ, ಆ ಜವರಾಯನಿಗಿಲ್ಲ ಸ್ವಲ್ಪವೂ ಮಮಕಾರ. ಆ ಜವರಾಯನಿಗಿಲ್ಲ ಸ್ವಲ್ಪವೂ ಮಮಕಾರ. ಮಠ ಮಾನ್ಯಗಳು ಸಂಘ ಸಂಸ್ಥೆಗಳು ನೀಡಿದರು ಸಹಾಯ ಹಸ್ತ. ಸದ್ವಿನಿಯೋಗವಾಗಲಿ ನೆಮ್ಮದಿಯಿಂದ ಗಂಜಿ ಉಣ್ಣುವರು ಸಮಸ್ತ. ಸದ್ವಿನಿಯೋಗವಾಗಲಿ ನೆಮ್ಮದಿಯಿಂದ ಗಂಜಿ ಉಣ್ಣುವರು ಸಮಸ್ತ. ನಮಸ್ತೆ. ಚೆನ್ನಾಗಿ ಬರ್ದಿದ್ದೆ. ಚೆನ್ನಾಗಿ ಪೇಪರ್ಗೆ ಕಳಿಸ್ಕೊಡಿ, ನಮ್ಗಳಿಗೂ ಕಳಿಸ್ಕೊಡಿ. ಆಯ್ತು. ಯಾಕೆಂದ್ರೆ ನಮ್ಮ ಹಳ್ಳಿಲಿ ಆ ಪೇಪರ್ ಬರಲ್ಲ, ಹಂಗೆ ನಮಗೂ ಕಳಿಸ್ಕೊಡಿಪ್ಪ. ತುಂಬಾ ಚೆನ್ನಾಗಿ ಬರೀತೀರಾ. ಥ್ಯಾಂಕ್ಸ್. ಪೂರ್ಣಿ, ನೀನೇನೋ ಮನೆ ಆಲ್ಟ್ರೇಷನ್ ಮಾಡಿಸ್ತಾ ಇದೆಯಾ ಅಂತೆ, ಮುಗೀತಾ? ಮಾಡಿಸ್ತಾ ಇದ್ದೀನಿ. ಏನ್ ಮಾಡಿಸ್ತಿದ್ಯಾ? ವಾಸ್ತು ಪ್ರಕಾರ ಏನಾದ್ರು ಮಾಡ್ತಾ ಇದೆಯಾ? ವಾಸ್ತು ಪ್ರಕಾರ ಏನಿಲ್ಲ, ಹಾಗೆ ಸುಮ್ಮನೆ ಆಲ್ಟ್ರೇಷನ್ ಮಾಡ್ತಾ ಇದ್ದೀನಿ. ಏನು ವಾಸ್ತು ಅನ್ನೋತಿಗೆ ನೆನಪಾಯ್ತು ನನಗೆ. ನಮ್ಮನೆಗೆ ವಾಸ್ತುನು ಈಗ ಒಂದು 3 ವರ್ಷದ ಹಿಂದೆ ವಾಸ್ತು ಅವ್ರು ಬಂದಿದ್ರು. ವಾಸ್ತು ಏನು ಅಂದರೆ ನನ್ನ ಬೆಡ್ರೂಮಿಗೆ ಬಂದು ಅವ್ರು ಹೇಳೋದು, ನೀವು ಈಶಾನ್ಯ ದಿಕ್ಕಿಗೆ ಮಲ್ಕೊಳ್ಳಿ ಅಂತ. ನನಗೆ ನಿಮಗೆ ಈಶಾನ್ಯ ದಿಕ್ಕಿಗೆ ಸರಿ ಹೋಗುತ್ತೆ, ನಮ್ಮ ಹಸ್ಬೆಂಡಿಗೆ ದಕ್ಷಿಣ ದಿಕ್ಕಲ್ಲಿ ನೀವು ಹೇಗೆ ಮಲ್ಗೋದು ಅಂದ್ರೆ ಈಶಾನ್ಯ ದಕ್ಷಿಣ ಹೇಗೆ ಮಲ್ಗೋಕೆ ಗೊತ್ತಾಗ್ಲಿಲ್ಲ. ಅವೆಲ್ಲ ಸುಮ್ಮನೆ ನಮ್ದು ಮೂಢನಂಬಿಕೆ. ಅವ್ರು ಹೇಳಿದ್ರು ಹೌದು. ಎಷ್ಟು ಮೂಢನಂಬಿಕೆ ಅಂದ್ರೆ ಈಗ ಮೋಸ ಬೇರೆ ಮಾಡ್ತಾರೆ ಸುಮ್ಮನೆ ಅವರು. ನಾವು ಅದನ್ನ ನಮಗ್ ತುಂಬಾ ಅವರು ನಮ್ಮ ಇದನ್ನ ವಾಸ್ತು ಅನ್ನೋದನ್ನ ಒಂದು ಬಿಸಿನೆಸ್ ಆಗಿ ಮಾಡ್ಕೊಂಡಿದ್ದಾರೆ ಕೆಲವರು. ನಮಗೆ ಅನುಕೂಲ. ಅವರು ಅದನ್ನ ವಾಸ್ತು ಅಂದ್ರೆ ವಾಸ್ತವ. ಆ ಜಾಗಕ್ಕೆ ಗಾಳಿ ಆಗ್ಲಿ ಬೆಳಕು ಬರ್ಲಿ ಅಷ್ಟೇ, ಯಥೇಚ್ಛವಾಗಿ ಸಿಗಲಿ ಅನ್ನೋ ಒಂದೇ ಕಾರಣಕ್ಕೆ ಹಿಂದೆ ಅದು ವಾಸ್ತು. ಪೂರ್ವಕ್ಕೆ ಬಾಗ್ಲಿಡಿ, ಯಾಕೆಂದ್ರೆ ಬೆಳಗ್ಗೆ ಎದ್ದು ಸೂರ್ಯನ ಕಿರಣ ಮನೆ ಒಳಗೆ ಬರಲಿ, ಆ ಬೆಳಕಿಂದ ನಮ್ಮೆಲ್ರಿಗೂ ಆರೋಗ್ಯ ಸಿಕ್ಕಲಿ. ಅಂದ್ರೆ ಉತ್ತರಕ್ಕೆ ಕಿಟಕಿ ಎಲ್ಲ ಇದ್ರೆ ಗಾಳಿ ಚೆನ್ನಾಗಿ ಬೀಸುತ್ತೆ. ಅವಾಗೆಲ್ಲ ಫ್ಯಾನ್ ಇಲ್ಲ, AC ಇಲ್ಲಲ್ಲ, ಸ್ವಾಭಾವಿಕವಾಗಿ ಗಾಳಿನೇ ಬರ್ಬೇಕಿತ್ತು. ಅದನ್ನೆಲ್ಲ ನೋಡಿ ಹಿಂದಿನವ್ರು ಏನ್ ಮಾಡಿದ್ದಾರೆ ಅದು ತುಂಬಾ ವೈಜ್ಞಾನಿಕವಾಗಿ ಮಾಡಿದ್ದಾರೆ. ಮತ್ತೆ ತುಂಬಾ ಸ್ವಾಭಾವಿಕ, ಅಂದ್ರೆ ನಾವು ಅದನ್ನ ಸ್ವಾಭಾವಿಕವಾಗ್ಲೇ ನಮ್ಗೆ ಗಾಳಿ ಬೆಳಕು ಎಲ್ಲ ಸಿಗ್ಲಿ ಅಂತ ಅವ್ರು ಮಾಡಿದ್ರು. ಆದ್ರೆ ಬರ್ತಾ 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 ಕೆಲವರು ಇರ್ತಾರಲ್ಲ, ಏನು ಅವರು ಹಿಂದಿನ ಕಾಲದಲ್ಲಿ ಒಂದು ಏನ್ ನಿಯಮ ಅಂತ ಅಂದ್ರೆ, ನಾನು ಎಲ್ಲೋ ಓದಿದ ನೆನಪು, 100 ಮನೆಗಳು ದಾಟಿದ್ಮೇಲೆ ಆ ಮನೆಗಳು ಕಟ್ಟೋಕೆ ಯಾವ ವಾಸ್ತುನು ಬೇಡ. ಸರಿಯಾದ ಗಾಳಿ ಬೆಳಕು ಬಂದ್ರೆ ಯಾವ ವಾಸ್ತುನು ಬೇಡ. ಸೂರ್ಯ ಮೂಡೋ ದಿಕ್ಕು ಆ ಥರ ಇಂದ್ಲವ್ರು ಹೇಳೋರು. ಸೂರ್ಯ ಮುಳುಗೋ ದಿಕ್ಕು, ಸೂರ್ಯ ಮೂಡೋ ದಿಕ್ಕಿಗೆ ಅಡುಗೆ ಮನೆ, ಗಾಳಿ ಬೀಸೋದು ಅದೆಲ್ಲ ನೋಡ್ಕೊಂಡು ಇದು ಮಾಡೋರಲ್ವ ಅವರು. ಹೊಗೆ ಅದೆಲ್ಲ ಆಗ ಸೌದೆ ಒಲೆಗಳಲ್ಲಿ ಅಡುಗೆ ಮಾಡೋರಲ್ಲ, ಅದು ಯಾವ ಕಡೆಯಿಂದ ಅದು ಹೊಗೆ ನೀಟಾಗಿ ಹೋಗುತ್ತೆ, ಕಿಟಕಿ ಯಾವ ಕಡೆ ಇಡಬೇಕು ಆ ದೃಷ್ಟಿಯಿಂದ ಮಾಡ್ತಿದ್ರು. ಈಗೆಲ್ಲ ವಾಸ್ತು ಅದು ಇದು ಅಂತ. ನನಗೆ ಮೂಢನಂಬಿಕೆ ಅಂದಾಗ ನೆನ್ಪಾಯ್ತು, ನಮ್ಮನೇಲಿ ರಾತ್ರಿ ಹೊತ್ತು ತುಂಬಾ ಬಾಗ್ಲು ಬಡ್ದಿದ್ ಶಬ್ದ ಕೇಳಿಸ್ತಾ ಇತ್ತು. ಅಯ್ಯೋ ಯಾರೋ ಬಾಗ್ಲು ಬಡಿತಾರೆ ಅಂದ್ರೆ ಮನುಷ್ಯರಂತೂ ಅಲ್ಲ, ಇವರಿಗೆ ಭ್ರಮೆ, ಯಾವುದೋ ಒಂದು ಶಕ್ತಿ ಬಂದು ಬಾಗ್ಲು ಬಡಿಯುತ್ತೆ ನಮ್ಮನೇಲಿ ಅಂತ ಹೋಗಿ ಎಲ್ಲ ಕೇಳಿಸಿದ್ರು. ಆಮೇಲೆ ನೀವು ತೋಟದಲ್ಲೆಲ್ಲ ಚೌಡಿ ಪೂಜೆ ಎಲ್ಲ ಮಾಡಿಲ್ಲ ಅಂತೆಲ್ಲ ಭಟ್ರು ಹೇಳಿ ಅಲ್ಲೊಂದಷ್ಟು ಜಾಗ ಮರ ಎಲ್ಲ ಕಟ್ಸಿ ಚೌಡಿ ಬನ ಅಂತ ಕಟ್ಟಿ ಚೌಡಿ ಎಲ್ಲ ಕೂರಿಸಿ ಪೂಜೆ ಆಯ್ತು. ಅದಕ್ಕೆಲ್ಲ ಮಾಮೂಲಿ ಬಲಿ ಕೊಟ್ಟು ಎಲ್ಲ ಪೂಜೆ ಆಯ್ತು. ನಿಮ್ಮ ಮನೇಲಿ ಬಾಗ್ಲು ಬಡಿಯಲ್ಲ ಅಂತ ಭಟ್ರು ಹೇಳೋದ್ರು. ಆಮೇಲೆ ರಾತ್ರಿ ಮತ್ತೆ 1 ವಾರ ಏನೋ ಕಳೀತು, ಮತ್ತೆ ಬಾಗ್ಲು ಬಡ್ದಂಗೆ ಶಬ್ದ ಆಯ್ತು. ಇವ್ರಿಗೇನು ಇವಾಗ ಧೈರ್ಯ, ಯಾರು ಬರಲ್ಲ, ಯಾರು ನೋಡೇ ಬಿಡೋಣ, ಬಾಗ್ಲು ಬಡಿಯೋದ್ ನೋಡೋಣ ಅಂತ. ಅದೇನಾಗಿದೆ, ರಾತ್ರಿ ಹೊತ್ತು ನಾಯಿ ಬಿಡ್ತಾರಲ್ವ, ಅವೆಲ್ಲ
ಜಗ್ಲಿ ಮೇಲೆ ಬಂದು ಬಾಗ್ಲ ಹತ್ರ ಮುಖ ಆ ಕಡೆ ಮಾಡ್ಕೊಂಡ್ ಬಾಲ ಈ ಕಡೆ ಬಾಲದಲ್ಲಿ ಬಾಲ ಹೌದು, ಅದು ಮೈ ಕೆರ್ಕೊಳ್ಳುವಾಗ ಪಟ 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 ಅಂತ ಬಡ್ದಂಗ ಆಗದ ತೆಗುದ್ ನೋಡ್ದಾಗ ಇವ್ರಿಗೆ ಗೊತ್ತಾಯ್ತು ಓ ನಾಯಿಗಳು ಬಾಗ್ಲು ಬಡಿಯೋದು ಯಾವ ಶಕ್ತಿನೂ ಅಲ್ಲ ಅಂತ. ಇವ್ರು ಹಬ್ಬ ಮಾಡ್ಕೊಂಡು ಊಟ ಮಾಡಕ್ ಒಂದು ಆಮೇಲೆ ಅದಕ್ಕೆಲ್ಲ ಕಾರಣ ಸಿಕ್ತು. ಚೌಡಿ ಮಾತ್ರ ತುಂಬಾ ನಡ್ಕೋತಾರೆ. ಈಗ್ಲೂ ಆ ಕಡೆ ಮಲ್ನಾಡ್ ಕಡೆ ಚೌಡಿಗ್ ಮಾತ್ರ ಅದು ಒಂದ್ ಶಕ್ತಿ ಇದೆ ಅಂತ ನಂಬುತ್ತಾರೆ. ಬಟ್ ಇಲ್ಲಿ ಇದು ಇತ್ತೋ ಇಲ್ವೋ ಗೊತ್ತಿಲ್ಲ, ಒಟ್ಟಾರೆ ಒಂದು ಪೂಜೆ ಅಂತ. ನಮ್ಮನೆಗಳಲ್ಲೂ ನಂಗೆ ಎಷ್ಟೋ ದಿನ ಈ ಗೇಟ್ ಸದ್ದಾಗುತ್ತೆ. ನಮ್ಮನೇಲೂ ನಾಯಿ ಇದೆ, ಗೇಟ್ ಯಾರು ಬಂದಿರ್ಬೋದು, ಗೇಟ್ ಸದ್ದಾಗ್ತಿದೆಯಲ್ಲ ಅಂತ ಹೋಗಿ ಬಗ್ಗೆ ನೋಡಿದ್ರೆ ಈ ನಾಯಿಗಳಲ್ಲಿ ಕೂತ್ಕೊಂಡು ಹಿಂಗೆ ಹಿಂಗೆ ತಲೆ ಉಜ್ಜೋದು ಕಾಲಿಂದ ಅದು ಮಾಡಿದಾಗ ಗೇಟ್ ಸದ್ದಾಗುತ್ತೆ. ಸೊ ನಮಗೆ ಊರಿಗೆ ಗೊತ್ತಾಗ ಪುಣ್ಯ ನಿನಗ್ ನೆನ್ಪಿಲ್ವಾ, ಗೆಜ್ಜೆ ಸೌಂಡ್ ನೋಡಿ ನಾವು ಪೇಟೆಯಿಂದ ಹೋಗಿರ್ತಿದ್ವಲ್ಲ, ಅವರು ಅಲ್ಲಿ ನಮ್ಮ ಮಾವನ್ ಮಕ್ಳೆಲ್ಲ ನಮಗೆ ಹೇಳೋದು ಗೆಜ್ಜೆ ಸೌಂಡ್ ಕೇಳಿಸ್ಕೊಳ್ಳಿ ಅನ್ನೋರ. ಅದು ಅವ್ರಿಗೆ ಗೊತ್ತಿತ್ತೋ ಏನೋ ಅಥವಾ ನಮಗ್ ಹೆದರ್ಸಕ್ಕೆ ಹಂಗಂತ ಇದ್ರೆ ಏನೋ ಇದು ಮುಳ್ಳಹಂದಿ ಇರುತ್ತಲ್ಲ ಅದು ನಡೀತಾ ಇದ್ರೆ ಗೆಜ್ಜೆ ಸೌಂಡ್ ಬರುತ್ತೆ. ಹೌದು, ಅದು ನೆಡ್ದಂಗು ಜಲ್ ಜಲ್ ಸೇಮ್ ಗೆಜ್ಜೆ ಹಾಕೊಂಡ್ ನೆಡ್ದಂಗೆ ಅನ್ಸತ್ತೆ. ಅದು ಆ ಮುಳ್ಳುಗಳು ಕಡ್ಡಿ ತರ ಇರುತ್ತಲ್ಲ, ಅದು ಒಂದಕ್ಕೊಂದ್ ಆಗ್ಬಿಟ್ಟು ಆ ತರ ಬರುತ್ತೆ. ಮತ್ತೆ ಇನ್ನೊಂದ್ ಸಣ್ಣ ಪಕ್ಷಿ ಕೂಗುದ್ರುನು ಅದು ಒಂದ್ ಸ್ವಲ್ಪ ಗೆಜ್ಜೆ ಸೌಂಡೇ ಬರುತ್ತೆ. ಹೌದು ಹೌದು, ಸಣ್ಣ ಸಣ್ಣ ಅದು ಇಲ್ಲಿ ಸಿಟಿಲೂ ಇರುತ್ತದು ಆ ತರ ಪಕ್ಷಿಗಳು. ಒಂದ್ಸಲ ನಾವು ಬಾಡಿಗೆ ಮನೆಯವರು ಒಬ್ರು ಅಲ್ಲಿ ಗೆಜ್ಜೆ ಸೌಂಡ್ ಇಲ್ಲ ರೀ ಅದ್ ಪಕ್ಷಿ ಆ ತರ ನಡೆಯುತ್ತೆ ಅಂತ ಅಂದ್ರುನು ನೆಡ್ದಾಗ ಕೂಗ್ದಾಗ ಆ ತರ ಬರುತ್ತೆ ಅಂದ್ರೆ ಕೇಳ್ದನೆ ಮನೆ ಖಾಲಿ ಮಾಡಿದ್ರು. ಅದು ಒಂದು ಸೌಂಡ್ ಬರುತ್ತೆ. ನಮ್ಗುನು ಪಕ್ಷಿ ಸದ್ಯಗೂ ಮನೆ ಖಾಲಿ ಮಾಡೋ ಅಂತವ್ರೆಲ್ಲ ಇದಾರಲ್ಲ. ಅಂದ್ರೆ ಇಲ್ಲಪ್ಪ ಅದು ಓಣಿಲಿ ನಮ್ ಪಕ್ಕದಲ್ಲೇ ಕೂಗ್ತಾ ಇರುತ್ತೆ, ಯಾರೋ ಸತ್ತೋಗಿದ್ರಂತೆ ಹಂಗೆ ಹಿಂಗೆ, ಅದೆಲ್ಲ ಅವರ ಭ್ರಮೆಗಳು. ನಮಗೆ ಅದೇ ಹೇಳಿನಲ್ಲ, ನಮ್ ತೋಟದಲ್ಲಿ ಮುನಿ ಹೋಗುತ್ತೆ ಅಂತ. ನನಗೆ ತೋಟದಲ್ಲಿ ನಾವು ವಾಸ ಇದ್ದಾಗ ನಾವು ಲೇಬರ್ಸ್ ಎಲ್ಲ ಬಂದು ನಮಗೆ ಹೆದರ್ಸೋದು, ಇಲ್ಲಿ ಮುನಿ ಹೋಗುತ್ತೆ, ಹೆದರಿಕೆ ಆಗುತ್ತೆ ನಿಮ್ಗೆ, ಹೆದರ್ಕೋಬೇಡಿ ಅಂತ. ಏನಿರ್ಬೋದು ಮುನಿ ಹೋಗುತ್ತೆ ಅಂದ್ರೆ ಏನು ಅಂತ ನೋಡಿದ್ರೆ, ಒಂದಿನ ಹುಣ್ಮೇಲೆ ಕೂತ್ಕೊಂಡು ನಾನು ಇವರು ಕಾಂಪೌಂಡ್ ಅಲ್ಲಿ ಕೂತ್ಕೊಂಡು ಸುಮ್ಮನೆ ನೋಡ್ತಾ ಇದೀವಿ, ಕರೆಂಟ್ ಹೋಗಿತ್ತು. ಏನ್ ಮುನಿ ಹೋಗ್ತಾ ಇದೆಯಲ್ಲ ಅಂತ ನೋಡಿದ್ರೆ ಚಂದ್ರನ್ ಕೆಳಗೆ ಮೋಡ ಪಾಸ್ ಆಗ್ತಾ ಇರುತ್ತಲ್ಲ, ಅದು ಒಂಥರ ಏನೋ ಶೇಡ್ ರಥ ಹೋದಂಗೆ ಕಾಣಿಸುತ್ತೆ. ಆಮೇಲೆ ಏನಾರು ವೆಹಿಕಲ್ ಆ ಕಡೆ ಈ ಕಡೆ ಓಡಾಡ್ತೀರ, ಅದ್ರ ಮೇಲೆ ಬೆಳಕು ಬಿದ್ದಂಗೆ ಆಗತ್ತೆ. ಅದನ್ನ ಈ ಹಳ್ಳಿಯವರು ಅದನ್ನ ಮುನಿ ಅಂತ ತಿಳ್ಕೊಳ್ಳೋದು. ಮುನಿ ಪಾಸ್ ಆಗುತ್ತೆ ಇಲ್ಲಿ, ಅಷ್ಟು ಹೆದರ್ಕೋತಾ. ಚಂದ್ರನ್ ಬೆಳಕು ತುಂಬಾ ಚೆನ್ನಾಗಿರುತ್ತಲ್ಲ, ಅದ್ರ ಮಧ್ಯೆ ಏನೇ ಆದ್ರೂ ಕಪ್ಪು ಮೋಡ ಹಿಂಗ್ ಪಾಸ್ ಆದ್ರೆ ಕೆಳಗೆ ಅವಾಗ ಏನೋ ಒಂದು ಕಲ್ಪನೆ. ಈಗ ಬೆಳ್ಳಕ್ಕಿಗಳು ಅದ್ಯಾವ್ದೋ ಪಕ್ಷಿಗಳು ಚಳಿಗಾಲದಲ್ಲಿ ಆರ್ ಬರ್ತಾವಲ್ಲ, ಆ ಪಕ್ಷಿಗಳು ಗುಂಪಾಗಿ ಆರ್ ಬಂದಾಗ ಏನೋ ಈ ಒಂಥರ ಈ ದೇವದ ಕಲ್ಪನೆ ಬೆಳ್ಳಗ್ ಹಿಂಗ್ ಬಂತು, ತೇಲ್ಕೊಂಡ್ ಹಿಂಗ್ ಬಂತು ಅನ್ನಂಗೆ ಕಾಣಿಸಿತ್ತು ಒಂದ್ಸಲ. ಸೌಂಡ್ ಅದೇ ತರ ಬರುತ್ತೆ. ನಾವೆಲ್ಲ ಊರಲ್ಲಿ ಇದ್ದಾಗ ನಾವು ಎಲ್ಲ ಕುತ್ಕೊಂಡು ನಮ್ಮ ಮನೆ ಹತ್ರ ಅದೇ ಒಂದು ಬೈಲು ತರ ಕಾಡು, ಬೈಲು ಸುತ್ತ ಜಾಸ್ತಿ ಜಾಗ ಇತ್ತಲ್ಲ, ಅಲ್ಲಿ ಕುತ್ಕೊಂಡಿದ್ವಿ. ಅವೆಲ್ಲ ಒಟ್ಟಾಗಿ ಹಿಂಗೆ ಜೋರಾಗಿ ಒಂಥರ ಜೂ ಅಂತ ಹಿಂಗ್ ಹಾರಿ ಹೋಗಿದಾವ. ಅವೆಲ್ಲ ಒಟ್ಟಾಗಿ ಹೋಗುವಾಗ ಅದೇನೋ ಒಂಥರ ಬಿಡಿ ಬಟ್ಟೆ ಹಾಕೊಂಡು ಈ ದೆವ್ವನೇ ಹೋಯ್ತೇನೋ ಅನ್ಸಿದೆ. ಅದು ಒಂದು ಕಡೆಯಿಂದ ಬೈಲಲ್ಲಿ ಬಂದು ಈ ತೋಟದೊಳಗೆ ಹೋದಂಗಾಯ್ತು. ಅವಳು ನನ್ನ ತಂಗಿ ಎದ್ರಕೊಂಡು ಓಡ್ ಬಂದ್ಲು ಒಳಗಡೆ. ಇಲ್ಲ ಅದು ಏನೋ ಇದೆ ದೆವ್ವನೇ ಅದು ಅಂದ್ಬಿಟ್ಟು. ಅದನ್ನೇ ಇಲ್ಲ ಮನುಷ್ಯಾಕೃತಿನೇ ಇತ್ತು ಆ ತರ ಅಂತ ನನಗನ್ಸುತ್ತೆ. ಪಕ್ಷಿಗಳೇ ಅವು ಅಂತ ಆ ತರ ಎಲ್ಲ ತುಂಬಾ ಇತ್ತು. ತುಂಬಾನೇ ಸ್ವಲ್ಪ ಕಡಿಮೆ ಆಗಿದೆ ಅಲ್ಲ, ಹೆದರಿಕೆಯಲ್ಲಿ ಜನ ಇರೋದಕ್ಕೆ ಅಷ್ಟು ಇದಾಗಿದ್ರು. ನಾನು ಸ್ಕೂಲಿಗೆ ಹೋಗಿ ಬರುವಾಗ ಅದೆಲ್ಲ ನಮ್ಮ ಅಜ್ಜಿ ಏನ್ ಮಾಡೋರು, ಅಲ್ಲಿ ಜೋಪಾನ, ಕಲ್ಲಳದ ಹತ್ರ ಜೋಪಾನ, ಆ ಕೆರೆ ಹತ್ರ ಜೋಪಾನ ಆ ತರ ಎಲ್ಲ ಹೇಳೋರ. ಅಲ್ಲೆಲ್ಲ ಸ್ವಲ್ಪ ಎಂಥದ್ದು ಗಾಳಿ ಎಂಥದೋ ಇದೆ ಅದೇನೋ ಹೇಳೋರಪ್ಪ ಆ ಕಾಲದಲ್ಲೆಲ್ಲ. ಅಲ್ಲಿ ಎಂಥದೋ ಮುನಿ ಇರುತ್ತೆ, ಆಮೇಲೆ ರಾವು ಇರುತ್ತೆ, ಅದಿರುತ್ತೆ ಅಂತ ಅವ್ರದ್ದೇ ಭಾಷೆ ಆ ಕಾಲದಲ್ಲಿ ಏನೋ ಹೇಳೋರು. ನಾನು ಒಬ್ಳೆ ಬರುವಾಗ ಸಂಜೆ ಆಗಿರ್ತಿತ್ತಲ್ಲ, ಚಳಿಗಾಲದಲ್ಲಂತೂ ಸ್ವಲ್ಪ ಕಾಡಿನ ಇದು ಕತ್ಲು, ಅಲ್ಲಿ ಬರುವಾಗ ಓಡ್ ಬಂದ್ಬಿಡುವೆ, ಅಳುನು ಬಂದ್ಬಿಡೋದು, ಆ ಜಾಗದಲ್ಲಿ ಓಡಿ ಬಂದ್ಬಿಡೋದು. ಆ ಮಳೆಗಾಲ, ಆ ನೀರಿನ ಇದು ಕೆರೆ ಹತ್ರ ಎಲ್ಲ ಬರ್ತಿದ್ ನೋಡಿದ್ರೆ ಏನೋ ಒಂಥರ ಪ್ರಕೃತಿ ಎಷ್ಟು ಸುಂದರನೋ ಭಯಾನಕವಾಗೂ ಇರುತ್ತೆ. ಅವಾಗೆಲ್ಲ ತುಂಬಾ ಏನೋ ಒಂಥರ. ಆದ್ರೆ ಈಗ ನೆನೆಸ್ಕೊಂಡ್ರದ್ನೆಲ್ಲ ಖುಷಿ ಅನ್ಸುತ್ತೆ. ಚಿಕ್ಕವರಾಗಿದ್ದಾಗ ಏನೋ ಒಂಥರ ಅದು ಭಯಾನು ಆ ತರ.
ಏನೇ ನೀವು ಚಿಕ್ಕ ಹುಡುಗಿ ನೀವು ಹಿಂಗಂತೀರಾ, ನಮ್ಮನೆಯವರು ನೋಡಿ ಹೇಳ್ತಾ ಇದ್ರು. ನಮ್ಮನೇಲೂ ನಮ್ಮ ಹಳ್ಳಿ ಮನೆಗೂ ಮೇನ್ ರೋಡಿಂದ ಒಂದು ಅರ್ಧ ಮುಕ್ಕಾಲು ಕಿಲೋಮೀಟರ್ ನಾವು ಒಳಗಡೆ ನಡ್ಕೊಂಡು ಹೋಗ್ಬೇಕು. ಮಾಮೂಲಿ ಟೈಮಲ್ಲಿ ಇವ್ರು ಸ್ಕೂಲ್ಗೆ ಹೋಗೋದಾಗ್ಲಿ ಬೇರೆ ಕಡೆ ಎಲ್ಲಾರು ಹೋಗೋದಾಗ್ಲಿ ಆಗೆಲ್ಲ ಯಾರಿಗೂ ಏನು ಅನ್ನಿಸ್ತಿರ್ಲಿಲ್ಲ ಅಂತೆ. ಆದ್ರೆ ರಾತ್ರಿ ಹೊತ್ತು ಎಲ್ಲಾರು ಹೋಗಿ ಬರೋದು ರಾತ್ರಿ ಆಗಿ ಒಂದ್ 6-6:30 7 ಗಂಟೆ ಆಗೋದ್ರೆ, ಎಸ್ಪೆಷಲಿ ನಮ್ಗೆ ಕಾರ್ತಿಕ್ ಮಾಸ ಕಳೆದ್ರೆ ಬೇಗ ಕತ್ಲಾಗುತ್ತೆ. ಆ ಟೈಮಲ್ಲಿ ಏನಾರು ಅವ್ರಲ್ಲಿ ಬಂದ್ರೆ ಮೇನ್ ರೋಡಿಂದ ಮನೆಗೆ ಅವ್ರು ಹೇಳೋರು ಹೆಂಗೆ ಅಂದ್ರೆ ಒಂದೇ ಓಟ ಅಂತ, ಇಲ್ಲಿ ಬಿಟ್ರೆ ಅಲ್ಲೇ ನಿಲ್ಲೋದು, ಆ ತರ ಓಡ್ತಿದ್ವಿ. ಯಾಕೆಂದ್ರೆ ದೇವುಗಳು ರಾತ್ರಿ ಹೊತ್ತು ಮಾತ್ರ ಬರ್ತವೆ ಅಂತ. ಗಾಳಿ ಬೀಸೋದು, ಮರಗಳು, ಆ ಕತ್ಲೆ ಅದೆಲ್ಲ ಒಂದು ಭಯದ ವಾತಾವರಣ ಉಂಟು ಮಾಡುತ್ತಲ್ಲ. ನೀವು ಹುಡುಗಿಯಾಗಿ ಹಿಂಗ ಚಿಕ್ಕವರು, ನಮ್ಮ ಮನೆಯವರು ಎಷ್ಟೋ ಸಲ ಹಂಗ್ ಮಾಡಿದಾರಂತೆ. ಒಂದೇ ಓಟ, ಅವ್ರಾಗಿರ್ಬೋದು ಅವ್ರ ಅಣ್ಣ ತಮ್ಮಂದ್ರು ಎಲ್ಲಾರು ಆ ತರ. ನಮ್ಮ ಊರಿನ ಕಡೆ ಎಲ್ಲ, ನಾವು ಹುಟ್ಟಿದ ಊರಿನ ಕಡೆ ಎಲ್ಲ ಕಾಡಲ್ವಾ, ಭಯ ಅನ್ನೋದಿಲ್ಲ. ನಮ್ಮ ತಂದೆ ಹೇಳೋರು ಎಂತ ದೆವ್ವನೂ ಇಲ್ಲ. ಈ ಕೆಲವರೆಲ್ಲ ದೆವ್ವ ಇತ್ತು ಒಂದ್ ಸ್ವಲ್ಪ ಅವರು ಸಂತೆಗೆ ಹೋಗಿ ಹಾಗೆಲ್ಲ ವಾರದಲ್ಲಿ ಒಂದ್ ದಿವ್ಸ ಕೂಲಿ ಕೆಲಸ ಮಾಡೋರೆಲ್ಲ ಹೋಗೋರಲ್ಲ, ಅವಾಗ ಒಂದ್ ಸ್ವಲ್ಪ ಸಾರಾಯಿ ಅಂತ ಅದನ್ನೆಲ್ಲ ಕುಡ್ಕೊಂಡ್ ಬಂದಾಗ ಅಯ್ಯೋ ದೆವ್ವ ಸಿಕ್ಕಿತ, ಕೆಲ್ಸಕ್ಕೆಲ್ಲ ಬರೋರಲ್ಲ ಮನೆಗೆ, ಅವಾಗ ದೆವ್ವದ ಜೊತೆ ರಾತ್ರಿ ಸರಿ ಫೈಟಿಂಗ್ ಆಡ್ದೆ ಆ ತರ ಎಲ್ಲ ಹೇಳೋರು. ನಮ್ಗೆ ಇರ್ಬೋದೇನೋ ಅಂತ ಅನ್ಕೊಂಡಿದ್ವಿ. ಒಂದ್ ದಿವ್ಸ ನಮ್ ತಂದೆ ಏನ್ ಮಾಡಿದ್ರು, ಚಳಿಗಾಲ ಟೈಮು, ಜನವರಿ ಡಿಸೆಂಬರ್ ತಿಂಗಳು ಟೈಮು, ಅವರು ಪ್ರತಿ ವಾರ ಏನ್ ಮಾಡೋರು, ಭತ್ತನ ನಮ್ಮ ಮನೇಲಿ ಬೆಳೆಸಿರೋ ಭತ್ತನ ಅಲ್ಲಿ ಮಗ್ಗೆ ರಾಯರ ಕೊಪ್ಪಳ ಅಂತ ಇದೆಯಲ್ಲ, ಅಲ್ಲಿ ರೈಸ್ ಮಿಲ್ಲಲ್ಲಿ ಹಾಕ್ಬಿಟ್ಟು ಮಿಲ್ ಬಿಡಿಸೋರು. ಮಿಲ್ ಬಿಡಿಸಿ ಅದನ್ನ ಬೆಳಗ್ಗೆ ಮಂಗಳವಾರ ಸಂತೆಗೆ ಅದು ಲಾರಿಗೆಲ್ಲ ಲೋಡ್ ಮಾಡಿಸಿ ಅದನ್ನ ತಗೊಂಡೋಗಿ ಮಾರ್ಬಿಟ್ಟು ಮಿಲ್ ಅವರು ಇವರಿಗೆ ದುಡ್ಡೆಲ್ಲ ಕೊಡ್ತಾ ಇದ್ರಲ್ಲ. ಅದು ಎತ್ತಿನ ಗಾಡಿಲಿ ತಗೊಂಡು ಹೋಗಿದ್ರು ಬರುವಾಗ ಅದು ಅದಷ್ಟೋ ತನಕ ಎತ್ತುಗಳಿಗೆ ಮೇವಿಲ್ದೆ ಅಲ್ಲಿ ಕಟ್ ಹಾಕೊಳ್ಳಲ್ವಲ್ಲ, ಅವ್ರನ್ನ ಕಳಿಸ್ಬಿಟ್ಟಿರೋರು, ಖಾಲಿ ಗಾಡಿ ಏನೋ ಸಾಮಾನೆಲ್ಲ ತೆಗೆದು ಕಳಿಸಿರೋರು. ಇವರೆಲ್ಲ ಮಾಡಿ ಬರೋ ಹೊತ್ತಿಗೆ 1:30-2 ಗಂಟೆ ರಾತ್ರಿ ಅಷ್ಟೊತ್ತಾಗೋದು. ಅವರು ಒಬ್ಬರೇ ಆರಾಮಾಗಿ ನಡ್ಕೊಂಬರೋರು. ಅಲ್ಲಿಂದ 6 ಕಿಲೋಮೀಟ್ರು ಮಗ್ಗೆಯಿಂದ. ಒಂದು ದಿವಸ ಹಿಂಗೆ 2 ಗಂಟೆ ರಾತ್ರಿ ಬರ್ತಾ ಇದ್ದಾರಂತೆ, ತಿಂಗಳು ಬೆಳಕವತ್ತು ಹುಣ್ಣಿಮೆ ಅಂತೆ, ನಡ್ಕೊಂಡು ಬರ್ತಿದ್ದಾರೆ. ಅದೇ ದಾರಿ ಕಾಡು ದಾರಿ ಇತ್ತು ಅನ್ನಲ್ಲ, ಅದನ್ನೆಲ್ಲ ತೆಗೆದು ಅದೇ ವರ್ಷ ನೀಟಾಗಿ ಸ್ವಲ್ಪ ಒಂದು 10-15 ಅಡಿದು ರೋಡು ಹಾಕಿ ಕಡೆ ಚರಂಡಿ ಹೊಸ ಮಣ್ಣನ್ನ ಮಳೆ ಬೇಗಾಲ ಕಳೆದ್ಮೇಲೆ ರೋಡ್ ಮಾಡ್ತಾರಲ್ಲ, ಒಂದು 2 ಅಡಿ ಚರಂಡಿ ತೆಗೆದು ಮಣ್ಣೆಲ್ಲ ಹಾಕಿ ಕ್ಲೀನಾಗಿ ಮಾಡಿದ್ರು. ಅದು ನಮಗೊಂದು ಖುಷಿ, ರೋಡ್ ಆಯ್ತಲ್ಲ ಸ್ವಲ್ಪ ಅಂತ. 1 ಕಿಲೋಮೀಟರ್ ಅಷ್ಟು ರೋಡ್ ಮಾಡಿದ್ರು. ನಮ್ಮ ತಂದೆ ಕರೆಕ್ಟಾಗಿ ಅಲ್ಲಿಂದ ಹಿಂಗೆ ಸ್ವಲ್ಪ ಹಪ್ಪು ಬರ್ತಾ ಇದ್ದಾರಂತ ಆ ಕಡೆಯಿಂದ. ಯಾರು ಇದು ಏನು ಚರಂಡಿಯಿಂದ ಹಿಂಗೆ ಎದ್ದು ಕೂತ್ಕೊಂಡಂಗೆ ಆಯ್ತಂತೆ. ಕೂತ್ಕೊಂಡಿದ್ದೆ. ಆಮೇಲೆ ಬಿಳಿ ಬಟ್ಟೆ ಬೇರೆ. ಅವ್ರು ಅಂದ್ಕೊಂಡ್ರಂತೆ, ಓ ಎಲ್ಲರೂ ಇಲ್ಲಿ ಒಡಕೆರೆ ಕೆರೆ ಅಂತ ಅದ್ರ ಹೆಸರು, ಓ ಕೆರೆ ಹತ್ರ ದೆವ್ವ ಇದೆ ಅನ್ನೋರಲ್ಲ, ನಿಜ. ಅದು ಎದ್ದೇಳ್ತಂತ ಅಷ್ಟೊತ್ತಿಗೆ. ಎದ್ರೆ ಓ ಆಯ್ತು, ಇನ್ನು ಓಡಿದ್ರು ಬಿಡಲ್ವಂತೆ ದೆವ್ವ, ಓಡೋದು ಬೇಡ ನೋಡೋಣ ಏನಾಗುತ್ತೆ ಅಂದ್ಬಿಟ್ಟು ಮುಂದಕ್ಕೆ ಬಂದಿದ್ದಾರೆ. ಇನ್ನೊಂದು ಸ್ವಲ್ಪ ಬರ್ತಾ ಅದೇನಾಗಿದೆ, ಆ ಹುಟ್ಟಿದ ಪಂಚೆನ ಬಿಚ್ಚಿ ಅವನು ಈ ತಲೆ ಮೇಲಿಂದ ಹಿಂಗೆ ಎತ್ತರವಾಗಿ ಹಿಂಗೆ ಚಳಿಗೆ ಹಿಂಗೆ ಹಾಕೊಂಡಿದ್ದಾನೆ. ಅದು ಉದ್ದ ಕಂಡುಬಿಟ್ಟಿದೆ. ಇವ್ರು ಅನ್ಕೊಂಡ್ರಂತೆ ದೆವ್ವ ಅಂದ್ರೆ ಉದ್ದ ಬೆಳೆಯುತ್ತಲ್ವಾ ಅಂತ. ಆಮೇಲೆ ಇವರು ಆಗಿದ್ದಾಗ್ಲಿ ನೋಡೋಣ ಅಂದ್ಬಿಟ್ಟು ಮುಂದಕ್ಕೆ ಬಂದಿದ್ದಾರೆ ಹೆಜ್ಜೆ ಹಾಕೊಂಡು. ಅವನು ಹಿಂಗೆ ಒದ್ಕೊಂಡವನು ಮತ್ತೆ ಹಿಂಗೆ ಒದ್ಕೊಂಡ್ಬಿಟ್ಟು ಈ ಕಡೆಗೆ ಬರೋದು ಬಿಟ್ಟು, ಅವ್ನು ಊರ್ ಕಡೆಗೆ ಬರೋದು ಬಿಟ್ಟು, ನಮ್ಮ ತಂದೆ ಬರ್ತಿದ್ರಲ್ಲ ಅದೇ ಆ ಊರ್ ಕಡೆಗೆ ಬರೋದು ಬಿಟ್ಟು ಮತ್ತೆ ವಾಪಸ್ಸು ಮಗ್ಗೆ ಕಡೆಗೇನೆ ಹೋಗ್ತಿದ್ದಂತೆ. ಇವ್ರೇನ್ ಮಾಡಿದ್ದಾರೆ, ಹಂಗೆ ಈ ಸೈಡು ಅವನು ಹೋಗ್ತಾ ಇದ್ದಾನೆ ದೆವ್ವ ಅನ್ಕೊಳ್ಳಿ, ಈ ಕಡೆಯಿಂದ ಇವ್ರು ಹೋಗ್ತಾ ಇದ್ದಾರೆ. ಆಮೇಲೆ ಏನಾಯ್ತಂತೆ, ಇವರು ನೋಡೋಣ ಅಂತ ಇನ್ನೆಷ್ಟು ಧೈರ್ಯ ಅವರಿಗೆ, ದೆವ್ವದ ಕಾಲು ಹಿಂದೆ ಮುಂದೆ ಇರ್ತವೆ ಅಂತಾರೆ, ಕಾಲ್ ನೋಡೋಣ ಅಂದ್ಬಿಟ್ಟು ಹಿಂಗ್ ತಿರುಗಿ ಹಿಂಗ್ ನೋಡಿದ್ದಾರೆ, ಕಾಲ್ ಸರಿಯಾಗೇ ಇದೆ. ಇವ್ರು ಅನ್ಕೊಂಡ್ರಂತೆ ಇದು ಯಾರೋ ಮನುಷ್ಯನೇ ಅಂದ್ಬಿಟ್ಟು, ಯಾರೋ ಅದು ಅಂದ್ರಂತೆ. ಆಮೇಲೆ ಹಂಗೆ ನಿಂತ್ಕೋ ಯಾರದು ಅಂತ ಅಂದ್ರಂತೆ. ಅವ್ನು ನಿಂತ್ಕೊಂಡ್ಬಿಟ್ಟು ಇವ್ರು ಅಷ್ಟೋ ತನಕ ದೆವ್ವ ಅಂತಾನೆ ಭಾವಿಸಿದ್ದಾರೆ. ಆಮೇಲೆ ನೋಡಿದ್ದಾರೆ. ಆಮೇಲೆ ನಾನು ಕನಿ ಅಂತ ಅಂದಂತೆ, ಅವನು ಮರಿಯಾ ಅಂತ ಅವನ ಹೆಸರು. ಅವನು ಸೋಮವಾರ ಸಂತೆಗೆ ಹೋಗ್ಬಿಟ್ಟು ಚೆನ್ನಾಗಿ ಕುಡ್ದಿದಾನಲ್ಲ, ಚಳಿಗೆ ಅಲ್ಲೇ ಚರಂಡಿಲಿ ಬಿದ್ದೋಗಿದ್ದಾನೆ. ಆಮೇಲೆ ಇವರು ನಿಂತ್ಕೊಳ್ಳೋ ಯಾರೋ ಅಂತ, ಅಲ್ಲಿ ಕರಡಿ ಬೆಟ್ಟ ಎಸ್ಟೇಟ್ ಅಂತ ಅಲ್ಲಿ ವಾಸ ಅವಂದು. ಅವನು ಆಮೇಲೆ ನಾನು ಅಂದ್ರೆ ಯಾರು ಅಂತ ಇವರು ಗದ್ರಿಸಿ ಕೇಳಿದ್ದಾರೆ. ಆಮೇಲೆ ನಾನು ಕನಿ ಮರಿಯಾ ಅಂತ. ಎಲ್ಲಿಗೆ ಹೋಗ್ತಿದ್ಯಾ? ಮನೆಗೆ ಹೋಗ್ತಾ ಇದ್ದೀನಿ, ಇವತ್ತು ಒಂಚೂರು ಹೆಚ್ಚಾಗ್ಬಿಡ್ತು, ಚಳಿ ಅಲ್ವಾ ಅಂತ ಇಲ್ಲಿ ಬಿದ್ಬಿಟ್ಟಿದ್ದೀನಿ, ಗೊತ್ತಾಗ್ಲಿಲ್ಲ ಅಂತ ಅವನು ಅಂದಿದ್ದಾನೆ.
ಏಯ್ ಬಾರೋ ಮನೆಗೆ ಅಂತ ಮತ್ತೆ ಮಗ್ಗೆ ಕಡೆಗೆ ಹೋಗ್ತಿದ್ಯಾ ಬಾ ಅಂದ್ಬಿಟ್ಟು ಇವರು ನಮ್ಮ ಮನೆಗೆ ಕರ್ಕೊಂಡ್ ಬಂದು ಬೆಳಗ್ಗೆ ಅಲ್ಲಿ ಮಲಗಿ ನಮ್ಮ ಮನೇಲೆ ಮಲ್ಗಕ್ಕೆ ಒಂದು ಕಂಬಳಿ ಎಲ್ಲ ಕೊಟ್ಟು ಮಲ್ಕೊಂಡಿದ್ದಾನೆ. ನಾವು ಬೆಳಗ್ಗೆ ಎದ್ದವರು 6 ಗಂಟೆಗೆ ಎದ್ವಲ್ಲ, ಸ್ಕೂಲಿಗೆಲ್ಲ ಹೋಗ್ಬೇಕು. ಇದ್ಯಾರು ಅಂತ ಇವನು 6 ಗಂಟೆಗೆ ಎದ್ದು ಕಾಫಿ ಕೊಟ್ಟಿದ್ದಾರೆ, ಕಾಫಿ ಕುಡಿತಾ ಕೂತಿದ್ದ. ಇಷ್ಟು ಬೇಗ ಬಂದಿದ್ದಾನಲ್ಲ ಅಂತ. ಆಮೇಲೆ ನಮ್ಮ ಅಪ್ಪ ಹೇಳಿದ್ರು ಅದನ್ನ ಕತೆನ, ನಮ್ಗೆಲ್ಲ ನಗು. ಅವರು ದೆವ್ವ ಇದೆ ಅಂತ ಎದ್ರಕೊಂಡು ಓಡಿದ್ರೆ ಅದು ನಿಜವಾಗ್ಲೂ ದೆವ್ವನೇ ಇತ್ತು ದೆವ್ವನೇ ಸೃಷ್ಟಿ ಹೇಳಿರೋರು ಅನ್ನೋರು. ರಾತ್ರಿ ಚರಂಡಿಯಿಂದ ಎದ್ದು ಬಂದ ದೆವ್ವ ಅಂತ ನಾನು ಅದನ್ನೊಂದು ಕತೆಯಾಗಿ ಬರೆದು ಪೇಪರ್ಗೆನೆ ಕೊಟ್ಟಿದ್ದೆ. ಅದು ಪೇಪರಲ್ಲಿ ಬಂದಿತ್ತು. ತುಂಬಾ ದಿವಸ ಹೇಳೋರು ಅದನ್ನ. ನಾವೆಲ್ಲ ಅದನ್ನ ನೆನಪು ಮಾಡ್ಕೊಂಡು ನಗ್ತಿದ್ವಿ. ಆಮೇಲೆ ಅವನು ತಿಂಡಿ ತಿಂದು ಅವ್ರ ಮನೆಗೆ ಹೋದ. ಆತರ ಕತ್ಲೆ ಹೊತ್ನಲ್ಲಿ ಅದು ಹಗಲ್ ನೋಡೋದಲ್ಲ, ಕತ್ಲಲ್ಲಿ ಭಯ ಎಂತರ್ಗೂ ಹಾಗೆ ಆಗುತ್ತೆ. ಆಗುತ್ತೆ ಅದು ನಿಮ್ ತಂದೆ ಹೇಳಿದ್ರಿಂದ ನಿಮಗೆ ನಂಬಿಕೆ ಬಂತು. ಆ ಬೇರೆ ಯಾರು ಹೇಳಿದ್ರೆ ಅದನ್ನ ನೀವು ನಂಬ್ತಾನೂ ಇದ್ರೋ ಇಲ್ವೋ ಅಲ್ವಾ? ಹೌದೌದು. ಅವನನ್ನು ಪ್ರತ್ಯಕ್ಷ ನೋಡಿದ್ವಲ್ಲ ನಾವು. ಬೆಳಗ್ಗೆ ಬಂದು ಮನುಷ್ಯ ದೆವ್ವ ಬಂದಿತ್ತು. ಅವನು ಉದ್ದವಾಗಿ ಒಂದು 6 ಅಡಿ ಎತ್ತರ ಇದ್ದ, ಸಣ್ಣಕ್ಕೆ. ಸ್ವಲ್ಪ ವಯಸ್ಸಾದರೆ ಒಂದು 50 ವರ್ಷ ಆಗಿರ್ಬೋದು. ಆ ಪಂಚೆ ಬೇರೆ ಎತ್ತಿ ಹಿಂಗೆ ಒದ್ಕೊಳಕ್ ಹಿಂಗ ಅಂದಾಗ ಓ ದೆವ್ವ ಉದ್ದ ಬೆಳೀತು ಅಂತ ನಮ್ ತಂದೆಗೆ ಅನ್ಸ್ಬಿಟ್ಟಿದೆ. ಆದ್ರೂ ಅವ್ರಷ್ಟು ಧೈರ್ಯ ಮಾಡಿ ಅದ್ರ ಕಾಲೆಲ್ಲ ನೋಡಿ ಇದ್ ಮಾಡಿದಾರಲ್ಲ. ಅದೇ ಆ ಸಮಯದಲ್ಲಿ ನಮ್ಗೊಂದ್ ಸ್ವಲ್ಪ ಧೈರ್ಯ ಬೇಕು. ಬೇಕು. ಹೌದು. ಅಕಸ್ಮಾತ್ ಏನಾರು ಆದ್ರೆ ಅದನ್ನ ಎದುರಿಸಕ್ಕೆ ಒಂದು ಸಿದ್ಧತೆ ಇದ್ದಾಗ ಏನು ಅನ್ಸಲ್ಲ. ಏನು ಇಲ್ಲದೆ ಸುಮ್ನೆ ಅಯ್ಯೋ ದೆವ್ವ ಅನ್ಕೊಂಡಿದ್ರೆ ದೆವ್ವನೇ ಆಗ್ಬಿಡುದು. ಅದು ನಮ್ಗೆ ಏನ್ ನೆನಪು ಬರ್ತಿತ್ತು ಅಂದ್ರೆ, ಈ ನಮ್ ಮನೆಗೆ ಕೆಲಸ ಮಾಡೋಕ್ಕೆಲ್ಲ ಗದ್ದೆ ಕೆಲಸ ಬರೋರಲ್ಲ, ಅವರೆಲ್ಲ ಹೇಳ್ತಾ ಇರೋರು, ನಾವು ಕೇಳಿಸ್ಕೊಳ್ಳುವು. ಅದು ದೆವ್ವದ ಜೊತೆ ಚೆನ್ನಾಗಿ ಕುಸ್ತಿ ಆಡದೆ ರಾತ್ರಿ ನಾನು. ಅದೇ ಅವ್ರವ್ರೆ ಕುಸ್ತಿ ಆಡಿರ್ತಾರೆ. ಅದೇ ದೆವ್ವ ಅಲ್ಲ ಅವ್ರವ್ರೆ. ಆಮೇಲೆ ನೋಡಿ ಕಾಲ್ ನಾವಿರೋ ಬಿಚ್ಕೊಂಡೆ. ಆಮೇಲೆ ದೆವ್ವ ಓಡ್ತು. ಅದಕ್ ಮಾತ್ರ ಎದುರ್ತವೆ ಕಣಿ ದೆವ್ವ ಅಂತ ಹೇಳೋರಲ್ಲ. ನಮಗೆ ನಮ್ಮದೇ ಆದ ಕಲ್ಪನೆ ಇತ್ತು. ನಮ್ ತಂದೆ ಮಾತ್ರ ಏನು ಅಂದ್ರೆ ಚಪ್ಲಿಲ್ ಹೊಡಸ್ಕೋಬಾರ್ದು ಅನ್ನೋದೊಂದು ನಂಬಿಕೆ ಇತ್ತೇನೋ, ಅದಕ್ಕೆ ಓಡೋಗೋರು ಅಲ್ಲ. ಅವರು ಏನೋ ಒಂದು ಭ್ರಮೆಯಿಂದ ಅಥವಾ ಏನ್ ಹೇಳೋರೋ ಗೊತ್ತಿಲ್ಲ. ಅಲ್ಲ ಅವ್ರವ್ರೆ ಹೊಡ್ದಾಡಕ್ಕೆ ಅಂದ್ರೆ ಅವರಿಗೆ ನಾವ್ ಹೀರೋ, ತುಂಬಾ ಶಕ್ತಿವಂತರು, ದೇವದ ಜೊತೆನೆ ಹೊಡೆದಾಡಿದೀವಿ ಅಂತ ಫಸ್ಟ್ ಬೀಡಿ ಕೇಳ್ತು ಕಣಿ, ಬೀಡಿ ಕೊಟ್ಟೆ, ಬೀಡಿ ಸೇತ್ತು. ಆಮೇಲೆ ನಾ ಸುಮ್ರು ಬರ್ತಾ ಇದ್ರು, ಹಿಂದಿಂದೇನೆ ಬಂತು. ಆಮೇಲೆ ಹಿಡ್ಕೊಂಡೇ ಬಿಡ್ತು ಕಣಿ. ಆಮೇಲೆ ನಾನ್ ನೋಡಿ ಕುಸ್ತಿ ಆಡಿದ್ವಿ. ಅದೇ ಅವ್ರಿಗೂನು ಎಣ್ಣೆ ಪ್ರಭಾವ ಇತ್ತಲ್ಲ, ಅದಕ್ಕೆ ಕುಸ್ತಿ ಆಡಿದ್ದಾರೆ. ಸುಮ್ಮನೆ ಬಿಡಿ ಹಿಂಗಂದ್ರೆ ಬಿದ್ದೋಗ್ತಾರೆ. ಹೌದು. ಅಲ್ಲ ಅವ್ರು ಹೇಳ್ತಾ ಇದ್ದಿದ್ದಷ್ಟೇ, ನಮ್ಗೆ ಅವ್ರು ಕುಸ್ತಿ ಆಡಿದ್ರು ಏನ್ ಮಾಡಿದ್ರು. ಮಕ್ಳು ದೊಡ್ಡವರು ಎಲ್ಲ ಕೆಲಸ ಮಾಡುವಾಗ ಅವ್ರಿಗೊಂದ್ ಬೇಜಾರ್ ಕಳಿಯಕ್ ಒಂದ್ ವಿಷಯ, ಒಂಥರ ಫ್ಯಾಂಟಸಿ ನಮ್ಗೆಲ್ಲ ಕೇಳ್ತಾ ಇದ್ವಿ. ನಮ್ ತಂದೆ ಮಾತ್ರ ಎಂತ ದೆವ್ವನೂ ಇಲ್ಲ, ಏನು ಇಲ್ಲ, ಸುಮ್ನೆ ನಮ್ ಭ್ರಮೆ ಹಂಗೆ ಹೇಳೋರಲ್ಲ. ಇವತ್ತಿಗೂ ಆ ಥರನೇ ನಂಬ್ಕೊಂಡು ಮನೇಲಿ ದೊಡ್ಡವ್ರು ಏನ್ ಹೇಳ್ತೀವೋ ಅದನ್ನ ಮಕ್ಕಳು ಕೇಳ್ತಾರೆ. ಮಕ್ಳ ಮೇಲೆ ಪ್ರಭಾವ ಬರುತ್ತೆ. ನೀವು ಹೇಳಿದ್ರಲ್ಲ, ನಾನು ಅದೇ ನನ್ನ ಮೊಮ್ಮಗಳು ಅಂದ್ರೆ ಅವಳು ಊಟ ಮಾಡಲ್ಲ, ಮತ್ತೊಂದು ಮಾಡಲ್ಲ, ಹಠ ಮಾಡ್ತಾಳೆ ರಾತ್ರಿ ಹೊತ್ತು ಅಂದಾಗ ನಮ್ಮ ಮನೇಲಿ ಈಗ ಬೇರೆಯವರೆಲ್ಲ ನನ್ನ ಮಗ ಸೊಸೆನೆ ಹೆದರ್ಸ್ತಾರೆ ಮಗುಗೆ. ಗುಮ್ಮ ಬರುತ್ತೆ ನೀ ಮಲ್ಕೋಬೇಕು. ಯಾಕೆಂದ್ರೆ ಅವಳು ಎಷ್ಟೊತ್ತಾದ್ರೂ ರಾತ್ರಿ ಮಲ್ಗಲ್ಲ. ಗುಮ್ಮ ಬರುತ್ತೆ ನೀನ್ ಮಲ್ಕೊಳ್ಳೋದಾದ್ರೆ ನೋಡೋಲ್ ಮೇಲ್ ಕೂತಿದೆ ಈಗ ಗುಮ್ಮ ಬರುತ್ತೆ ಅಂತೆಲ್ಲ ಹೆದರ್ಸ್ತಾರೆ. ಅವಳು ಬೆಳಗ್ಗೆ ಬಂದು ನನ್ನನ್ನು ಕೇಳ್ತೀರಿ, ಅಜ್ಜಿ ಅಲ್ಲಿ ಗುಮ್ಮ ಇದೆ ಅಲ್ವಾ ಅಂತ. ಅದಕ್ಕೆ ನಾನು ಅವಳಿಗೆ ಹೇಳ್ತೀನಿ, ಅಯ್ಯೋ ಗುಮ್ಮನೂ ಇಲ್ಲ ಗಿಮ್ಮನೂ ಇಲ್ಲ, ಬಾ ನಡಿ, ಎಲ್ಲಿದೆ ನೋಡೋಣ, ಅದು ಎಲ್ಲಿದೆ ತೋರ್ಸು, ಅದು ಏನ್ ಮಾಡ್ತೀರಿ ತಗೋ. ಆಮೇಲೆ ನಮ್ಗಳಲ್ಲಿ ಹಳ್ಳಿಗಳಲ್ಲಿ ನಮ್ಗೆಲ್ಲ ಲೈಸೆನ್ಸ್ಡ್ ಕೋವಿ ಇರುತ್ತೆ, ಮನೆಗಳಲ್ಲಿ ಲೈಸೆನ್ಸ್ ಕೋವಿ ಇಟ್ಕೊಂಡಿರ್ತೀವಿ. ಅದಕ್ಕೆ ಅವಳಿಗೆ ಹೇಳೋದು, ನೋಡಮ್ಮ ಅಲ್ಲೇ ಕೋವಿ ಇದೆ, ತಾತ ಇಲ್ಲೇ ಇದ್ದಾರೆ, ಯಾವ ಗುಮ್ಮನಾರು ಬರ್ಲಿ ಗಿಮ್ಮನಾರು ಬರ್ಲಿ ತಾತ ಅದಕ್ಕೆ ಹೊಡೆದು ಓಡಿಸ್ತಾರೆ, ಸುಮ್ಮನಿರು ಅಂದ್ರೆ ಅವಳಿಗೆ ಈಗ್ಲಿಂದ ಅವಳು ತಲೆನೆಲ್ಲ ಹೋಗ್ಬಾರ್ದಲ್ಲ ಹಂಗಂತ. ನಾನು ಹ್ಞೂ ಅಜ್ಜಿ ನಾನ್ ಟಮ್ ಅನ್ನಿಸ್ಬಿಡ್ತೀನಿ ಬಿಡು, ಗುಮ್ಮ ಬರ್ತಾರೆ ನಾನ್ ಟಮ್ ಅನ್ನಿಸ್ತೀನಿ ಅಂದ್ರೆ. ಈಗ ಅವಳು ಅಲ್ಲಿವರೆಗೂ ಆತರ ಅವರು ಹೇಳೋದು ಅವಳು ಮಲಗ್ಲಿ ಅನ್ನೋ ಉದ್ದೇಶ. ಅದೇ ಚಿಕ್ಕ ಮಕ್ಕಳ ತಲೆನಲ್ಲಿ ಅದೇ ಗುಮ್ಮ ಅದೇ ಕೂತ್ಕೊಬಿಡುತ್ತೆ. ಚೂರ್ ಧೈರ್ಯ ಇರ್ಬೇಕು. ನಮಗೂ ತೋಟದಲ್ಲಿ ಹಾಗೆ ಮಾಡೋರು. ನಮ್ಮ ತೋಟದಿಂದ ಸ್ವಲ್ಪ ದೂರದಲ್ಲಿ ಏನೋ ಕೂಗುತ್ತೆ ಅಂತ ಜನ ಎಲ್ಲ ಎದುರಿಸೋದು. ರಾತ್ರಿ ನನ್ನನ್ನೇ ಹೇಳೋರು, ನೀವು ತೋಟದ ಮಧ್ಯೆ ನಮ್ಮ ಮನೆದೊಂದೇ ಮನೆ ಇತ್ತಿತ್ತು, ಸುತ್ತಮುತ್ತ ಹೋಗಬೇಡಿ ರಾತ್ರಿ 7 ಗಂಟೆ ಆದಮೇಲೆ ಅಂತ. ನನಗೆ ಅದ್ರದ್ದು ಇಂಟ್ರೆಸ್ಟು, ಏನು ಕೂಗುತ್ ನೋಡಬೇಕು ಅಂತ ಹೇಳ್ಬಿಟ್ಟು ನಮ್ಮನೆ ಕೆಲಸದಮ್ಮ ಬೈಯೋದು, ಎಷ್ಟು ಬಂಡ ಧೈರ್ಯ ಮಾಡ್ತೀರಾ ನೀವು ಅಂತ. ಹೋಗಿ ನೋಡಿದರೆ ಅದೊಂದು ಸ್ವಲ್ಪ ನಮ್ಮನೆ ನಮ್ಮ ತೋಟದ ತಗ್ಗು ಸ್ವಲ್ಪ ಮೇಲೆ ಹೊಲಗಳೆಲ್ಲ ಇರುತ್ತಲ್ಲ,
ಅಲ್ಲಿ ಬೆಳೆ ಹಾಕೊಂಡಿರ್ತಾರಲ್ಲ ಅವರು ಆ ಬೆಳೆ ಕಾಯಕ್ಕೋಸ್ಕರ ಶಬ್ದ ಮಾಡೋದು, ಕೂ ಅಂತ ಕೂಗೋದು, ಆಮೇಲೆ ಕೆಟ್ಟದಾಗ ಕೂಗೋದು, ಏನೇನೋ ಕೂಗ್ತಾ ಇರ್ತಾರಲ್ಲ. ಆಮೇಲೆ ಟಾರ್ಚ್ ಇಟ್ಕೊಂಡಿರೋರು, ಟಾರ್ಚ್ ಬಿಟ್ರೆ ಸಾಕು ನೋಡಿ ಅಲ್ಲಿ ಅಲ್ಲಿಂದ ಎಲ್ಲ ಬೆಳಕೆಲ್ಲ ಬರ್ತಾ ಇದೆ, ಏನೇನೋ ಹೆದರ್ಸೋರು. ಆಮೇಲೆ ನಮ್ಮ ಮನೆ ಕೆಲಸದಮ್ಮನ ಕರೆದು ತೋರಿಸ್ದೆ, ನೋಡಿ ಅಲ್ಲೆಲ್ಲರೂ ಕಡಲೆಕಾಯಿ ಹಾಕೊಂಡಿದಾರಲ್ಲ ಅದನ್ನ ಕಾಯ್ತಾ ಇರೋದು, ನೀವು ಸುಮ್ಮನೆ ಎಲ್ಲರಿಗೂ ಏನೇನೋ ಹೇಳ್ಬೇಡಿ ಅಂತ. ಹಂಗೊಂಚೂರು ಧೈರ್ಯ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ. ಇಲ್ಲಿರ ಅದೇ ಭ್ರಮೇಲಿ ಇರ್ತಾರಲ್ಲ ಒಂದೇ ಇದೆ ಒಬ್ಬೊಬ್ರೆ ಇದ್ದಾಗ ಒಂಥರ ನಮಗೂ ಮನಸ್ಸಿಗೆ ಏನೋ ಇರ್ಬೋದು, ಮನಸ್ಸು ಸ್ವಲ್ಪ ವೀಕ್ ಇರುತ್ತೆ, ಒಬ್ರೇ ಇರ್ತೀವಲ್ಲ ಅವಾಗ ನಾವ್ ಅದ್ರದ್ದು ದೊಡ್ಡವರಾಗಿ ಅದ್ರದ್ದು ಅನುಭವ ತಿಳ್ಕೊಳ್ಳೋ ತನಕ ದೊಡ್ಡವರಾಗಿ ಒಂದು ಓದೋದು ಯಾವ್ದ್ರ ಮುಖಾಂತರನು ಮತ್ತೆ ನಮಗೇನೆ ಅನುಭವ ಆಗ್ತಾ ಬರೋವರೆಗೂ ಅದನ್ನ ಇರ್ಬೋದೇನೋ ಎರಡು ಮನಸ್ಸು ಹೇಳ್ತಾ ಇರ್ತೀವಿ, ಇರ್ಲೂಬಹುದು ಇಲ್ಲದೆ ಇರ್ಲೂಬಹುದು ಆ ಥರ ಯೋಚಿಸ್ತಾ ಇರ್ತೀವಿ. ನಮ್ಮ ಮದುವೆ ಆಗಿ ಬಂದಾಗ್ಲೂ ಅಲ್ಲಿ ಒಂದು ಅರಳಿ ಮರದ ಮೇಲೆ ಗೂಬೆಗಳು ಅದು ಕೂಗ್ತಾ ಇರೋದು. ಅದನ್ನ ನಮ್ಮ ಭಾವನ ಮಗಳು ಒಬ್ಳಿದ್ಲು, ಸ್ವಲ್ಪ ಅವಳು ನನಗಿಂತ ಒಂದು 4 ವರ್ಷ ಚಿಕ್ಕವಳು, ಅವಳು ನೋಡಿ ಅಲ್ಲಿ ದೆವ್ವ ಕೂಗ್ತಾ ಇದೆ, ರಾತ್ರಿ ದೆವ್ವ ಕೂಗ್ತಾ ಇದೆ ಅಂತ. ಆಮೇಲೆ ನಮ್ಮನೆಯವ್ರು ಹೇಳಿದ್ರು ದೆವ್ವನೂ ಅಲ್ಲ ಏನೂ ಅಲ್ಲ, ಅದು ಗೂಬೆಗಳು ಅಂತ ಕೂಗುತ್ತಲ್ಲ ಅದು ಅಂತ. ಹಳ್ಳಿಗಳಲ್ಲಿ ನಮ್ಮೂರು ನಾವಲ್ಲಿ ಇದೀವಲ್ಲ ನೋಡಿ, ಸಂಜೆ ಒಂದು 5:30 6 ಗಂಟೆ ಕಳೆದ್ರೆ ಒಂದ್ ಕಡೆ ಇದು ಯಾವುದು ನೀವು ಹೇಳ್ದಂಗೆ ಗೂಬೆಗಳು, ಆಮೇಲೆ ಈ ಬಾವುಲಿಗಳು, ಆಮೇಲೆ ನರಿಗಳು, ಆಮೇಲೆ ನವಿಲು ತುಂಬಾ ಕೆಟ್ಟದಾಗಿ ಕರ್ಕಶನೇ ಹೌದು. ಆಮೇಲೆ ಒಂದಕ್ಕೊಂದು ಎಲ್ಲಾ ಸೇರ್ಕೊ ಅದ ಎಲ್ಲಾ ಸೇರ್ಬಿಟ್ರೆ ಅದೇ ಒಂದು ವಿಚಿತ್ರ ಶಬ್ದ ಜಗತ್ತಾಗ ಹೋಗುತ್ತೆ. ಬೆಳಗಿನ ಆಮೇಲೆ ಇನ್ನೊಂದು ನೀವು ಎಲ್ಲಾರು ನಮ್ಗಳಿಗೆ ಗೊತ್ತಿರುತ್ತೆ, ಇಲ್ಲಿ ಅವ್ರಿಗೆ ಗೊತ್ತಿರಲ್ಲ, ಸಂಜೆ ಹೊತ್ತು ಇನ್ನೇನ್ ಮಳೆ ಬರುತ್ತೆ ಕತ್ಲಾಯ್ತು ಅನ್ನೋ ಟೈಮಲ್ಲಿ ಜೀರುಂಡೆಗಳು ಹೆಂಗ್ ಅದೇ ಬೆಳಗ್ಗೆ ಚಂದ 5 ಗಂಟೆಗೆ ಪಕ್ಷಿಗಳ ಈ ಸಂಜೆ ಇನ್ನೇನ್ ಮಳೆ ಬರುತ್ತೆ ಅನ್ನೋ ಟೈಮಲ್ಲಿ ಜೀರುಂಡೆಗಳು ಕೂಗಿ 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 ಆ ಶಬ್ದನೂ ಕೆಲವು ಸಲ ತಡ್ಕೊಳಕ್ಕಾಗಲ್ಲ, ಅಷ್ಟು ಶಬ್ದ ಮಾಡಿ ಕೂಗ್ತಾ ಇರತ್ವೆ. ವಿನುತಾ ನಿಮ್ಮ ಮೊಮ್ಮಗೂ ಬಂದಿದ್ಲಲ್ಲ, ಅವಳು ನಿಮ್ಮ ಹತ್ರ ಊಟ ತಿಂಡಿ ಎಲ್ಲ ಮೊಮ್ಮಗನ ಊಟ ತಿಂಡಿ ಎಲ್ಲ ಚೆನ್ನಾಗ್ ಮಾಡುತ್ತಪ್ಪ? ಇಲ್ಲ ಸವಿತಾ, ಏನ್ ಗೊತ್ತಾ, ಅವನಿಗೆ ಮೊಬೈಲ್ ಕೊಡ್ಬೇಕು ಕೈಗೆ. ಅವನಿಗೆ ಮೊಬೈಲ್ ಕೊಟ್ಟು ಯೂಟ್ಯೂಬ್ ಅಲ್ಲಿ ಅವ್ನ್ ಏನ್ ನೋಡ್ತಾನೆ ಅದ ಅವನೇ ಹಾಕಂತಾನೆ, ಏನು ಬರಲ್ಲ ಬಿಡು. 3 ವರ್ಷ ಅಷ್ಟೇ. ಅದನ್ನ ಕೊಟ್ರೆ ಅವ್ನಿಗೆ ಏನ್ ಊಟ ಮಾಡ್ದೆ ಏನ್ ತಿಂದೆ ಅಂತ ಗೊತ್ತಾಗಲ್ಲ. ಅಷ್ಟು ಊಟ ಮಾಡೋವರ್ಗೂನು ಅಲ್ಲ, ಊಟ ಮಾಡಿದ್ಮೇಲೂ ಅದೇ ಕೆಲ್ಸ ಅವನಿಗೆ. ಅಯ್ಯೋ ನಮ್ಮನೆ ನೋಡೋದು ಅಷ್ಟೇಪ್ಪ, ಅವಳು ಫಸ್ಟ್ ಊಟಕ್ಕೆ ಊಟ ಮಾಡಿಸ್ತೀನಿ. ಮತ್ತೆ ಈಗಿನ ಮಕ್ಳಿಗೆ ಹಿಂದೆ ನೀವು ಏನಾರು ತಿನ್ಕೊಳ್ಳಿ, ಚೆಲ್ಲಾರು ತಿನ್ಕೊಳ್ಳಿ, ಹಂಗೇನಾರು ತಿನ್ಕೊಳ್ಳಿ, ಒಟ್ಟಲ್ಲಿ ನಿಮ್ಗೆ ತಟ್ಟೆಗೆ ಕೊಟ್ಬಿಡೋರು. ಈಗ ಹಂಗಲ್ಲ, ಚೆಲ್ಬಾರ್ದು. ಈಗಲ್ಲ ಚೆಲ್ಲದಲ್ಲ, ಅವಾಗ ತಿನ್ನಿಸ್ಲೇಬೇಕು, ತಿನ್ನಿಸಿದ್ರೆ ತಿನ್ನೋದು. ಇಲ್ಲದ್ರೆ ಅವ್ರೇ ತಟ್ಟೆ ಇಟ್ಕೊಂಡು ಊಟ ಮಾಡಿದ್ದ ಅವ್ನು ನೋಡೇ ಇಲ್ಲ. ಅವಳು ಊಟಕ್ಕೆ ಬಾ ಅಂತ ಅವ್ರ ಅಮ್ಮ ಕರೆದ ತಕ್ಷಣ ಮಮ್ಮಿ ಮೊಬೈಲ್ ಕೊಡ್ತೀಯಾ? ಅದೇ ಫಸ್ಟ್ ಕೇಳ. ಅದಕ್ಕೋಸ್ಕರನೇ ಊಟ ಮಾಡೋದು, ಊಟಕ್ಕೋಸ್ಕರ ಮೊಬೈಲ್ಗೋಸ್ಕರ ಊಟ. ನನ್ನ ಮೊಮ್ಮಕ್ಕಳು ದೊಡ್ಡವರಾಗಿದ್ದಾರೆ, ಮೊಮ್ಮಗಳು ಎಂಜಿನಿಯರಿಂಗ್, ಒಬ್ಳು ಸೆಕೆಂಡ್ PUC ಓದ್ತಿದ್ದಾರೆ. ಅವರು ನಾನೇನಾದ್ರೂ ಪ್ರೀತಿಯಿಂದ ಮಾಡಿ ಬಂದ್ರೆ ತಿನ್ನಿ ಅಂತ ಅಂದ್ರೆ ಅದ್ ಏನ್ ತಿಂತಿದೀವಿ ಅಂತಾನು ಅವ್ರಿಗೆ ಗೊತ್ತಿರಲ್ಲ. ಈ ಕಡೆ ಈಗಿನ ಮಕ್ಳು ಹೆಂಗೆ ಅಂದ್ರೆ ಮೊಬೈಲ್ ಮನೆಗ್ ಗೆಸ್ಟ್ ಬರ್ಲಿ ಹಿಂಗ್ ಕೂತಿದ್ರೆ ತಲೆ ಎತ್ತಿ ಬಂದ್ರ ಒಳಗೆ ಸಂಸ್ಕಾರ ಕೇಳಲ್ಲ. ಬೇಡ, ಅವ್ರಾಯ್ತು ಅವ್ರ ಲೋಕ ಆಯ್ತು. ಹೌದು, ಅವ್ರಿಗೆ ಈಗ ನಮ್ಮ ದೇಶದ್ದು ಸಂಸ್ಕೃತಿ ಆಗ್ಲಿ, ನಮ್ಮ ದೇಶದ್ದು ಏನು ಅವರು ನೋಡ್ತಾ ಇಲ್ಲ ಮಾಡ್ತಾ ಇಲ್ಲ ಅಷ್ಟೊಂದು ಅಂತ ನಂಗೆ ಅನ್ಸುತ್ತೆ. ಯಾಕೆ ಗೊತ್ತಾ, ಬರೀ ಕೊರಿಯನ್ದು ಚೈನಾದ್ದು ಅವ್ರ ಏನ್ ಫುಡ್ ಪ್ರಿಪೇರ್ ಮಾಡ್ತಾರೆ, ಮೇಕಪ್ ಹೆಂಗ್ ಮಾಡ್ಕೋತಾರೆ, ಈ ತರ ಡ್ರೆಸ್ ಹೆಂಗ್ ಮಾಡ್ಕೋತಾರೆ, ನಮ್ಮ ದೇಶದ ಸಂಸ್ಕೃತಿನ ಬೇರೆಯವ್ರು ಯುರೋಪ್ ಕಂಟ್ರೀಸ್ ಅವ್ರಿವ್ರು ಅನುಸರಿಸ್ತಾ ಇದ್ದಾರೆ. ನಮ್ಮ ಯೋಗ, ನಮ್ ಧ್ಯಾನ, ನಮ್ ಇದು ಒಂದು ಸಂಗೀತ, ಒಂದು ಕಲೆ ಅದು ಬೇಡವಾಗಿದೆ ಅವರಿಗೆ. ಬರೀ ಒಂಥರ ಮನೋರಂಜನೆ, ಚಿಂತನೆ ಬೇಡ ಅವರಿಗೆ, ಮನೋರಂಜನೆ ಅಷ್ಟೇ ಬೇಕಾಗಿದೆ ಅಂತ ನನಗೆ ಎಲ್ಲಾ ಮಕ್ಕಳು, ನನ್ನ ಮೊಮ್ಮಕ್ಕಳು ಅಂತ ಅಲ್ಲ, ಇನ್ನೂ ಒಂದಿದೆ. ಬೇರೆ ದೇಶದವರೆಲ್ಲ ನಮ್ಮ ಸೀರೆ ಉಡೋದು, ಚೂಡಿದಾರ್ಗಳು ಹಾಕೊಳ್ಳೋದು ಅವೆಲ್ಲ. ಈಗ ನಮ್ಮ ಇವರು ಚಡ್ಡಿ ಟಿ ಶರ್ಟ್ಸ್, ಹೆಣ್ಣು ಮಕ್ಳು ಅದಿಯಾಗಿ ಬರೀ ಅದಕ್ಕೆ ಬಿದ್ಬಿಟ್ಟಿದ್ದಾರೆ. ಒಳ್ಳೆ ಡ್ರೆಸ್ಗಳು ಹಾಕೋದೇ ಅಪರೂಪ ಆಗೋಗ್ಬಿಟ್ಟಿದೆ.
ಅದೇ ಹಿಂದೆ ನಾವು ಭಾರತ ಟೆಂಪಲ್ ಅಲ್ಲೂ ಅಷ್ಟೇ, ಟೆಂಪಲ್ ಅಲ್ಲೂ ಹೌದು, ಒಳ್ಳೆ ದೇವಸ್ಥಾನಕ್ಕೆ ಬಂದಾಗ ಗಂಭೀರವಾಗಿ ಎಷ್ಟೋ ಜನ ಬರುವಾಗ ನಮ್ಗೆ ವಿಚಾರ ಆಗುತ್ತೆ ಹಾಗಾಗಿ ಬಹಳಷ್ಟು ದೇವಸ್ಥಾನದಲ್ಲಿ ಈಗ ಈಗ ಬ್ಯಾನ್ ಮಾಡಾಕ್ತಿದ್ದಾರೆ, ಡ್ರೆಸ್ ಕೋಡ್ ಮಾಡಿದ್ದಾರೆ. ಹೌದು, ಅದು ಒಳ್ಳೇದು. ಡ್ರೆಸ್ ಕೋಡ್ ಈಗ ಫ್ಯಾಷನ್ ಡಿಸೈನಿಂಗ್ ಅಂತ ಕಾಲೇಜ್ಗಳೇ ತೆರೀತಾರ. ಅದರಲ್ಲಿ ಏನಾದ್ರೂ ಒಂದು ಗೋಣಿ ಚೀಲ ಕಟ್ ಮಾಡಿ ಇದು ಹೊಲ್ದು ಹಾಕಿದ್ರು ಅದೇ ಒಂದು ಫ್ಯಾಷನ್ನು. ಚಿತ್ರ ವಿಚಿತ್ರವಾಗಿ, ಅಂದ್ರೆ ಅವ್ರದ್ದೊಂದು ಬಿಸಿನೆಸ್ ಮೈಂಡ್ ಇಂದ ಮಾಡ್ತಾರೆ. ಮಾತ್ರ ಹರಿದಿದ್ದು ಬಟ್ಟೆ ಹಾಕೊಳ್ಳೋದು ಅಂತ. ಈಗ ಎಲ್ಲರೂ ಎಷ್ಟು ತೂತ ಜಾಸ್ತಿ ಇದೆಯೋ ಅಷ್ಟು ಬೆಲೆ ಟೋರ್ನ್ ಜೀನ್ಸ್ ಭಿಕ್ಷುಕರ ತರ ಬಟ್ಟೆ ಹಾಕೊಳ್ಳೋದೇ ಒಂದು ಫ್ಯಾಷನ್. ಹಿಂದೆ ಹರಿದಿದ್ದು ಹಾಕೊಂಡ್ರೆ ಒಂಥರ ಅಶುಭ ಅಂತ ಇತ್ತು. ಈಗ ಹರಿದು ಬಿಟ್ಟೆ ಹಾಕೊಳ್ಳೋದು ಫ್ಯಾಷನ್ ಆಗಿದೆ. ಈಗೆಲ್ಲ ಸುಟ್ಟು ಬಿಟ್ಟು ಹಾಕೊಳ್ಳೋದು ಬಂದಿದೆ. ಏನೆಲ್ಲ ಬಂದಿದೆ ಅಂದ್ರೆ ಏನ್ ಗೊತ್ತಾ, ಹಿಂದಿನ ಕಾಲದವರೆಲ್ಲ ಎಲ್ಲಾನು ಮಾಡಿ ಬಿಟ್ಟಿದ್ದಾರೆ. ಫ್ಯಾಷನ್ ಇಂದ ಹಿಡಿದು ಪ್ರತಿಯೊಂದು ಮಾಡಿ ಮುಗಿಸಿದ್ದಾರೆ ಅಂತ ನನಗೆ ಅನ್ಸುತ್ತೆ. ಮತ್ತೆ ಅದನ್ನೇ ಏನ್ ಮಾಡೋದು, ಹಳೇದನ್ನ ಅಂತ ನಾವು ಹೊಸದ್ ಮಾಡಕ್ ಹೋದಾಗ ಏನಾದ್ರೂ ಈ ತರದ್ದು ಹೊಸ ತರದ್ದು ಕಾಣಿಸುತ್ತೆ. ಮಾಡಕ್ ಹೋಗ್ತೀನಿ ಅಂದ್ಬಿಟ್ಟು ಏನೋ ಚಿತ್ರ ವಿಚಿತ್ರದ್ ಮಾಡ್ತಾರೆ. ಮತ್ತೆ ವೀಲಿಂಗ್ ಮಾಡ್ತಾರ ನೋಡಿ, ವೀಲಿಂಗ್ ಮಕ್ಕಳು ಈಗಂತೂ ವೀಲಿಂಗ್ ಮಾಡೋದು ಒಂದು ಫ್ಯಾಷನ್ ಆಗಿ ಹೋಗ್ಬಿಟ್ಟಿದೆ. ಜೋರ್ ಸ್ಪೀಡ್ ಆಗಿ ವೆಹಿಕಲ್ಗಳು ಓಡಿಸೋದು, ಎಂತೆಂತ ಒಂದು ವಿಚಿತ್ರವಾದ ಇದು ನಡೀತಾ ಇದೆ ಅಂದ್ರೆ, ಅವರು ಸ್ಪೀಡ್ ಬೇಗ ಮನೆಗೆ ಹೋಗ್ಬೇಕು ಅಂತ ಹೋಗ್ತಾರೆ, ಅವರು ಬೇಗನೆ ಹೋಗ್ತಾರೆ ಮೇಲೆ. ಅವರು ಹೋದ್ರೆ ಪರವಾಗಿಲ್ಲ, ಬೇರೆಯವರಿಗೆ ಅದರಿಂದ ಅಪಾಯ ಆದಾಗ ಭಾರಿ ಕಷ್ಟ ಆಗತ್ತೆ. ಅದೇ ಏನಾಗಿದೆ, ಮನುಷ್ಯ ಈಗ ನಾವೆಲ್ಲರೂ ಬೆಳಿತಾ ಇದೀವಿ ಅಂತ ಅನ್ಕೊಂಡಿದೀವಿ. ವೈಜ್ಞಾನಿಕವಾಗಿ ಬೆಳೆದಿದೀವಿ, ತಾಂತ್ರಿಕವಾಗಿ ಬೆಳೆದಿದೀವಿ. ಒಂದ್ ಮೊಬೈಲ್ ಇಟ್ಕೊಂಡ್ರೆ ಇಡೀ ಪ್ರಪಂಚನ ಒಂದ್ ಮೊಬೈಲ್ ನೋಡ್ಬೋದು, ಅಷ್ಟೆಲ್ಲ ಬೆಳೆದಿದೀವಿ. ಆದ್ರೆ ನಾವು ಬೌದ್ಧಿಕವಾಗಿ ದಿವಾಳಿಯಾಗಿ ಹೋಗ್ತಾ ಇದೀವಿ. ಅದನ್ನ ನೋಡೋದ್ರಲ್ಲೇ ನಮ್ ಸಮಯ ಎಲ್ಲ ಕಳೀತಾ ಇದೀವಿ ಹೊರತು ಅದ್ರಲ್ಲಿರೋದನ್ನ ನಾವು ಅವರೆಲ್ಲ ಹಾಗೆ ಮಾಡಿದ್ದಾರೆ, ನಾವ್ಯಾಕೆ ಹೀಗೆ ಮಾಡಬಾರ್ದು ಅಂತನೂ ಇಲ್ಲ. ಅಂದ್ರೆ ನಾವು ನೆಗೆಟಿವಿಟಿ ಕಡೆಗೆ ಎಳ್ಕೊಂಡು ಹೋಗ್ತಾ ಇದೀವಿ ಹೊರತು ಅಂದ್ರೆ ಪಾಸಿಟಿವ್ ಆಗಾಗ್ಲಿ ಅದರಲ್ಲಿರೋ ಒಳ್ಳೇದಾಗ್ಲಿ ನಾವು ಅಳವಡಿಸ್ಕೊತಾ ಇಲ್ಲ. ಭಾರತ ಇಷ್ಟು ದಿನ ಗುರುತಿಸಿದ್ದೇ ಅದರ ಸಂಸ್ಕಾರಕ್ಕೆ, ಆಧ್ಯಾತ್ಮಿಕತೆಗೆ. ಮತ್ತೆ ಇಂಡಿಯಾನಲ್ಲಿ ತುಂಬಾ ಸಂಪತ್ ಭರಿತವಾಗಿತ್ತು, ವೈವಿಧ್ಯತೆ ಇತ್ತು. ನಾವು ಈಗ ಅದೆಲ್ಲಾನು ಬಿಟ್ಟು ಮಗ ಬಂಗಿ ನೆಟ್ಟ ಅಂತ ಈಗ ಎಲ್ಲರೂ ನೋಡಿ ನಾವು ನಮ್ಮದನ್ನೆಲ್ಲಾನು ಬಿಟ್ಬಿಟ್ಟು ಏನು ಬೇಡ ಅದನ್ನ ಹಿಡ್ಕೊಂಡು ಸುಮ್ಮನೆ. ನಿನ್ನೆ ಟಿವಿಲಿ ನೋಡಿದ್ರ, ಇದು ಅಮೇರಿಕಾದಲ್ಲಿ ಕಮಲಾ ಹ್ಯಾರಿಸ್ ಇದಕ್ಕೆ ಸ್ಪೀಚ್ ಸ್ಟೇಜಲ್ಲಿ ಶ್ಲೋಕ ಹೇಳ್ತಾ ಇರೋದು ಇಂಡಿಯಾದವರು. ಅದೇ ನಮ್ಮ ಭಾರತದಲ್ಲಿ ಇಂಗ್ಲಿಷ್ ಮ್ಯೂಸಿಕ್ ಹಾಕೋದು, ಕುಣಿತ, ಸಣ್ಣ ಬಟ್ಟೆ ಹಾಕೊಂಡು ಕುಣಿಯೋದು ಎಲ್ಲ ಎಷ್ಟು ಗಂಭೀರವಾಗಿ ಅವರು ಇದು ದೋತ್ರ ಅಂತ ಏನೋ ಹಾಕೋತಾರಲ್ಲ ಅದನ್ನ ಹಾಕೊಂಡು ಶ್ಲೋಕ ಹೇಳ್ತಾ ಇದ್ರು. ಇಡೀ ಸಭೆ ಚಪ್ಪಾಳೆ ಹೊಡಿತಿತ್ತು. ಅದ್ ನೋಡಿ ನಮ್ಗೆ ಅಷ್ಟು ಖುಷಿ ಆಯ್ತು. ಇನ್ನು ಅಲ್ಲೆಲ್ಲ ಒಳ್ಳೇದನ್ನ ಯಾವ್ದನ್ನಾದ್ರೂ ಮಾಡ್ಲಿ. ಈಗ ಸ್ಕೂಲ್ಗಳಲ್ಲಿ ಚಿಕ್ಕ ಮಕ್ಳಿಗೆ ಏನ್ ಮಾಡ್ತಾ ಇದ್ರು, ಈಗ ಸ್ವಲ್ಪ ಬದಲಾವಣೆ ಆಗಿದೆ. ಫಿಲಂ ಮಾಡೇ ಅದರಲ್ಲೂ ಏನ್ ಟ್ರೆಂಡ್ ಅಲ್ಲಿ ಇರುತ್ತೋ ಅದ್ ಯಾವ ರಾಗ ಆಗ್ಲಿ ಕೆಟ್ಟದಾಗ ಆ ಮಕ್ಳಿಗೇನೆ ಅರ್ಧಂಬರ್ಧ ಬಟ್ಟೆ ಹಾಕಿ ಕುಣಿಸೋದು. ಒಂದು ಸಂಸ್ಕೃತಿನ ಚಿಕ್ಕ ಮಕ್ಳಿಂದಾನೇ ಒಂದು ಸಂಸ್ಕಾರನ ಬೆಳೆಸ್ತಾ ಹೋಗ್ಬೇಕು. ಯಾವುದು ವೆಸ್ಟರ್ನ್ ಆದ್ರೂ ಚಂದ ಒಳ್ಳೇದಿರೋದನ್ನ ಮಾಡ್ಲಿ, ಬೇಡ ಅನ್ನಲ್ಲ. ನಮ್ಮದನ್ನ ಮೊದಲು ಪ್ರಿಫರೆನ್ಸ್ ಕೊಡ್ಬೇಕು. ಅದಕ್ಕೆ ಪ್ರಾಮುಖ್ಯತೆ ಕೊಟ್ಟಾಗ ಅದು ಒಳ್ಳೇದನ್ನ ಕಲಿಸ್ತಾ ಹೋಗ್ಬೇಕು. ತಂದೆ ತಾಯಿ ಪಾತ್ರ ತುಂಬಾ ಇರುತ್ತೆ. ಟೀಚರ್ಗಳು ಮತ್ತೆ ತಂದೆ ತಾಯಿ ಪಾತ್ರ ತುಂಬಾ ಇದೆ. ಹೇಳ್ಬೇಕು, ಈ ತರ ಬಟ್ಟೆ ಹಾಕ್ಬೇಕು, ಈ ತರ ಹೋಗ್ಬೇಕು ಅಂತ ಚಿಕ್ಕದ್ರಿಂದ ಹೇಳ್ಕೊಂಡ್ ಬಂದ್ರೆ ತಾಯಿ ಆದವಳೆ ನನ್ ಮಗಳು ತುಂಬಾ ಚೆನ್ನಾಗ್ ಕಾಣಿಸ್ಲಿ, ಈಗಿಂದ ತಾಯ್ದಿರೇ ಹಾಕೊಂಡಿರ್ತಾರಲ್ಲ ಇನ್ನೇನು. ಆ ಮಗುಗೆ ಚಿಕ್ಕದ್ರಿಂದ ಚಡ್ಡಿ ಹಾಕೋದು, ಶರ್ಟ್ ಹಾಕೋದು ಅಭ್ಯಾಸ ಮಾಡ್ಸಿದ್ರೆ, ನಮ್ ಕಾಲದಲ್ಲೆಲ್ಲ ಹೆಂಗೆ ಫ್ರಾಕ್ಗಳು. ಅಂದ್ರೆ ನಮ್ಮ ದೇಶದಲ್ಲಿ ಅದನ್ನೆಲ್ಲ ಒಪ್ಕೊಳ್ಳೋ ಅಷ್ಟು ಮನಸ್ಥಿತಿ ಇನ್ನು ಎಲ್ರಿಗೂ ಬಂದಿಲ್ಲ. ಅಶ್ಲೀಲತೆ ಒಂದು ಇದು ಚಾಪು ಅದಕ್ಕೆ ಅಂಟಿಸ್ಬಿಡ್ತಾರೆ. ಅದನ್ನ ಒಂದು ದೃಷ್ಟಿಕೋನ ಇನ್ನು ಬದಲಾಗಬೇಕು. ಬದಲಾದ್ರೆ ಯಾವ ತರ ಡ್ರೆಸ್ ಹಾಕಿದ್ರು ಏನು ಅದನ್ನ ಒಂದು ಇದ್ರ ದೃಷ್ಟಿಕೋನದಿಂದ ನೋಡಬಾರ್ದು. ಗಂಡು ಮಕ್ಳಲ್ಲೂ ಆ ಮನೋಭಾವ ಬರ್ಬೇಕು, ಹೆಣ್ಣು ಮಕ್ಳಲ್ಲೂ ಇದ ಬರ್ಬೇಕು. ಅಂದ್ರೆ ಬದಲಾವಣೆ ಅಂತ ಆಗುವಾಗ ಘರ್ಷಣೆಗಳು ಈಗ ಹೆಚ್ಚೆಚ್ಚು ಆಗ್ತಾ ಇದೆ, ಅದಂತೂ ಸತ್ಯ. ಮತ್ತೆ ಒಂದು ನೈತಿಕ ಮಟ್ಟ ತುಂಬಾನೇ ಕುಸ್ತಿದೆ ಅಂತಾನು ನಮ್ಗನ್ಸುತ್ತೆ, ನಮಗೂ ಅನ್ಸುತ್ತೆ. ಕುಸ್ತಿದೆ.
ಹೌದು ಹೌದು ನಮ್ ಮುಂದೆನೆ ಕುಸ್ದಿದೆ ಮದುವೆ ವಿಷಯದಲ್ಲಿ ಇರ್ಬೋದು. ನೋಡಿ ನಮ್ಮ ಅಪ್ಪ ಅಮ್ಮಂದು ನಮಗ್ ಕಲ್ಸಿದ್ದು ಈಗ ನಮ್ಮ ಮಕ್ಳದ್ದು ನಾವು ಕಲ್ಸಿದ್ರುನು ಅರ್ಧ ಪರವಾಗಿಲ್ಲ. ನಮ್ಮ ಮಕ್ಳು ಒಂದ್ ಸ್ಟೇಜ್ ಅಲ್ಲಿ ಇದಾರೆ, ಈಗ ನಮ್ಮ ಮೊಮ್ಮಕ್ಳುಗಳದ್ದು ಒಂದು ಮೇಳ ನಡೀತು, ವಧುವರರ ಮೇಳ ಅಂತ ಒಂದು ಆಯೋಜನೆ ಮಾಡಿದ್ರು ಆದಿಚುಂಚನಗಿರಿ ಬೆಟ್ಟದ ಮೇಲೆ, ಅದೇ ಭೈರವೇಶ್ವರ ಬೆಟ್ಟ ಇದೆಯಲ್ಲ ಅಲ್ಲಿ ಆದಿಚುಂಚನಗಿರಿಲಿ ಮಾಡಿದ್ರು. 33,000 ಜನ ಹುಡುಗರು ಬಂದಿದ್ರು, ಗಂಡುಗಳು 330 ಜನ ಹುಡುಗಿಯರು ಬಂದಿದ್ರಂತೆ. ಅದಕ್ಕೆ ಏನು ಸೂಚಿಸುತ್ತೆ ಲೆಕ್ಕ ಹಾಕಿ. ಹೆಣ್ಣಿನ ಹಿಂದೆ ಏನಾಗ್ತಿತ್ತು, ಸೊಸೆಯರು ಮನೆಗೆ ಬಂದು ವರ್ಷ 2 ವರ್ಷದೊಳಗೆ ಸೀಮೆಣ್ಣೆ ಸ್ಟವ್ ಸಿಡಿಯೋದು ಹೆಚ್ಚಿನ ಮನೆಗಳಲ್ಲಿ. ಈಗ ಯಾಕೋ ಸೀಮೆಣ್ಣೆ ಸ್ಟವ್ಗಳು ಸಿಡಿತಾ ಇಲ್ಲ, ವರದಕ್ಷಿಣೆ ಗ್ಯಾಸ್ ಅಯ್ಯೋ ಬೇಡ ಚೂರು ಹೆಚ್ಚು ಕಮ್ಮಿ ಅದೇ ಏನಾಗಿತ್ತು, ಸೊಸೆ ಏನಾಗಿತ್ತು, ಸೀಮೆಣ್ಣೆ ಸ್ಟವ್ ಬಸ್ತಾಯ್ತು, ಅದೊಂಥರ ಪಂಪ್ ಸ್ಟವ್ ಆ ತರ ಬರ್ತಿತ್ತು ಅದೆಲ್ಲ. ಮತ್ತೆ ಎಷ್ಟೆಷ್ಟು ಒಂಥರ ಕೊಟ್ಟಿದ್ದಾರೆ, ಹಿಂಸೆನೂ ಕೊಟ್ಟಿದ್ದಾರೆ, ಸೊಸೆಯಂದ್ರಿಗೆ ವರದಕ್ಷಿಣೆ ಕಾಟ ಕೊಟ್ಟಿದ್ದಾರೆ. ಈಗ ಅದು ಸ್ವರೂಪ ಬೇರೆ ತರ ಪಡ್ಕೊಂಡಿದೆ. ಹೆಣ್ಣು ಮಕ್ಕಳು ಮದುವೆ ಆಗಕ್ಕೆ ಎಲ್ಲಾ ತರ ಇದನ್ನು ನೋಡ್ತಾರೆ. ಈಗ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋಗಿ ನಾವು ಏನಕ್ಕೆ ಕಷ್ಟ ಅನುಭವಿಸ್ಬೇಕು, ಹೊಂದಾಣಿಕೆ ಮುಖ್ಯ. ಈ ಕಡೆ ಬ್ಯುಸಿ ಕೆಲಸಗಳು, ಈಗಿನ ಒಂದು ಸಾಫ್ಟ್ವೇರ್ ಇದಂತೂ ಅವರಿಗೆ ಬಿಡುವಿರಲ್ಲ, ಎಲ್ಲದರಲ್ಲೂ ಇಬ್ರು ಹೊಂದಾಣಿಕೆ ಮಾಡ್ಕೋಬೇಕಲ್ವಾ, ಅದು ಕಷ್ಟದ ಕೆಲಸ. ಇನ್ನ ಅತ್ತೆ ಮಾವ, ಈ ಕಾನೂನು ಬೇರೆ ಬಂತು, ಹೆಣ್ಮಕ್ಳ ಪರವಾಗಿ ಕಾನೂನು ಬಂತು, ಅದು ಒಳ್ಳೇದು. ಕೆಲವರು ಅದನ್ನು ಕೆಟ್ಟದಾಗೂ ಉಪಯೋಗಿಸ್ಕೊತಾ ಇದ್ದಾರೆ, ದುರುಪಯೋಗನೂ ಆಗ್ತಾ ಇದೆ. ಉಪಯೋಗಕ್ಕಿಂತ ದುರುಪಯೋಗ. ಹೊಂದಾಣಿಕೆಯ ಒಂದು ಮನೋಭಾವ ಈಗ ಕಡಿಮೆ ಆಗಿ ಹೆಣ್ಣು ಮಕ್ಕಳು ಹೆಚ್ಚಿನ ಜನ ವಿದ್ಯಾವಂತರೆ, ನನಗ್ ಗೊತ್ತಿರೋರೆ ನಮ್ಮ ಫ್ರೆಂಡ್ ಮಕ್ಳೇ ಎಷ್ಟೋ ಜನ ಡಾಕ್ಟರ್ಸು, ಇಂಜಿನಿಯರ್ಸು, ಮದ್ವೆನೇ ಬೇಡ, ಏನು ಕಷ್ಟ ಪಡ್ಬೇಕು, ಮದ್ವೆ ಮಕ್ಕಳು ಆರ್ಥಿಕವಾಗಿ ಹೆಣ್ಣು ಗಂಡು ಇಬ್ರು ಈಕ್ವಲ್ ಆಗಿದ್ದಾರೆ. ಹಾಗಾಗಿ ಅವರೇನು ಯಾರು ಡಿಪೆಂಡ್ ಆಗಂಗಿಲ್ಲ, ಸಂಸಾರದ ಹೊರೆ ಹೆಣ್ಣಿನ ಮೇಲೆ ತಯಾರಿ. ಈಗ ಹಿಂದಿನ ಕಾಲದಲ್ಲಿ ಹೆಣ್ಣಿನ ಮನೆಗೆ ರಿಸ್ಟ್ರಿಕ್ಟ್ ಮಾಡಿದ್ ಯಾಕೆ, ಗೃಹಿಣಿ ಗೃಹಮಧ್ಯತೆ ಯಾಕೆ, ಅವಳಿಗೆ ಎಲ್ಲಾರ್ಗಿಂತ ಹೆಚ್ಚಿನ ಜವಾಬ್ದಾರಿ, ಒಂದ್ ಸಂಸಾರದ ಜವಾಬ್ದಾರಿ ಒಂದ್ ಆಫೀಸಿನ ಜವಾಬ್ದಾರಿಗಿಂತ ಹೆಚ್ಚು. ಅಂದ್ರೆ ಅಲ್ಲಿ ಮನೆಯವ್ರು ಎಲ್ಲಾರ ಈಗಿನ ತರ ಅಲ್ಲ, ಹಿಂದಿನ ಕಾಲದಲ್ಲಿ ಅದೆಲ್ಲ ತುಂಬು ಕುಟುಂಬ, ಪ್ರತಿಯೊಬ್ಬರು ಅವಶ್ಯಕತೆನೂ ಅವಳು ಪೂರೈಸ್ಬೇಕಿತ್ತು, ಮಕ್ಕಳನ್ನ ಸರಿ ದಾರಿನಲ್ಲಿ ನಡೆಸ್ಬೇಕಿತ್ತು, ಗಂಡನ ಆಗು ಹೋಗುಗಳನ್ನ ನೋಡ್ಕೋಬೇಕಿತ್ತು. ಅದೆಲ್ಲ ನೋಡಿದಾಗ ಅವಳು ಎಷ್ಟು ಹಿಂದಿನವರು ಅದನ್ನು ಆ ಒಂದು ದೃಷ್ಟಿಯಿಂದನೇ ಅವರಿಗೆ ನಾವೆಲ್ಲ ಏನು ಅನ್ಕೊಂಡ್ಬಿಟ್ಟಿದ್ವಿ, ಅವಳಿಗೆ ವಿದ್ಯಾಭ್ಯಾಸ ಕೊಟ್ಟಿಲ್ಲ ನಮಗೆ ಅಂತ. ಯಾಕೆಂದ್ರೆ ಯಾವುದೋ ಒಂದು ಮಟ್ಟದವ್ರಿಗೆ ವಿದ್ಯಾಭ್ಯಾಸ ಕೊಡೋರು, ಆ ವಿದ್ಯಾಭ್ಯಾಸದ ಒಳಗಡೆ ಅವಳಿಗೆ ಮಾಮೂಲಿ ಗೃಹ ಕೃತ್ಯ ನಡೆಸ್ಕೊಂಡು ಹೋಗೋಕ್ಕೆ ಏನು ವಿದ್ಯಾಭ್ಯಾಸ ಬೇಕೋ ಅಷ್ಟು ಸಾಕು. ಯಾಕೆಂದ್ರೆ ಒಂದು ಮನೆ ಹೊಣೆ ಅವಳ ಮೇಲೆ ಬರಲಿ ಅನ್ನೋದು ಅವ್ರದ್ದು ಆಶಯ. ಆದರೆ ಈಗೀಗ ಏನಾಗ್ತಾ ಇದೆ, ಸಪೋಸ್ ನಾವೇ ನನ್ನಂಗೆ ಹೆಣ್ಣು ಮಗಳು ಅಂದರೆ ಶಿ ಈಸ್ ಈಕ್ವಲ್ ಇನ್ ಎಲ್ಲ ಆಲ್ ರೆಸ್ಪೆಕ್ಟ್, ಶಿ ಈಸ್ ಈಕ್ವಲ್ ಅನ್ನೋ ಮನೋಭಾವನೆಯಲ್ಲಿ ಬೆಳೆಸ್ಬಿಟ್ಟಿದೀವಲ್ವಾ. ಆ ಬೆಳೆಸಿದ ಮೇಲೆ ಅವ್ರನ್ನ ಈಗ ಹೊಂದಾಣಿಕೆ ಮಾಡಿಸೋದು ಬಹಳನೇ ಕಷ್ಟ ಇದೆ. ಮತ್ತೆ ಇನ್ನೊಬ್ರು ನನ್ನ ಸ್ನೇಹಿತರು, ಅವ್ರ ಅಕ್ಕ ಒಂದ್ಸಲ ಬಂದಿದ್ರು, ಅವರಿರೋದು ಲಂಡನ್ ಅಲ್ಲಿ ಇದ್ದಾರೆ. ಅವರು ಬಂದಾಗ ಅವ್ರಿಗೆ ಏನು, ಅವರು ಪಂಡಿತರು, ಅವರು ವೇದ ಬ್ರಹ್ಮ ಅಂತ ಕರೀತಾರಲ್ಲ ಆ ಥರನೇ ಅವರು ಇದೆಲ್ಲ ವೇದ ಉಪನಿಷತ್ತು ಎಲ್ಲ ಅಧ್ಯಯನ ಮಾಡಿದ್ದಾರೆ. ಆವಾಗ ನಾನು ಕೇಳಿದೆ, ಹಿಂದೆ ಎಲ್ಲ ಹೆಣ್ಣು ಮಕ್ಕಳಿಗೆ ವೇದ ನಿಷಿದ್ಧ ಅಂತ ಇತ್ತಲ್ವಾ, ಯಾಕೆ ಅಂತ ವೇದ ನಿಷಿದ್ಧ ಹೆಣ್ಣು ಮಕ್ಕಳಿಗೆ ಅಂದರೆ ಯಾಕೆ ಅಂದರೆ ಅವ್ರಿಗೆ ಆ ಮನೋಭಾವನೆ ಬಂದ್ಬಿಟ್ರೆ, ಅಂದರೆ ಅದನ್ನೆಲ್ಲ ಯಾರು ಈಗ ಸನ್ಯಾಸಾಶ್ರಮಕ್ಕೆ ಹೋಗೋರು ಮತ್ತೆ ತಪಸ್ಸು, ಆ ಮನೋಭಾವನೆ ಏನಾದ್ರು ಅವರಿಗೆ ಬಂದ್ಬಿಟ್ರೆ ಸಂಸಾರದಲ್ಲಿ ಅವ್ರಿಗೆ ಆಸಕ್ತಿ ಕಮ್ಮಿ ಆಗ್ಬಿಡುತ್ತೆ, ಅವ್ರಿಗೆ ಆಧ್ಯಾತ್ಮದ ಕಡೆಗೆ ಅವ್ರ ಮನಸ್ಸು ಹೊರಳೆ ಬಿಡುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ಅವ್ರಿಗೆ ವೇದಾಧ್ಯಯನ ನಿಷಿದ್ಧ ಅಂತ ಮಾಡಿದ್ದು. ಆದ್ರೆ ಅದೇನೇ ನೋಡಿ, ನಿಮ್ಗೆ ಭೈರಪ್ಪನವರ ದಾಟು ಖಾತೆನಲ್ಲಿ ಎಷ್ಟು ಜನ ಓದಿದ್ದೀರಾ ಇಲ್ವಾ, ಅವರು ಅದ್ರಲ್ಲಿ ಒಂದು ಪಾತ್ರ, ಅವರ ಹೆಣ್ಣುಮಗಳಿಗೇನೆ, ಅವರ ಹೆಣ್ಣುಮಗಳಿಗೆ ಅವರು ಜನವಾರ ಕೊಟ್ಟು ಅವಳಿಗೆ ಹೋಮ ಹವನ ಮಾಡೋ ಒಂದು ಇದನ್ನು ಕೊಡ್ತಾರೆ, ನೀನು ಮಾಡು, ಇದನ್ನ ಕಲ್ತ್ಕೊ ಅಂದ್ರೆ ಅವರು ವೈಚಾರಿಕವಾಗಿ ಯೋಚನೆ ಮಾಡ್ತಾರಲ್ವಾ. ಅದರಲ್ಲಿ ಒಂದು ಅವ್ರ ಮಗಳಿಗೇನೆ
ಭೈರಪ್ಪನವ್ರಲ್ಲಿ ಬಹಳಷ್ಟು ಹೆಣ್ಣು ಪಾತ್ರಗಳು ತುಂಬಾ ವೈಚಾರಿಕವಾಗಿ ಯೋಚನೆ ಮಾಡ್ಬೇಕು, ವೈಜ್ಞಾನಿಕವಾಗಿ ಯೋಚನೆ ಮಾಡ್ಬೇಕು ಅನ್ನಿಸುತ್ತಾನೆ. ತುಂಬಾನೇ ಅವರು ಹೆಣ್ಣು ಪಾತ್ರಗಳಿಗೆ ಬಹಳ ಒಂದು ಶಕ್ತಿ ತುಂಬಿ ಬರೀತಾರೆ. ಈ ರಾಮಾಯಣದ ಸೀತೆಗೂ ಉತ್ತರಾಖಂಡ ಅಂತ ಒಂದು ಅವ್ರದ್ದು ಬುಕ್ಕು ಇದೆ, ನೀವೇ ಕೊಟ್ಟಿದ್ರಿ, ನಾನು ಓದಿದ್ದೀನಿ. ಅದರಲ್ಲಿ ಸೀತೆ ಗಂಡ ಇದಕ್ ಬಿಟ್ಟ ಮೇಲೆ, ಕಾಡಿಗೆ ತಗೊಂಡೋಗಿ ಗರ್ಭಿಣಿನ ಬಿಡ್ತಾನಲ್ವಾ, ಲಕ್ಷ್ಮಣ ತಗೊಂಡೋಗಿ ಬಿಟ್ಟ ಮೇಲೂ ಅವಳು ಹೆಂಗೆ ಸ್ವಂತಿಕೆಯಿಂದ ಬದುಕಿದ್ಲು, ಅವಳೇ ಒಂದು ಚಿಕ್ಕದಾಗಿ ವ್ಯವಸಾಯ ಮಾಡ್ಕೊಂಡು ಹಸು ಸಾಕೊಂಡು ಅಲ್ಲಿ ಒಂದು ಹೆಂಗಸು ಸಬಲಳಾಗಿ ಹೆಂಗ್ ಬದುಕ್ತಾಳೆ. ಲಕ್ಷ್ಮಣ ಮತ್ತು ಅವನ ಹೆಂಡತಿ ಬಂದು ಅವಳನ್ನು ಕರೆದ್ರೂ ಕೂಡ ಅವನು ಬೇರೆ ರಾಜ್ಯದಲ್ಲಿ, ಲಕ್ಷ್ಮಣ ಬೇರೆ ರಾಜ್ಯದಲ್ಲಿ ಇರ್ತಾನೆ, ಅಲ್ಲಿ ರಾಜ್ಯಭಾರ ಮಾಡ್ಕೊಂಡು. ತಪ್ಪಾಯ್ತು, ನಾನು ಕರ್ಕೊಂಡ್ಬಂದ್ಬಿಟ್ಟು ಇದ್ ಮಾಡ್ದೆ ಅಂದ್ಬಿಟ್ಟು ಬಂದು ಕಾಲಿಡ್ದು ಕೇಳ್ಕೊಂಡ್ರು ಅವಳು ಹೋಗಲ್ಲ. ಅವಳು ಸ್ವಂತವಾಗಿ ಬದುಕಿ ತೋರಿಸ್ತಾಳಲ್ಲ, ಅದ್ರ ಚಿತ್ರಣ ಬಹಳ ಇದಾಗಿ ಬರ್ದಿದ್ದಾರೆ, ಅವರು ಚಿತ್ರಿಸಿದ್ದಾರೆ. ಹೆಣ್ಣು ತುಂಬಾ ಸ್ಟ್ರಾಂಗು, ಅವಳು ಸೋಲಲ್ಲ, ಒಳ್ಳೇದಕ್ಕೆ ಮನಸ್ಸು ಮಾಡ್ಬೇಕು ಅಂತ ಅವರು ಅವ್ರದ್ರಲ್ಲಿ ಎಲ್ಲ ಈ ಅವ್ರ ಆತ್ಮಕಥೆ ಮತ್ತೆ ಇದು ಒಂದು ಗೃಹಭಂಗ ಅಂತ ಒಂದು ಕಾದಂಬರಿ ಇದೆಯಲ್ಲ, ಅದ್ರಲ್ಲೂ ನಂಜಮ್ಮ ಅಂತ ಅದ್ರದ್ದು ನಾಯಕಿ ಅಂದ್ರೆ ಅವ್ರ ತಾಯಿ ಪಾತ್ರನೇ ಅದು ಅನ್ಸುತ್ತೆ. ಅವಳು ಎಷ್ಟು ಒಂದು ಹೋರಾಟದ ಬದುಕು ಅವಳದು ಅಂದ್ರೆ ಚೆನ್ನಾಗಿ ಬರ್ದಿದ್ದಾರೆ ಅವರು. ಈಗಿನವರು ಒಂದೇ ಒಂದ್ ಚಿಕ್ಕದೂನು ಏನೂನು ತಡ್ಕೊಳ್ಳೋ ಆವಾಗನೆಲ್ಲ ಅವ್ರಿಗೆ ಏನೇ ಬಂದ್ರು ಎದುರಿಸ್ಬೇಕು, ಬಂದಿದ್ದನ್ನ ಧೈರ್ಯವಾಗಿ ಎದುರಿಸ್ಬೇಕು. ಮತ್ತೆ ಗಂಡಸರು ಸಹಕಾರನು ಬೇಕು. ನಮ್ ಸ್ನೇಹಿತರು ಒಬ್ರು ಇದ್ದಾರೆ, ಅವಳು ಒಂದ್ ಸ್ವಲ್ಪ ಚಿಕ್ಕವಳೆ, ಮಗಳು ಇನ್ನು 10th, ಮಗ ಒಂದು 4th ಸ್ಟ್ಯಾಂಡರ್ಡ್ ಓದ್ತಿದ್ದಾನೆ. ಅವ್ರ ಮನೇಲಿ ಅವಳು ಎಂಜಿನಿಯರ್ ಆಗಿದ್ದಾಳೆ, ಗಂಡನು ಕಾಲೇಜು ಲೆಕ್ಚರರ್ ಆಗಿದ್ದಾರೆ. ಗಂಡ ಏನ್ ಕೆಲ್ಸನೂ ಮಾಡ್ಕೊಡಲ್ಲ. ಅವಳದು ಅದೊಂದು ಪ್ರಾಬ್ಲಮ್ ಏನ್ ಗೊತ್ತಾ, ಮಕ್ಳಿಗೆ ಓದಿಸ್ಬೇಕು. ಆ ಹುಡುಗನಿಗೆ ಇನ್ನು ಅದು ಕೊರೋನಾ ಟೈಮ್ ಬರ್ಲಾಗಿ 2 ವರ್ಷ ಆ ಹುಡುಗನಿಗೆ ಶಾಲೆ ಇಲ್ದಿದ್ರಿಂದ ಅವನಿಗೆ ಕನ್ನಡ ಸ್ವಲ್ಪ ಕಷ್ಟ ಆಗಿದೆ. ಎಷ್ಟೋ ಮಕ್ಕಳಿಗೆ ಒಂದ್ 2-3 ವರ್ಷ ಅದು ಕ್ಲಾಸ್ ಹೋಗಿದ್ದು ಕನ್ನಡ ಆಗ್ಲಿ ಹಿಂದಿ ಆಗ್ಲಿ ತುಂಬಾನೇ ಕಷ್ಟ ಆಗಿ ಅವರಿಗೆ ಈಗ ಅವಳೇ ಹೇಳ್ಕೊಡ್ಬೇಕಿದೆ. ಮನೇಲಿ ಪಾಠನೂ ಹೇಳ್ಕೊಡ್ಬೇಕು, ಮನೆ ಕೆಲಸ, ಅಡಿಗೆ ತಿಂಡಿ ಎಲ್ಲ. ಬೆಳಗಿನ ಹೊತ್ತು ಅವಳಿಗೆ ತಲೆ ಸುತ್ತು ಬರುತ್ತಂತೆ, ಬೇಗ ಮುಗಿಲಿಲ್ಲ ಕೆಲಸ ಅಂದ್ರೆ. ಬೆಳಗ್ಗೆ ಹೊತ್ತೆ ಸಾರು ಎಲ್ಲ ಮಾಡಿಟ್ಟು ಹೋಗ್ಬೇಕು. ಆಮೇಲೆ ದೇವ್ರ ಮನೆ ಕ್ಲೀನ್ ಮಾಡ್ಬೇಕು, ದೇವ್ರ ಪೂಜೆ ಆಗ್ಬೇಕು. ಅಂಥದ್ರಲ್ಲಾದ್ರೂ ಒಂಚೂರು ಹೆಲ್ಪ್ ಮಾಡಬಾರ್ದಾ ಅಂತ ಅವಳು ಯಾವಾಗ್ಲೂ ಅದೇ ಒಂದು ಜಗಳ ಆಗತ್ತೆ ಅಂತ. ಗಂಡು ಮಕ್ಳು. ಆಮೇಲೆ ದೋಸೆ ಹಾಕಿದ್ದೆ, ಆ ದೋಸೆ ಒಂದ್ ಸ್ವಲ್ಪ ಮಗ್ಚಾಕಿ ನಾನು ಇಲ್ಲಿ ದೇವ್ರ ಮನೆ ಕ್ಲೀನ್ ಮಾಡ್ತಿದ್ದೀನಿ ಅಂದಾಗ ಅವರು ಆ ತರ ಎಲ್ರು ರತ್ನ ನಮಗೆ ಹೊತ್ತು ಮಾತಾಡ್ಬಿಟ್ವಿ ಅಲ್ವಾ. ನಾವು ಬಹಳ ದಿನ ಆದ್ಮೇಲೆ ಒಬ್ರನ್ನೊಬ್ರು ಮೀಟ್ ಮಾಡಿದ್ ಬರದಲ್ಲಿ ಹಳೆ ನೆನಪು. ಅವರು ಕನ್ನಡನ ತುಂಬಾ ಕಷ್ಟಪಟ್ಟು ಕಲಿಸ್ಬೇಕಾಗಿದೆ ಈಗ ಅಂತ ಅಂದ್ರು. ಅವರು ಏನಾಯ್ತು ಅಂತ ಅಂದ್ರೆ ನಮ್ಮನೇಲೂ 2 ವರ್ಷ ಮಕ್ಕಳು ಕ್ಲಾಸಿಗೆ ಹೋಗಕ್ಕಾಗ್ಲಿಲ್ವಲ್ಲ, ಅವರಿಗೂ ಇದಾಯ್ತು. ಆಮೇಲೆ ಏನಾದ್ರೂ ಮಾತಾಡಿದ್ರೆ ಊರಾದ್ರೂ ಉಡಿಲಿ ಅಂತ ಕವಿತೆ ಅದು ಇದು ಬರೆದು ಕನ್ನಡಕ್ಕೊಂದ್ ಸಣ್ಣ ಅಳಿಲು ಸೇವೆ ಅಂತ ಎಲ್ಲಿ ಅವಕಾಶ ಸಿಕ್ತು ಅಲ್ಲೆಲ್ಲ ಬಾಡಿಗೆಗಿದ್ದಾರೆ. ಅವ್ರ ಮಗು ಮೊನ್ನೆ ಸ್ವೀಟ್ ತಗೊಂಡ್ ಬಂದಿತ್ತು ನಮ್ಮನೆಗೆ ಕೊಡಕ್ಕೆ ಅಂತ ಹೇಳ್ಬಿಟ್ಟು, ಆ ಬಾಕ್ಸನ್ನ ಏನ್ ಮಾಡಿದೆ ನಾನು, ಮಂಗಳವಾರ ಕೊಡ್ತೀನಿ ಪುಟ ಇದು ಬಾಕ್ಸು ಅಂದ್ರೆ, ಆಂಟಿ ಮಂಗಳವಾರ ಅಂದ್ರೆ ಯಾವ ವಾರ? ಸಂಡೇ, ಮಂಡೇ, ಟ್ಯೂಸ್ಡೇನಾ ಅಂತ. ಮಂಗಳವಾರ ಅಂದ್ರೆ ಅರ್ಥ ಕನ್ನಡನೇ ವಾರಗಳೇ ಬಂದಿಲ್ಲ, ಗೊತ್ತಿಲ್ಲ ಮಕ್ಕಳಿಗೆ. ಅಲ್ಲಿ ಅವರು ಕಷ್ಟಪಟ್ಟು ಟೀಚರ್ಸು ಹೇಳ್ಕೊಟ್ಟಿರ್ತಾರೆ ಒಂದ್ಸಲ ಅವ್ರ ಮನ್ಸಲ್ಲಿ. ತಾಯಂದ್ರು ಅದ್ರಲ್ಲಿ ತುಂಬಾ ಕನ್ನಡ ಮಾತಾಡ್ಬೇಕು. ಫಸ್ಟ್ ನಾವು ನಮ್ ಮನೆ ಒಳಗೆ ಕನ್ನಡ ಅಚ್ಚ ಕನ್ನಡ ಮಾತಾಡೋದನ್ನ ನಾವು ಹೇಳ್ಕೊಡ್ಬೇಕು. ಅದು ಬಿಟ್ಬಿಟ್ಟು ನಮ್ಮ ಮಕ್ಳಿಗೆ ಫಸ್ಟ್ ಇಂಗ್ಲಿಷ್ ಬರ್ಬೇಕು ಅನ್ನೋದು. ಸಂಡೇ ಮಂಡೇನೆ ಹೇಳ್ಕೊಡೋದೇ ವಿನ ಸೋಮವಾರ ಮಂಗಳವಾರ ಗೊತ್ತೇ ಇರೋದಿಲ್ಲ. ಅದು ಹೇಳ್ಕೊಡ್ಬೇಕು. ಮುಂಚೆ ಬಹಳಷ್ಟು ಮನೆಯಲ್ಲಿ ಮಕ್ಕಳಿಗಳಿಗೆ ಪ್ರತಿದಿನ ಸಂಜೆ ಕೂರಿಸ್ಕೊಂಡು ಬಾಯಿಪಾಠ ಅಂತ ಹೇಳ್ಕೊಡೋದು. ಬಾಯಿಪಾಠ ಅಂದ್ರೆ ಅವ್ರಿಗೆ ಅದು ತಿಳುವಳಿಕೆನೂ ಬರ್ತಾ ಇತ್ತು. ಅದು ಚಿಕ್ಕ ವಯಸ್ಸಲ್ಲಿ ಅದು ಅವ್ರಿಗೆ ಬಾಯಲ್ಲಿ ಕೂತು ಬಿಡ್ತಿತ್ತು. ಮತ್ತೆ ಯಾರೊಬ್ರು ಹಿರಿಯ ಲೇಖಕರು ಏನ್ ಹೇಳಿದ್ದಾರೆ, ನೀ ಯಾವ ಭಾಷೆನಲ್ಲಿ ಆಲೋಚನೆ ಮಾಡ್ತೀಯಾ ಆ ಭಾಷೆ ನಮಗೆ ಮೊದಲು ಬರಬೇಕು ಅಂತ. ನಾವೆಲ್ಲ ಆಲೋಚನೆ ಮಾಡೋದು ನಾವು ಮಾತೃಭಾಷೆ, ಯಾವುದೇ ಒಂದು ವ್ಯಕ್ತಿ ಆಲೋಚನೆ ಮಾಡೋದು, ನಾವು ಆಲೋಚನೆ ಮಾಡೋದು ಕನ್ನಡದಲ್ಲೇ. ಆದರೆ ನಾವೀಗ ಅದನ್ನೇ ಬಿಟ್ಟು ಆ ಮಗು ಹುಟ್ಟಲಿಲ್ಲ ಬೆಳಿಲಿಲ್ಲ 4 ವರ್ಷದ ಮಕ್ಕಳಿಗೆ ಅವ್ರಿಗೆ ಇಂಗ್ಲೀಷು ಬಂದೇ ಬಿಡುತ್ತೆ.
ಕನ್ನಡ ಅಕ್ಷರ ಬರೆಯೋದು ಬರಲ್ಲ, ಅದನ್ನ ನಂಬರ್ಸ್ ಗೊತ್ತಾಗಲ್ಲ, ಕನ್ನಡ ನಂಬರ್ಸೇ ಗೊತ್ತಿರಲ್ಲ ಈಗ ಮಕ್ಕಳು 5 ವರ್ಷ ಆದ್ರೂ ಮಾತಾಡಲ್ಲ. ಯಾಕೆ ಗೊತ್ತಾ, ಅವರಿಗೆ ಕನ್ನಡದಲ್ಲಿ ಮಾತಾಡಲ್ಲ ಅಪ್ಪ ಅಮ್ಮ, ಇಂಗ್ಲಿಷ್ ಅಲ್ಲಿ ಮಾತಾಡ್ತಾರೆ. ಅದು ಅವ್ರಿಗೆ ಭಾವನೆಗಳು ಕಡಿಮೆ. ಅವು ಮಾತೇ ಕಲಿತಾ ಇಲ್ಲ. ಹೌದು, ಅದು ತುಂಬಾ ನಿಧಾನ ಮಾತಾಡ. ನಮ್ಮನೇಲೆ ನನ್ನ ಮೊಮ್ಮಗಳು ಚಿಕ್ಕವಳು ಕೇಳ್ತಿದ್ಲು, ಏನಾದ್ರೂ ಸ್ವಲ್ಪ ಜೋರ್ ಮಾಡಿದ್ರೆ, ಅವ್ರೇನಾದ್ರು ತೀಟೆ ಮಾಡ್ತಾ ಇದ್ರೆ ಜೋರ್ ಮಾಡಿದ್ರೆ, ಅಜ್ಜಿ ನೀನು ಏನ್ ಹೇಳ್ದೆ, ನೀನು ಇಂಗ್ಲಿಷ್ ಅಲ್ಲಿ ಬೈ, ಕನ್ನಡದಲ್ಲಿ ಬೈಬೇಡ, ನಂಗೆ ಗೊತ್ತಾಗಲ್ಲ, ಹಂಗಂದ್ರೇನು ಹಿಂಗಂದ್ರೇನು ಅಂತ. ಕನ್ನಡ ಎಷ್ಟು ಒಂದು ಸುಂದರವಾದ ಭಾಷೆ ಅಂತ ಅಂದ್ರೆ, ನಮ್ಗೆ ನಾವು ಓದುವಾಗ ಪ್ರೈಮರಿ ಸ್ಕೂಲಲ್ಲೆಲ್ಲ ಒಳ್ಳೆ ಮಾಸ್ಟರ್ ಇದ್ರು. ಅವರು ಪ್ರತಿದಿನ ಇದು ಹೇಳ್ಕೊಡೋರು, ಹಾಡುಗಳು ಹೇಳ್ಕೊಡೋರು, ದೇಶಭಕ್ತಿ ಗೀತೆ, ಒಳ್ಳೆ ಹಾಡುಗಳು. ಅದರಲ್ಲಿ ಒಂದು ಹಾಡು ನೆನಪಿಲ್ಲ ನನಗೆ, ಒಂದು ಲೈನು ಏನು ಹೇಳೋರು ಅಂದರೆ, ಸ್ವತಂತ್ರದ ಬಗ್ಗೆ ಹಾಡಿತ್ತು. ದಾಸ್ಯ ಪಾಶ ಅರಿಸಿರಿ. ದಾಸ್ಯ ಅಂದರೆ ಅದೇ ಸಂಕೋಲೆಗಳಿಂದ, ಬ್ರಿಟಿಷರ ಸಂಕೋಲೆಗಳಿಂದ ನಾವು ದಾಸ್ಯದಲ್ಲಿ ಇದ್ವಿ. ಅದು ಪಾಶ ಅಂದರೆ ಅದು ಕಟ್ಟಿರ್ತಾರಲ್ಲ, ಅದು ಹಗ್ಗ, ಆ ಥರ ಆ ದಾಸ್ಯದಿಂದ ಬಿಡಿಸ್ಕೊಂಡ್ವಿ ನಾವು ಅನ್ನೋ ಅರ್ಥ ಬರೋ ಥರ ದಾಸ್ಯ ಪಾಶ ಹರಿಸಿರಿ ಅಂತ ಹೇಳ್ಕೊಟ್ರು. ನಾವೆಲ್ಲ ಒಟ್ಟಿಗೆ ಹೇಳ್ತಿದ್ವಲ್ಲ, ನಮಗದು ಅರ್ಥ ಗೊತ್ತಿಲ್ಲ ಚಿಕ್ಕನ್ನಲ್ಲಿ. ದೋಸೆ ಪಾಯಸ ಹರಿಸಿರಿ, ಆ ತರ ನಾವು ಹೇಳ್ತಾ ಇದ್ವಿ, ಎಲ್ಲರೂ ಒಟ್ಟಾಗಿ ಹೋಗೋದು. ಅದು ನಾವು ದೊಡ್ಡವರಾಗಿ ಹೈಸ್ಕೂಲಿಗೆ ಬಂದಾಗೆಲ್ಲ ಅದು ಅರ್ಥಗಳು ಎಲ್ಲ ಮಿಡ್ಲಿ 7th ಆ ತರ ದಾಟಿದ್ಮೇಲೆ, ಓ ನಮ್ಮ ಮಾಸ್ಟರ್ ಹಿಂಗೆ ಹೇಳ್ಕೊಡ್ತಾ ಇದ್ರು. ನಮಗ ಆಡಕ್ ಅಷ್ಟು ಖುಷಿ, ಬಾಯಲ್ಲಿ ತಿಂದಷ್ಟು ಖುಷಿ. ಏನಾಗುತ್ತೆ, ಎಲ್ಲ ಡಿಸಿಪ್ಲಿನ್ ಸ್ಕೂಲ್ಗಳಲ್ಲೂ ಡಿಸಿಪ್ಲಿನ್. ಕನ್ನಡ ಮಾತಾಡ್ಬೇಡಿ. ಸ್ಕೂಲ್ಗಳಲ್ಲಿ ಎಷ್ಟು ಎಲ್ಲ ಒಟ್ಟಿಗೆ ಕೂಗೋದು, ಹೊರಗಡೆ ಹೋಗ್ಬೇಕಾದ್ರೆ ಕೂತ್ಕೊಂಡು ಹೋಗೋದು. ಈಗ ಹಾಗಲ್ಲ, ಒಳಗೆ ಸೈಲೆನ್ಸ್ ಆಗೇ ಬರ್ಬೇಕು, ಹೋಗ್ಬೇಕು. ಈಗಿನ ಕಾಲದಲ್ಲಿ ಆ ಮಕ್ಕಳಿಗೆ ಸೈಲೆನ್ಸೇ ಮಾಡ್ಬಿಟ್ಟಿದ್ದಾರೆ ಫುಲ್. ಅವ್ರಿಗೆ ಆಮೇಲೆ ಕನ್ನಡ ಇಲ್ಲ ಮಕ್ಕಳಿಗೆ. ಕನ್ನಡದಲ್ಲಿ ರತ್ನ ಬಹಳ ಹೊತ್ತು ಆಯ್ತು, ತುಂಬಾ ಹೊತ್ತು ಸ್ಕೂಲಲ್ಲಿ ಮಕ್ಕಳಿಗೆ ಒಳ್ಳೆ ಸಂಸ್ಕೃತಿ ಕಲ್ಸೇ ಇರಲ್ಲ. ಮನೇಲೂ ಕಲ್ಸಿರಲ್ಲ, ಸ್ಕೂಲ್ಗಳಲ್ಲೂ ಬಳೆ ಹಾಕೊಂಬರ್ಬೇಡಿ ಅಂತ ಹೇಳೋದು, ಸ್ಕೂಲಲ್ಲಿ ಹಣೆಗೆ ಇಟ್ಕೊಂಬರ್ಬೇಡಿ ಅಂತ ಹೇಳೋದು, ಅವೆಲ್ಲ ಮಾಡಿದ್ದಾರೆ. ಅವೆಲ್ಲ ತಪ್ಪು. ಅದನ್ನ ಮನೇಲಿ ಹೇಳ್ಬೇಕು, ನೀವು ಹಾಕೊಂಡೇ ಹೋಗ್ಬೇಕು ಅಂತ. ಸ್ಕೂಲಲ್ಲಿ ಅದಕ್ಕೆ ಒಪ್ಪಿಗೆ ಕೊಡ್ಬೇಕು. ಹಂಗಿದ್ರೆ ಅದು ನಮ್ಮ ಸಂಸ್ಕೃತಿ ಉಳಿಸ್ಕೊಳಕ್ಕೆ. ಕೆಲವನ್ನ ಸಂಸ್ಕೃತಿ ಉಳ್ಸಕ್ಕೋಸ್ಕರ ಅದು ಒಳ್ಳೇದಾ ಕೆಟ್ಟದಾ ತಿಳ್ಕೊಳಲ್ಲ. ಈಗ ಪಂಚೆ ಉಟ್ಕೊಂಡು ಸ್ಕೂಲ್ ಹತ್ರ ಬರಬಾರ್ದು ಅಂದಿದ್ರು ಅಂತ ನಮ್ಮ ತಂದೆ ಬಿಳಿ ಶರ್ಟು ಬಿಳಿ ಪಂಚೆ, ಈ ರಾಜ್ಕುಮಾರ್ ಹಾಕ್ತಿದ್ರಲ್ಲ ಅದೇ ಟೈಪು ಅವ್ರು ಇದ್ದಿದ್ದು, ಹಂಗೆ ಆ ಥರ ಹಾಕೊಂಡು ಒಂದು ಸ್ಕೂಲಿಗೆ ನಮ್ಮ ಮೊಮ್ಮಗಳನ್ನ ನೋಡಕ್ಕೆ ಅವ್ರು ಬಂದಿದ್ದಾರೆ. ಅಲ್ಲಿ ಜೀಪ್ ನಿಲ್ಲಿಸಿ ಹೋಗಕ್ಕೆ ಹೋದ್ರೆ ಗೇಟ್ ಹತ್ರ ವಾಚ್ಮನ್ ಬಿಟ್ಟಿಲ್ಲ. ಪಂಚೆ ಏನಕ್ಕಪ್ಪ ಅಂದರೆ, ಪಂಚೆ ಉಟ್ಕೊಂಡು ಬಂದಿದ್ದೀರಾ ನೀವು ಅಂತ. ಅದಕ್ಕೆ ಇವ್ರು ಕೇಳಿದ್ರಂತೆ, ದೇವೇಗೌಡರು ಬಂದರು ಬಿಡಲ್ವೇನಪ್ಪ ನೀನು ಅಂತ ಅಂದ್ರಂತೆ. ಆಮೇಲೆ ಏನು ಅಂತ ಕೇಳಿ ಅವಾಗ ಬಿಟ್ಟಿದ್ದಾರೆ. ಅಂದರೆ ಪಂಚೆ ಯಾವುದು, ಲುಂಗಿ ಪಂಚೆನಾ, ಹೆಂಗ್ ಬರ್ತಾರೆ, ನೈಟಿಗಳು ಹಾಕೊಂಡು ಬರ್ತಾರೆ ಸ್ಕೂಲ್ ಹತ್ರ ಊಟ ಕೊಡಕ್ಕೆ. ಅದು ಅವನಿಗೆ ಗೊತ್ತಿಲ್ಲ ಪಾಪ, ಕೇಳ್ಬಿಟ್ಟಿದ್ದಾನೆ. ಈಗ ನಮ್ಮ ಸಂಸ್ಕೃತಿ ಪಂಚೆನೆ. ಎಂಥ ರಜನಿಕಾಂತ್ ಕೂಡ ಪಂಚೆನೆ ಉಡೋದು, ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಪಂಚೆನೆ ಉಡ್ತಾ ಇದ್ರು. ಅದನ್ನ ಹಾಕೊಂಡು ಬರಬೇಡಿ ಅಂತ ಹೇಳಕ್ಕಾಗಲ್ಲ. ಇದೆಲ್ಲ ಕೆಲವು ಸಂಸ್ಕೃತಿಗಳು ಒಳ್ಳೇದನ್ನ ನಾವು ಉಳಿಸ್ಬೇಕು, ಬೆಳೆಸ್ಬೇಕು. ಸ್ಕೂಲ್ನವ್ರುವೆ, ಮನೇಲಿ ಅಪ್ಪ ಅಮ್ಮನು ಎಲ್ರು, ಮಕ್ಕಳು ಕೂಡ ಕೇಳಬೇಕು ಆ ಮಾತನ್ನ. ನಾವು ಈ ಒಂದು ಚಾನಲ್ಗೆ ಬಂದು ಒಳ್ಳೆ ಮಾತಾಡಕ್ಕೆ, VVC ಚಾನಲ್ಗೆ ನಮ್ಮನ್ನ ಕರೆದು ಮಾತಾಡಿಸಿದ್ದಕ್ಕೆ ನಾವು ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳ್ತೀವಿ. ನಮಗೆ ತುಂಬಾ ಸಂತೋಷ ಆಗಿದೆ. VVC ಚಾನೆಲ್ನವರು ನಾವು 4 ಜನ ಗೆಳತಿಯರನ್ನ ಇಲ್ಲಿ ಕರೆಸಿ ಮಾತೆಯರ ಮಾತುಕತೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಅನಿಸಿಕೆಗಳನ್ನ, ನಮ್ಮ ಹಳೆ ನೆನಪುಗಳನ್ನ ಎಲ್ಲರ ಜೊತೆ ಹಂಚ್ಕೊಳ್ಳೋಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ.